ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ, ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ನಮ್ಮ ಸ್ಟುಡಿಯೋದಲ್ಲಿರ್ತಾರೆ. ಲೋಕಸಭೆಗೆ ಚುನಾವಣೆಗಳು ಘೋಷಣೆಯಾಗಿವೆ. ಕರ್ನಾಟಕದಲ್ಲಿ 2 ಹಂತದ ಮತದಾನ ಆಗತ್ತೆ. ಮೊದಲ ಹಂತದ ಮತದಾನ ದಕ್ಷಿಣ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಿಗೆ. ಆ ಕ್ಷೇತ್ರಗಳ ಪೈಕಿ ವಿಪರೀತ ಕುತೂಹಲ ಕೆರಳಿಸಿರುವಂಥ ಕ್ಷೇತ್ರಗಳ ಕೆಲವು, ಅದರಲ್ಲೊಂದು ತುಮಕೂರು. ಸೋಮಣ್ಣವರು ಬಿಜೆಪಿ ಅಭ್ಯರ್ಥಿಯಾಗಿ ತುಮಕೂರಿನಿಂದ ಕಣಕ್ಕಿಳಿತಾ ಇದ್ದಾರೆ. ಲೈಟ್ ಎಟ್ ದ ಎಂಡ್ ಆಫ್ ದ ಟನಲ್ ಅನ್ನುವ ರೀತಿಯಲ್ಲಿ, ಸುರಂಗದ ಕೊನೆಯಲ್ಲಿ ಬೆಳಕು ಅನ್ನುವ ರೀತಿಯಲ್ಲಿ ತುಮಕೂರಿನ ಅವಕಾಶ ಅವರಿಗೆ ದೊರೆತಿದೆ. ಅದು ಅಷ್ಟು ಈಸಿನಾ? ಪಕ್ಷದೊಳಗಿನ ಸಮಸ್ಯೆಗಳನ್ನೆಲ್ಲ ಸೋಮಣ್ಣವರು ಬಗೆಹರಿಸ್ಕೊಂಡಿದ್ದಾರೆ. ತುಮಕೂರಿನ ಸವಾಲನ್ನು ಎದುರಿಸುವ ವಿಶ್ವಾಸ ಅವರಲ್ಲಿದೆಯಾ? ಈ ಎಲ್ಲ ಪ್ರಶ್ನೆಗಳನ್ನು ಕೇಳೋಣ. ಸ್ವತಃ ಸೋಮಣ್ಣವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸೋಮಣ್ಣವರೇ. ನಮಸ್ತೆ. ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ವಿವಿಧ ರಾಜಕೀಯ ಪಕ್ಷಗಳಿಂದ ಎಲ್ಲರೂ ಕೂಡ ಇದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೋಮಣ್ಣವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು ಸರ್. ಲೈಟ್ ಎಟ್ ದ ಎಂಡ್ ಆಫ್ ದ ಟನೆಲ್ ಅಂದೆ ನಾನು. ಸುರಂಗದ ಕೊನೆಯ ಬೆಳಕು ಕಾಣುವ ರೀತಿಯಲ್ಲಿ 10 ತಿಂಗಳ ಅಂಧಕಾರ ಮುಗಿದು ಒಂದು ತುಮಕೂರಿನ ಅವಕಾಶ ಅನ್ನುವ ಬೆಳಕು ನಿಮಗೆ ಕಾಣಿಸ್ತಾ ಇದೆ. ಒಳ್ಳೆತನಕ್ಕೆ, ಒಂದು ಪಾಕ್ಷಿಕ ಸಿದ್ಧಾಂತಕ್ಕೆ ಆ ಪಕ್ಷ ಕೊಡ್ತಕ್ಕಂಥ ಸೂಚನೆಗಳಿಗೆ ತಲೆಬಾಗಿದ್ರೆ ಪಕ್ಷವು ಕೂಡ ಯಾವುದೇ ಸಂದರ್ಭದಲ್ಲಿ ಎಂಥ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಒಬ್ಬ ಕೆಲಸಗಾರನನ್ನು ಕೆಲಸಕ್ಕೆ ಹಚ್ತಾರೆ ಅನ್ನೋದಕ್ಕೆ ಈ ಸೋಮಣ್ಣ ಒಬ್ಬ ಒಂದು ದೊಡ್ಡ ಉದಾಹರಣೆ. ನಾನು ಅದಕ್ಕೋಸ್ಕರವಾಗಿ ತಮ್ಮ ಮೂಲಕ ನನ್ನ ಪಕ್ಷದ ಹೈಕಮಾಂಡ್ಗೆ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ನಾನು ಸೋಮಣ್ಣ ಪದೇ ಹೇಳ್ತಾನೆ ಇದ್ದೆ, ನಾನು ನಿಂತ ನೀರಲ್ಲ ಹರಿಯೋ ನೀರು ಅಂತ. ನಾನು ಹರಿಯೋ ನೀರು ಅನ್ನೋದನ್ನು ನನ್ನ ಪಕ್ಷದ ಮುಖಂಡರು, ನಾಯಕರು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಅವ್ರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ನಿಮ್ಮ ರಾಜಕೀಯ ಜೀವನ ಅನೇಕ ಏಳು ಬೀಳುಗಳನ್ನು ಕಂಡಿದೆ. ಆದರೆ ಕಳೆದ ವಿಧಾನಸಭಾ ಚುನಾವಣೆ ಬೀಳು ನಿಮಗೆ ಬಹಳ ಡಿಸ್ಟರ್ಬ್ ಮಾಡಿಬಿಡ್ತು. ಒಂದು, ನಾನು ಹೊಟ್ಟೆಪಾಡಿಗೋಸ್ಕರ ಬೆಂಗಳೂರು ಬಂದು, ನನಗೆ 18 ವರ್ಷನೂ 17 ವರ್ಷ 18 ವರ್ಷ ಆಗಿತ್ತು. 1969-70 ಬೆಂಗಳೂರು ಬಂದವನು, ಸಂಜೆ ಕಾಲೇಜಿನಲ್ಲಿ ಓದ್ದವನು, ಕಸ್ತೂರಿ ಮಾತ್ರೆಯನ್ನು ಮಾರ್ಕೊಂಡು ಜೀವನ ಮಾಡಿದವನು. ಅದಾದಮೇಲೆ LIC ಏಜೆಂಟ್ ತೊಗೊಂಡು. ಕಸ್ತೂರಿ ಮಾತ್ರೆ ಅಂದರೆ ಈ ಮೊದಲಿಗೆ ವಿಕ್ಸು ಅವೆಲ್ಲ ಇರ್ತಾ ಇರಲಿಲ್ಲ. ಓಕೆ. ಅವಾಗ ಕಸ್ತೂರಿ ಮಾತ್ರೆ ಅಂತ ಒಂದು ಕಪ್ಪು ಬರೋದು, ಅದು ತುಂಬ ಪವರ್ಫುಲ್ಲು. ಯಾವುದೇ ಬಾಣಂತಿಯರಿಗಿರ್ಬೋದು, ನಿಮ್ಮ ಮೂಗು ನೆಗಡಿ ಎಲ್ಲ ಬರ್ತದೆ, ಅದಕ್ಕೆಲ್ಲವೂ ಅದೊಂದೇ ಮಾತ್ರೆ. ಅದು ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಹಂಚಬೇಕಾದ್ರೆ ಅದ್ರ ಸ್ಮೆಲ್ಲು ಒಂದು ವಾರ ಆದರೂ ಹೋಗ್ತಾ ಇರಲಿಲ್ಲ. ಅಂಥ ಕಂಪ್ನಿಯಲ್ಲಿ ನಾನು ವ್ಯಾಪಾರ ಅಲ್ಲ, ಅಲ್ಲಿ ಅವರ ಏಜೆನ್ಸಿ ಅಂಗಡಿ ಕುಳಿತುಕೊಂಡು ನನ್ನಷ್ಟು ಮಾಡ್ತಾಯಿದ್ದನು. ಅವತ್ತಿಗೆ ನಾನು ಬೆಂಗಳೂರಿನಲ್ಲಿ 1969-70 ಒಂದು ದಿನಕ್ಕೆ 800-1200 ರೂಪಾಯಿ ಕಮಿಷನ್ ಬರೋದು ನನಗೆ. ಹಾಗಾಗಿ ಆ ರೀತಿ ಬಂದು ಸಂಜೆ ಕಾಲೇಜಿನಲ್ಲಿ ಓದ್ಕೊಂಡು ಡಿಗ್ರಿ ಮಾಡಿಕೊಂಡು ಬಂದವನು ನಾನು. ನನ್ನ ನಡವಳಿಕೆ ನನಗೆ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ BS ಕೃಷ್ಣಯ್ಯರು, TR ಶಾಮಣ್ಣವರು, OV ಅಣ್ಣಯ್ಯನವರು ಅಂತ ಬೆಂಗಳೂರಿನಲ್ಲಿದ್ದರು. ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ನಾನು ಕನ್ಸ್ಯೂಮರ್ ಫೆಡರೇಷನ್ ಸೇರಿದಾಗ ಸನ್ಮಾನ್ಯ ದೇವೇಗೌಡರು ಪರಿಚಯ ಆಗಿ ಇವತ್ತು ಈ ಮಟ್ಟಕ್ಕೆ ಭಗವಂತ ನಮಗೆ ಕೊಟ್ಟಿದ್ದಾನೆ. ನನ್ನ ತಾಯಿ ನನಗೆ ಹೋಗ್ಬೇಕಾದ್ರೆ ನನಗೆ 25 ರೂಪಾಯಿ ಕೊಟ್ಟಿದ್ದರು. ನನ್ನ ತಾಯಿನೇ ನನಗೆ ದೇವರು. ಮತ್ತು ಇವೆಲ್ಲ ಆದರ್ಶಗಳ ಜೊತೆಯಲ್ಲಿ ನನಗೆ ಆಶೀರ್ವಾದವನ್ನು ಮಾಡಿದವರು ಸಿದ್ಧಗಂಗೆಯ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು, ಆದಿಚುಂಚನಗಿರಿಯ ಪರಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿಯವರು. ಇವರಿಬ್ಬರು ಕೂಡ ನನಗೆ ದೈವ ಸಂಭೂತರು. ಅವ್ರ ಕೃಪಾಶೀರ್ವಾದದಿಂದ ಸಂಸ್ಕಾರದಲ್ಲಿ ಬದುಕಿ ಒಬ್ಬ ಮನುಷ್ಯನಾಗಿ, ರಾಜ್ಯದ ಮಂತ್ರಿಯಾಗಿ 10 ಕೆಲಸಗಳನ್ನು ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಸಿಕ್ತು. ನಾನು ಒಂದು ಸಣ್ಣ ಕುಗ್ರಾಮದಿಂದ ಬಂದವನು. ನನ್ನ ಗ್ರಾಮಕ್ಕೆ ನಾನು ದೊಡ್ಡವನಾಗೋ ತನಕ ಕುಡಿಯೋ ನೀರಿರಲಿಲ್ಲ, ರಸ್ತೆಗಳಿರಲಿಲ್ಲ, ವಿದ್ಯುತ್ ಶಕ್ತಿ ಇರಲಿಲ್ಲ, ಶಾಲೆಗಳಿರಲಿಲ್ಲ. ಈಗ ಎಲ್ಲವೂ ಕೂಡ ಮಾದರಿ ಗ್ರಾಮವಾಗಿದೆ. ನಾನು ಒಬ್ಬರೇ ನನ್ನ ಸಮಾಜ. ಕುಗ್ರಾಮದಿಂದ ಬರಿಗೈಯಲ್ಲಿ ಬೆಂಗಳೂರಿಗೆ ಬಂದು ಕರ್ನಾಟಕ ರಾಜ್ಯದ ವಸತಿ ಸಚಿವರು ಅಂತ ಅನ್ನಿಸಿಕೊಂಡವರು ನೀವು. ಒಂದು ವಿಧಾನಸಭೆ ಸೋಲು ಅಷ್ಟಾಗಿ ಡಿಸ್ಟರ್ಬ್ ಆಗಿಬಿಟ್ರಿ? ಡಿಸ್ಟರ್ಬ್ ಆಗಿಲ್ಲ. ನಾನು ಸೋತಿದ್ದಕ್ಕೆ ನನಗೆ ಬೇಸರಿಕೆ ಇಲ್ಲ. ಸೋತಿದ ಒಂದು ವ್ಯವಸ್ಥೆ ಇದೆಯಲ್ಲ, ಅದು ನನಗೆಲ್ಲ ಒಂದು ಕಡೆ, ಅದು ಒಂದು ಕಡೆ ಒಂದೊಂದು ಸಾರಿ ದೊಡ್ಡವರು ಹೇಳ್ತಾರೆ, ಮೋರ್ ವರ್ಕ್ ಮೋರ್ ಎನಿಮೀಸ್, ಲೆಸ್ ವರ್ಕ್ ಲೆಸ್ ಎನಿಮೀಸ್, ನೋ ವರ್ಕ್ ನೋ ಎನಿಮೀಸ್ ಅಂತ ಅಂದ್ಬಿಟ್ಟು ನಾನು ಮಾಡಿದ್ದು ಒಂದೇ ಒಂದು ಕೆಲಸ, ತುಂಬ ಕೆಲಸ ಮಾಡಿ ಮತ್ತೆ ಇಲ್ಲಿಂದ ಇಲ್ಲಿ ಹೋಗಿ ಏನೋ ಮಾಡಿ ವರಿಷ್ಠರು ಹೇಳಿದ ಮೇಲೆ ನಾನು
ನನ್ನ ಕಾನ್ಸ್ಟಿಟ್ಯೂನ್ಸಿ ಗೋವಿಂದರಾಜನಗರ. ನಮ್ಮ ಮನೆಗೆ ರಾಷ್ಟ್ರದ ಗೃಹ ಸಚಿವರು ಬಂದು ಸುಮಾರು 2-2.25 ಗಂಟೆ ನನ್ನ ಜೀವನ ನನ್ನ ಇದೆಲ್ಲ ನೋಡಿ ನಾನು ಊಟ ಮಾಡ್ತೀನಿ ಅಂತಾರೆ. ನಾವೇನು ಮಾಡಿಲ್ಲ, ಅವತ್ತೇನು ಟೀ ಕುಡ್ದು ಹೋಗ್ತಾರೆ ಅಂತ. ನಮ್ಮ ಮನೇಲಿ ಏನಿತ್ತು ಅದನ್ನೇ ಊಟ ಮಾಡಿ ಎಲ್ಲರನ್ನೂ ಆಚೆ ಕಳಿಸಿ ನನ್ನ ಕುಟುಂಬನ ಮಾತ್ರ ಸೇರಿಸ್ಕೊಂಡು ಅದನ್ನು ತೊಗೊಂಡೋಗಿ ಡೆಲ್ಲಿಗೆ ಹೇಳಿ, ಡೆಲ್ಲಿಯವ್ರು ಕರೆಸಿ ದೊಡ್ಡವರು ನೀನು ನಿಂತ್ಕೊ ಅಂದಾಗ ನಾನು ನಿಂತೆ. ಅದು ಎಷ್ಟು ಮಟ್ಟಿಗೆ ಮಜಾ ಕೊಡ್ತು ಅನ್ನೋದಕ್ಕಿಂತ ಪಕ್ಷದ ಸಂದೇಶ ನನಗೆ ಸೋತಿದ್ದರಿಂದ ನನಗೇನು ವಿಚಲಿತ ಆಗಿಲ್ಲ. ಉದ್ಯೋಗ ಇಲ್ವಲ್ಲ ಏನು ಅನ್ನೋದ್ರಿಂದ ಸ್ವಲ್ಪ ನೋವಾಯಿತು. ಸೋತಿದ ವ್ಯವಸ್ಥೆ ಏನಿತ್ತು ಅದು ನನಗೆ ಸ್ವಲ್ಪ ತುಂಬ ಮಾನಸಿಕವಾಗಿ ಕುಗ್ಬಿಟ್ಟೆ. ಅದಕ್ಕೆ ಸ್ವಲ್ಪ ಶಕ್ತಿ ಕೊಟ್ಟದ್ರೊಳಗೆ ನಿಮ್ಮದು ಒಂಚೂರು ಪಾತ್ರ ಇದೆ. ಮಾಧುಸ್ವಾಮಿ ಅವರು ಹೇಳ್ತಾರೆ, ನೀವಾಗಲೇ ಹೇಳಿದ್ರಂತೆ ಗೋವಿಂದರಾಜನಗರ ಬೇಡ, ನಾನು ಸೋತು ಬಿಡ್ತೀನಿ, ನಾನು ಚಾಮರಾಜನಗರಕ್ಕೆ ಹೋಗ್ತೀನಿ ಅಂತಂದ್ರಂತೆ. ಹೆಂಗೂ ಚಾಮರಾಜನಗರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀರಿ, ಪಕ್ಕದಲ್ಲಿ ವರುಣದಲ್ಲಿ ಒಂದು ಮಾಡಿಬಿಡಿ ಅಂತ ಹೈಕಮಾಂಡ್ ಅವ್ರು ಹೇಳಿದ್ರಂತೆ. ಒಂದು ಮಾಧುಸ್ವಾಮಿ ಅವರು ದೊಡ್ಡವರು, ಅವ್ರು ಹೆಂಗೆ ಬಂದರು ಏನು ಬಂದರು, ಬಿ ಜೆ ಪಿಗೆ ಬಂದು ಕರ್ಕೊಬಂದವ್ರು ಯಾರು, ಇವೆಲ್ಲವೂ ಒಂದು ದೊಡ್ಡ ಇತಿಹಾಸ ಇದೆ. ನನಗೆ ಅವಶ್ಯಕತೆ ಇಲ್ಲ, ಚುನಾವಣೆ ಇದೆ, ಅವ್ರಿಗೆ ಒಳ್ಳೆಯದಾಗಲಿ. ಒಂದು ಸತ್ಯ, ಯಾವುದೇ ವ್ಯಕ್ತಿ ಅಂತೆ ದೊಡ್ಡವರಾದರೂ ಕೂಡ ಒಬ್ಬ ರಾಜಕಾರಣಿ ಅನ್ನೋದನ್ನು ಮರೆತು ಇನ್ನೊಬ್ಬರ ಬಗ್ಗೆ ಮಾತನಾಡುವಾಗ ಗಾಂಭೀರ್ಯತೆಯೇ ಬೇಕು. ನಾನು ಸಂಸ್ಕಾರದಿಂದ ಬಂದವನು, ನಾನು ಹೆಂಗೆ ಬಂದೆ ಏನಾಯಿತು ಅನ್ನೋದು ನಮ್ಮ ನಾಯಕರಿಗೆ ಗೊತ್ತು, ವರಿಷ್ಠ ಗೊತ್ತು. ಮಾಧುಸ್ವಾಮಿಗೂ ಹೇಳುವಂಥ ಅವಶ್ಯಕತೆ ನನಗೇನಿಲ್ಲ. ಅವರು ಯಾಕೆ ಮಾತಾಡ್ತಾರೆ ಇನ್ನೂ ಅನ್ನೋದಕ್ಕಿಂತ ಹೆಚ್ಚಾಗಿ ತಾವು ಏನು ತಮ್ಮ ಇದೇನು ಬಿ ಜೆ ಪಿಗೆ ಹೆಂಗೆ ಬಂದ್ವಿ ಅನ್ನೋದು ಅವರು ಅರ್ಥ ಮಾಡ್ಕೋಬೇಕಾಗ್ತದೆ. ವಿಶ್ವಾಸ ಇದೆಯಲ್ಲ, ಇದು ತಾಯಿ ಇದ್ದಾಗೆ. ಸುಳ್ಳು 1000 ಸಲ ಹೇಳಿದ್ರು ಸುಳ್ಳೆ. ಸುಳ್ಳನ್ನು ನಿಜ ಮಾಡ್ತೀನಿ ಅಂತ ಯಾರಾದರೂ ಹೊರಟಿದ್ರೆ ಅವರೇ ಸುಳ್ಳುಗಾರರಾಗಿರ್ತಾರೆ ವಿನಃ ನಾವೇನೂ ಅಲ್ಲ. ಒಂದು ಮಾತ್ರ ತಮಗೆ ಗಮನಕ್ಕೆ ತರ್ತೀನಿ, ರಾಜಕಾರಣ ನಿಂತ ನೀರಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲೋ ಒಂದು ಕಡೆ ಕೆಲವು ಬದ್ಧತೆಯನ್ನು ನಾವು ಪ್ರದರ್ಶನ ಮಾಡಬೇಕಾಗಿದೆ. ಆ ಬದ್ಧತೆಗೋಸ್ಕರ ಇದಾಗಿದ್ದೀನಿ. ಇವ್ರು ಯಾರೋ ಹೇಳಿದ್ರು ಅವ್ರು ಯಾರೋ ಹೇಳಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಪಕ್ಷ ಏನು ಸೂಚನೆ ಕೊಟ್ಟು ಮಾಡ್ಕೊಂಡಿದ್ದೀನಿ. ಸುಮ್ಮನೆ ಅನಾವಶ್ಯಕವಾಗಿ ಮೈ ಪರ್ಚ್ಕೊಳ್ಳೋದ್ರೊಳಗೆ ಅರ್ಥ ಇಲ್ಲ. ಅವ್ರದ್ದೇನಿದೆ ಅವ್ರು ಮಾಡ್ತಾಯಿದ್ದಾರೆ, ನಂದೇನಿದೆ ನಾವು ಮಾಡ್ತಾಯಿದ್ದೀವಿ. ನನ್ನ ಪಕ್ಷ ಹೇಳಿದೆ, ಮಾಡಿದ್ದೀವಿ. ನಾನು ಇವತ್ತು ಕೂಡ ಹೇಳಿದೆ, ನನಗೆ ನನ್ನ ಹೈಕಮಾಂಡು ಇವತ್ತು ಕರೆದು ನೀನು ನಿಂತ್ಕೋಬೇಡಪ್ಪ, ಯಾರನ್ನಾರು ನಿಲ್ಲಿಸ್ತೀವಿ, ಮಾಧುಸ್ವಾಮಿನ ನಿಲ್ಲಿಸ್ತೀವಿ ಅಂದರೆ ನಾನು ರೆಡಿ ಇರ್ತೀನಿ. ನಾನು ಏನು ಕೆಲಸ ಮಾಡ್ತೀನಿ ಅದೇ ಕೆಲಸ ಇನ್ನೂ ಜಾಸ್ತಿ ಮಾಡ್ತೀನಿ. ಸರಿ ನಾನೇ ಚುನಾವಣೆ ಇನ್ಚಾರ್ಜ್ ಇದ್ದೆ. ನನಗೂ ತುಮಕೂರು ಅವಿನಾಭಾವ ಸಂಬಂಧ 45-50 ವರ್ಷದ್ದು ಇಡೀ ದೇಶಕ್ಕೆ ಗೊತ್ತಿದೆ. ಅದನ್ನೇ ಕೇಳೋನಿದ್ದೆ ನೋಡಿ, ಏನು ಸಂಬಂಧ ತುಮಕೂರು ಸಿದ್ಧಗಂಗಾ ಮಠ? ಸಿದ್ಧಗಂಗಾ ಮಠ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿದ್ಧಗಂಗಾ ಮಠ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ನೆಂಟಸ್ಥಾನ, ನನ್ನ ಆತ್ಮೀಯತೆ, ನನ್ನ ಒಡನಾಟ. ನಾನು ಸನ್ಮಾನ್ಯ ದೇವೇಗೌಡರ ಗಡಿಯಲ್ಲಿ ಸುಮಾರು 30 ವರ್ಷ ಬೆಳೆದವನು ಸರ್. ದೇವೇಗೌಡರು ಯಾವುದೇ ಕಾರ್ಯಕ್ರಮಗಳಾಗ್ಬೋದು, ಮತ್ತೊಂದಾಗ್ಬೋದು, ಮಗದೊಂದಾಗ್ಬೋದು, ಅಪ್ಪರ್ ಕೃಷ್ಣದಿಂದ ಹಿಡಿದು ಕೊನೆಯ ಹಂತದವರೆಗೂ ಕೂಡ ನಾನು ಅವ್ರ ಜೊತೆಲಿ ನೋಡಿದ್ದೇನೆ. ಆದ್ದರಿಂದ ತುಮಕೂರಿಗೂ ನಾನು ಒಂದು 500 ಹಳ್ಳಿಗಳ ಹೆಸರನ್ನು ಹೇಳ್ತೀನಿ, 1000 ಜನರ ಹೆಸರನ್ನು ಕರಿತೀನಿ. ಇದಕ್ಕೆ ಕಾರಣ ನನ್ನ ಒಡಂಬಡಿಕೆ. ನನಗೆ ಯಾವುದೇ ಒಂದು ಅವರ್ಯಾರು ಇವರ್ಯಾರು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಮೊದಲನೇ ಆದ್ಯತೆ ಬಡತನ, ಸಾಮಾನ್ಯರು, ಧ್ವನಿ ಇಲ್ದವರು. ಆದ್ದರಿಂದ ನನಗೆ ಎಲ್ಲರೂ ಪ್ರೀತಿಸ್ತಾರೆ. ನೀವು ಏನೂ ಬೆಳೀತಾವು, ಗುಲ್ಬರ್ಗಕ್ಕೆ ಹೋಗ್ತೀನಿ, ನೀವು ಯಾರಾದರೂ ಬನ್ನಿ ನನ್ನ ಜೊತೆಗೆ. ಆ ಟ್ರೈನ್ ಹಿಡಿತಾ ಇದ್ದಂಗೆ ಒಬ್ಬ 4 ಜನ ಮಂತ್ರಿ ಬರಲಿ, ನಾನೊಬ್ಬ ಸಾಮಾನ್ಯ ಹೋಗ್ತೀನಿ. ಯಾವ ಬಡವ ಬಂದು ನಿಂತಿರ್ತಾನೆ, ಯಾರಿಗೋಸ್ಕರ ನಿಂತಿರ್ತಾನೆ ಅಂತ ನೀವೇ ನೋಡಿ. ಹೀಗೆ ಇಡೀ ರಾಜ್ಯದ 37 ಗದೆ ಉತ್ತರ ಕರ್ನಾಟಕ, ಒಂದು ಸಾರಿ ಕೋಸ್ಟಲ್ ಕರ್ನಾಟಕ ಬಿಟ್ಟರೆ ಬಾಕಿ ಎಲ್ಲ ಕಡೆಯಲ್ಲೂ ಕೂಡ ನಾನು ನನ್ನದೇ ಆದಂಥ ಶ್ರಮ, ನಡವಳಿಕೆ. ಆದ್ದರಿಂದ ನಾನು ಇದ್ದೇನೆ ವಿನ ಯಾರೋ ಹೇಳಿದ್ರು ಏನೋ ಹೇಳಿದ್ರು ಗೊತ್ತಿಲ್ಲದ್ರೆ ಏನೋ ಮಾತಾಡೋದ್ರೊಳಗೆ ಅರ್ಥ ಇಲ್ಲ. ಯಾಕೆ ಅವ್ರಂಗೆ ಮಾಡ್ತಾಯಿದ್ದಾನೆ ಅಂತ ನನಗೆ ಇವತ್ತಿಗೂ ಗೊತ್ತಾಗಲಿಲ್ಲ. ಟಿಕೆಟ್ ಕೇಳಿದ್ದಾರೆ, ಕೊಟ್ಟಿಲ್ಲ. ನನಗೆ ಕೊಟ್ಟಿದ್ದಾರೆ, ಪ್ರೀತಿಯಿಂದ ವಿಶ್ವಾಸದಿಂದ ಎದುರಿಸಬೇಕಾಗಿದೆ. ನಾಳೆ ಅವ್ರಿಗೆ ಕೊಟ್ಟಿದ್ದರು, ಸೋಮಣ್ಣರೇ ನಿಮಗೆ ಇನ್ಚಾರ್ಜ್ ಮಾಡಿದ್ದೀನಿ ಅಲ್ಲಿ ಹೋಗಿ ಅಂದಿದ್ರೆ, ಸಾರಿ ಏನು ಮಾಡಿದೆ, ಅದ್ರ ಹಿಂದೆ ಏನು ಮಾಡಿದೆ, ಅದೇ ಮಾಡ್ತಾಯಿದ್ದೆ ನಾನು. ಎಲ್ಲಿತ್ತು ನನಗೂ ದೇವದುರ್ಗಕ್ಕೂ ಏನು ಸಂಬಂಧ, ನನಗೂ ಚಿಂಚೋಳಿಗೆ ಏನು ಸಂಬಂಧ, ನನಗೂ ಬಸವ ಕಲ್ಯಾಣಕ್ಕೆ ಏನು ಸಂಬಂಧ, ನನಗೂ ಸಿಂದಗಿಗೆ ಏನು ಸಂಬಂಧ, ನನಗೂ ಕೊಪ್ಪಳಕ್ಕೂ ಏನು ಸಂಬಂಧ, ನನಗೂ ಕಡೂರಿಗೆ ಏನು ಸಂಬಂಧ, ನನಗೂ ಚನ್ನಪಟ್ಟಣಕ್ಕೂ ಏನು ಸಂಬಂಧ. ಈ ರೀತಿಯಾಗಿ ಪಕ್ಷ ಕೊಟ್ಟಂಥ ಕೆಲಸವನ್ನು ಯಾರು ಪ್ರಾಮಾಣಿಕವಾಗಿ ಮಾಡ್ತಾರೆ ಅಂಥವ್ರೆಲ್ಲರ ಮೇಲೂ ಕೂಡ ಈ ಥರದ್ದು ಇದಾಗ್ತದೆ. ಈ ಥರದ್ದು ಯಾವುದಾದ್ರು ಒಂದು ಸಾಧನೆಯನ್ನು ನಾನು ದುರಾಂಕಾರಿ ಕೇಳ್ತಾ ಇಲ್ಲ. ಯಾವುದಾದ್ರು ಇದ್ದರೆ ತಾವು ಹೇಳಿ. ನನಗೆ ಪಕ್ಷ, ಆ ಪಕ್ಷ ಅಂದರೆ ಅದು ತಾಯಿ. ನನಗೆ ಬೇಡ ಅಂದರೆ ಹೋಗ್ತಾ ಇರ್ತೀನಿ. ನಾನು ಎಲ್ಲ ಪಾರ್ಟಿಯನ್ನು ನೋಡಿದ್ದೀನಿ. ಸ್ವತಂತ್ರವಾಗೂ ಕೂಡ ಬೆಂಗಳೂರಿನಲ್ಲಿ, ನಾಡಪ್ರಭು ಕೆಂಪೇಗೌಡರು ಬೆಂಗಳೂರಿನಲ್ಲಿ
ಒಬ್ಬನೇ ಸೋಮಣ್ಣ ಸ್ವತಂತ್ರವಾಗಿ ಗೆದ್ದಿರೋದು. ಹಾಗಿರುವಾಗ ನನಗೇನಿಲ್ಲ, ಮಾಧುಸ್ವಾಮಿಯವರು ಒಬ್ಬ ಸ್ನೇಹಿತರು. ಅವ್ರನ್ನ 2017ರಲ್ಲಿ KJPಯಲ್ಲಿದ್ದವ್ರನ್ನ BJP ಕರ್ಕೊಬಂದು ನಮ್ಮ ನಾಯಕರಾಗಿದ್ದಂಥ ದಿವಂಗತ ಅನಂತ್ ಕುಮಾರ್ ಅವ್ರಿಗೆ ಹೇಳಿ, ಅದಾದಮೇಲೆ ಯಡಿಯೂರಪ್ಪನವರು ಅವ್ರು ಟಿಕೆಟ್ ಕೊಟ್ಟರು, ಗೆದ್ದರು. 2018ರಲ್ಲಿ ಮಂತ್ರಿ ಆದರು. ಅದನ್ನು ಕೂಡ ಅವ್ರ ತಲೆಯಲ್ಲಿ ಇಟ್ಕೋಬೇಕು. ಎಸ್, ಪ್ರಶ್ನೆಗಳನ್ನು ತೆಗೆದುಕೊಳ್ಳೋಣ ಸಮಯ. ಸರ್, ವಿನಾಯಕ್ ಅಂತ ಕಾಂಗ್ರೆಸ್ ಕಾರ್ಯಕರ್ತ. ಕಳೆದ ಚುನಾವಣೆಯಲ್ಲಿ ತಾವೇನಾದರೂ ಗೋವಿಂದರಾಜ್ ನಗರದಿಂದ ಸ್ಪರ್ಧೆ ಮಾಡಿದ್ದೇ ಆಗಿದ್ದರೆ ಪ್ರಯಾಸ ಇಲ್ಲದೆ ಗೆಲ್ಲಬಹುದಿತ್ತು ಅನ್ನೋದು ವರದಿ ಕೂಡ ಬಂದಿತ್ತು. ಜೊತೆಗೆ ತಾವು ಕೂಡ ತಮ್ಮ ಕಾನ್ಫಿಡೆನ್ಸು ಕೂಡ ನಿಮಗಿತ್ತು. ಆದರೆ ಅಪ್ಪ ಮಕ್ಕಳು ತಮ್ಮ ರಾಜಕೀಯ ಬೆಳವಣಿಗೆಯನ್ನು ತಡಿಬೇಕು ಅನ್ನೋ ಉದ್ದೇಶದಿಂದ ತಮ್ಮನ್ನು 2 ಕ್ಷೇತ್ರಗಳಿಗೆ ದಬ್ಬಿದ್ರು ಅನ್ನೋ ಮಾತನ್ನು ಬಹುಶಃ ತಾವು ಹೇಳಿದ್ರಿ. ಮತ್ತೊಮ್ಮೆ ಈಗ ತುಮಕೂರಲ್ಲಿ ತಾವು ಸ್ಪರ್ಧೆ ಮಾಡ್ತಿದ್ದೀರಿ. ತನ್ನ ಮಗನ ಬೆಳವಣಿಗೆಗೆ ಯಾವುದೇ ರೀತಿಯ ಚ್ಯುತಿ ಬರದೇ ಇರಲಿ ಅನ್ನೋ ಕಾರಣಕ್ಕಾಗಿ ತನ್ನದೇ ಜಾತಿಯ ಸಮಕಾಲೀನ ನಾಯಕರ ಬೆಳವಣಿಗೆಯನ್ನು ಅವ್ರನ್ನ ನಾಮಾವಶೇಷ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಮಹಾನಾಯಕರೊಬ್ಬರು ಅನ್ನೋದು ಸದ್ಯಕ್ಕೆ ಓಡಾಡ್ತಿರುವಂಥ ವಿಚಾರ. ತುಮಕೂರಲ್ಲಿ ಹೇಳ್ಕೊಂಡಿದ್ದಾರಂತೆ, ಯಾವುದೇ ಕಾರಣಕ್ಕೂ ತುಮಕೂರಲ್ಲಿ ಸೋಮಣ್ಣ ಗೆಲ್ಲಬಾರ್ದು ಅನ್ನೋ ಮಾತುಗಳು ಆಡ್ತಿದ್ದಾರಂತೆ. ವರದಿ ಬರ್ತಿತ್ತು, ಸುದ್ದಿಗಳು ನೋಡ್ತಿದ್ವಿ ನಾವು. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಮನಸ್ಸು ಬಿಚ್ಚಿ ಹೇಳಿ. ಒಂದು ನಮ್ಮ ಗಮನಕ್ಕೆ ತರ್ತೀನಿ, ಇನ್ನೂ ಚಿಕ್ಕ ವಯಸ್ಸಿದೆ ತಮಗೆ. ನನಗೆ 73 ಆಗೋಗಿದೆ. ಈ ಜುಲೈಗೆ 74ಕ್ಕೆ ಹೋಗ್ತೀನಿ. ಇನ್ನೊಂದು 15 ವರ್ಷ ನಾನು ಹಿಂಗೆ ಇರ್ತೀನಿ. ಇನ್ನೊಂದು 15 ವರ್ಷ ಹಿಂಗೆ ಇರ್ತೀನಿ. ನನಗೆ ಇರ್ತದೆ ಅನ್ನೋದನ್ನ ನನ್ನ ತಾಯಿ ಎಲ್ಲ ಒಂದು ಕಡೆ ನನಗೆ ಆಶೀರ್ವಾದ ಮಾಡಿದ್ದಾಳೆ. ಹಾಗಾಗಿ ಒಬ್ಬನ್ನ ಒಂದು ಸಾರಿ ಯಾಮಾರಿಸ್ಬೋದು, 2 ಸಾರಿ ಯಾಮಾರಿಸ್ಬೋದು. ಪದೇ ಪದೇ ಯಾಮಾರಿಸ್ತಾರೆ ಅಂದರೆ ಅವ್ರಿಗೆಲ್ಲ ಒಂದು ಕಡೆ ಲತ್ತೆ ಹೊಡೆದು ಬಿಡ್ತದೆ. ಅದ್ರ ಬಗ್ಗೆ ಚರ್ಚೆ ಬೇಡ. ನಾನು ಗೋವಿಂದರಾಜ ನಗರ ಬಿಡಬೇಕು ಅಂದಿದ್ದು. ನನಗೆ ಗೋವಿಂದರಾಜ ನಗರವನ್ನು ಒಂದು ಸಾರಿ ಪರ್ಯಟನೆ ಮಾಡೋದಲ್ಲ, ನನ್ನ ಕನಸಿನ ಕೂಸೋದು. ನನಗೆ ಎಷ್ಟು ಮಟ್ಟಿಗಿದೆ ಅಂದರೆ, ನಾನು ಹೋಗಿದ್ದಕ್ಕೆ ಬೇಜಾರಿಲ್ಲ, ನನಗೊಂದು ಆಸೆ ಇತ್ತು. ನಾನು ಅದನ್ನು ನಮ್ಮ ವರಿಷ್ಠರಿಗೆ ಹೇಳಿದ್ದೆ. ನಾನು ಚಾಮರಾಜನಗರನ ಯಾಕೆ ಬೇಕು ಅಂದರೆ, ಬಡತನದ ರೇಖೆಯಲ್ಲಿರ್ತಕ್ಕಂಥ ಒಂದು ಸಾಮಾನ್ಯ ಜನರ ನೋವನ್ನು ಅರ್ಥ ಮಾಡಿಕೊಂಡು ನಾನು ಅಲ್ಲಿ ಉಸ್ತುವಾರಿ ಮಂತ್ರಿಯಾಗಿ ಕೆರೆಗಳಿಗೆ ನೀರೇ ತುಂಬಕ್ಕಾಗೋದಿಲ್ಲ ಅಂತ ಇದ್ರು ಅಜಿತ್ ಅವರೇ. ಒಂದು ದೊಡ್ಡ ಸಭೆ, ಮಾದೇವ್ ಪ್ರಸಾದ್ ಅಂತ MLA, ಅವತ್ತು ನಾನು ಹೋದೆ, ಮಂತ್ರಿ ಆಗಿದ್ದೆ. ಸುತ್ತೂರು ಸ್ವಾಮಿಗಳಿದ್ರು, ಒಂದು 10,000 ಜನ ಸೇರಿತ್ತು. ಅಧಿಕಾರಿಗಳು, ನಾನು ಸಾದಿಕ್ ಅಂತ ಅಂದ್ಬಿಟ್ಟು ನೀರಾವರಿ ಸೆಕ್ರೆಟ್ರಿ ಇದ್ದರು, ಅವ್ರನ್ನೂ ಜೊತೆಲಿ ಕರ್ಕೊಂಡೋಗಿ ಮಾತಾಡ್ಬೇಕಾದ್ರೆ ನಾನು ಹೇಳಿದೆ, ಇಲ್ಲಿಗೆ ಕೆರೆಗಳಿಗೆ ನೀರು ತುಂಬಿಸೋ ಯೋಜನೆಯನ್ನು ಶುರು ಮಾಡ್ತೀರಿ ಅಂತ. ನಕ್ಕಿದ್ರು. ಹೇ, ಸೋಮಣ್ಣನ ತಲೆ ಕೆಟ್ಟೈತೆ, ಲೇ ಕೂತ್ಕೊಳ್ಳೋ ಮಾದೇವ್ ಪ್ರಸಾದ್ ಅಂದೆ. ನಾನು ಇದೇ ಭಾಷೆ ಹೇಳಿದೆ. ಯಾವುದೋ ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ, 1 ವರ್ಷ 8 ತಿಂಗಳಲ್ಲಿ ಇವತ್ತಿನ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿಯವರು, ಯಡಿಯೂರಪ್ಪನವರು ಅಪ್ರೂವ್ ಮಾಡ್ಬೇಕಾದ್ರೆ ಸ್ವಲ್ಪ ಹಂಗೂ ಹಿಂಗೆ ಹೇಳಿದ್ರು, ಆಮೇಲೆ ಜಗಳ ಮಾಡಿ ಏನೋ ಮಾಡಿಸ್ದೋ. ಬಸವರಾಜ ಬೊಮ್ಮಾಯಿನ ಕರ್ಕೊಂಡೋಗಿ ಇದು ಮಾಡಿದ್ಮೇಲೆ 131 ಕೆರೆಗಳಿಗೆ 1 ವರ್ಷ 10 ತಿಂಗಳಲ್ಲಿ ನೀರು ಕೊಟ್ಟಂಥ ಅದಕ್ಕೆ ನನಗೆ ಸಮಾಧಾನ ಆಯಿತು. 350-400 ಕೆರೆಗಳು ತುಂಬಿಸಿದ್ದೀವಿ ಇವತ್ತು. ಅದು ಯಾವ ಜಿಲ್ಲೆ ನೀರಿಲ್ದಿರ ಒದ್ದಾಡ್ತಾಯಿದ್ರು. 2,000 ಅಡಿ ಕೂರಿದ್ರೂ ಕೂಡ ನೀರು ಬರ್ತಾ ಇರಲಿಲ್ಲ. ಇವತ್ತು 150-200 ಅಡಿಗೆಲ್ಲ ನೀರು ಬರ್ತಾಯಿದೆ. ಅದೆಲ್ಲ ನೋಡಿದ್ಮೇಲೆ ನಾನು ಮಹದೇಶ್ವರನ ನನ್ನ ಮನೆ ದೇವರು. ಒಂದು ಸಾರಿ ಮಹದೇಶ್ವರನ ಬೆಟ್ಟಕ್ಕೆ ಹೋದೆ, ಜಿಲ್ಲಾಧಿಕಾರಿಗಳಿದ್ದರು, ಎಲ್ಲ ಇದ್ದರು. ನನಗೆ ಅವತ್ತು ಒಂದು 5-6 ಲಕ್ಷ ಜನ ಹಾಹಾಕಾರ ಕುಡಿಯೋ ನೀರಿಗೋಸ್ಕರ. ಊಟ ಇಲ್ಲ, ಮತ್ತೊಂದಿಲ್ಲ. ಅವಾಗ ಆದಾಯ ಇದ್ದಿದ್ದು ಒಂದು 8-10 ಕೋಟಿ. ನನಗನ್ನಿಸ್ತು, ಆ ಜಿಲ್ಲಾಧಿಕಾರಿಗಳಿಗೆ ಹೇಳಿದೆ, ನಾಳೆ ಬೆಳಗ್ಗೆಯಿಂದ ಅಲ್ಲಿ ಪ್ರಸಾದದ ವ್ಯವಸ್ಥೆ ಮಾಡಿ. ಕುಡಿಯೋ ನೀರು ಯಾಕೆ ಬರ್ತಾಯಿಲ್ಲ ಏನು ಅಂತ ಅನ್ನೋದ SM ಕೃಷ್ಣ ಸಾಹೇಬರು ಇದ್ದಾಗ ಅವರು ಅವ್ರ ಮನೆ ದೇವರು. ಏನೆಲ್ಲ ಮಾಡಿದ್ರು ಆಗಲೇ. ಧ್ರುವನಾರಾಯಣ ಅಂತ ಒಬ್ಬರು ಲೋಕಸಭಾ ಸದಸ್ಯರು, ನನ್ನ ಜೊತೆಯಲ್ಲಿದ್ದರು ಅವರು. ಭಾಳ ಧ್ರುವ ಯಾಕಪ್ಪ ಹಿಂಗೆ ಆಗ್ತಾಯಿದೆ ಅಂದ. ಇಲ್ಲ ಸರ್, ಆಗಿದೆ ಸರ್, ತಮಿಳ್ನಾಡವರು ಬಾರ್ಡ್ರ್ ನಮ್ಮದು ಅಂತಾರೆ, ಇವ್ರು ನಮ್ಮದು ಅಂತಾರೆ. ಇದರೊಳಗೆ ನಮಗೆ ನೀರು ಕೊಡೋಕ್ಕೆ ಕನೆಕ್ಷನ್ ತೊಗೊಳಕ್ಕಾಗಿಲ್ಲ ಅಂದರು. ನಾನು ಏನು ಮಾಡಿದೆ, ನಮ್ಮಿಂದ ಒಂದು ಓಲ್ವಾ ಬಸ್ ಮಾಡಿದೆ, ಅವ್ರಿಗೊಂದು ಓಲ್ವಾ ಬಸ್ ಮಾಡಿದೆ. ಮಾಡಿಬಿಟ್ಟು ಕರ್ನಾಟಕ ಸರ್ಕಾರದ ದುಡ್ಡಲ್ಲಿ ಅಲ್ಲಿ ಸಂಬಂಧಪಟ್ಟಂಥ ರೆವಿನ್ಯೂ ಸೆಕ್ರೆಟ್ರಿ, ಲಾ ಸೆಕ್ರೆಟ್ರಿ, PWD ಸೆಕ್ರೆಟ್ರಿ, ಆಲ್ ಕನ್ಸರ್ನ್ ತಗೊಂಡೆ. ನಮ್ಮಿಂದನೂ ಎಲ್ಲರನ್ನೂ ಕರ್ಕೊಂಡೋಗಿ ಬೆಳಗ್ಗೆ ರಾತ್ರಿ ಹೋಗಿ ಬೆಳಗ್ಗೆ ಪೂಜೆ ಮಾಡಿಸಿ ಜಾಗಕ್ಕೆ ಹೋದ್ವಿ ಪಾಲಾರ ಹತ್ರ. ಯಾರೋ ಆ ಹೆಣ್ಮಗಳು, ಆ ತಾಯಿ ರೆವಿನ್ಯೂ ಸೆಕ್ರೆಟ್ರಿ ಎಷ್ಟು ಚೆನ್ನಾಗಿ ಇದು ಮಾಡಲು ಅಂದರೆ ಅಟೆಂಡ್ ಮಾಡೋದು ಅಂತ ಎಲ್ಲ ನೋಡ್ಬಿಟ್ಟು, ಈ ಲ್ಯಾಂಡ್ ಇದು ನಮ್ಗೆ ಸಂಬಂಧ ಇಲ್ಲ, ಇದು ಕರ್ನಾಟಕದ ಬಾರ್ಡ್ರು, ನಮಗೇನು ಸಂಬಂಧ, ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ, ಯಾಕೆ ಇಷ್ಟು ದಿನ ನೀವು ಕಾಯ್ತಾಯಿದ್ರಿ, ನಿಮ್ಗೆ ತಲೆ ಕೆಟ್ಟಿದ್ಯಾ ಅಂತ ಕೇಳಿದ್ರು. ಭಗವಂತ ಎಲ್ಲಿದ್ದಾನೆ ಅಂದರೆ ನಮ್ಮ ಹೃದಯದಲ್ಲಿದ್ದಾನೆ, ನಾವು ಮಾಡೋ ಕೆಲಸದಲ್ಲಿದ್ದಾನೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ಅದಾದಮೇಲೆ ನಾನು ಅಲ್ಲಿಂದ ಜಗದೀಶ್ ಶೆಟ್ಟರ್ ಫೋನ್ ಮಾಡಿದೆ, ಮುಖ್ಯಮಂತ್ರಿ ಸರ್, ಒಂದು 10 ಕೋಟಿ ಆಯ್ತದೆ ಎಲೆಕ್ಟ್ರಿಸಿಟಿ ಹೇಳೋಕ್ಕೆ, ಏನು ಮಾಡ್ತೀರಾ ಅಂದೆ. ಶುರು ಮಾಡಿಸಿ ಸೋಮಣ್ಣವರೇ ಕೊಡ್ತೀನಿ ಅಂದರು. 1.5 ತಿಂಗಳಲ್ಲಿ ಎಲೆಕ್ಟ್ರಿಸಿಟಿ ಹಾಕಿ ಸೆಷನ್ ನಡೀತಾ ಇತ್ತು. 4 ಜನ MLAಗಳು 4 ಜನ ಕುಸ್ತಿಗೆ ಬಿದ್ದುಬಿಟ್ರು. ಪುಣ್ಯಾತ್ಮರು, ಲೋ ಬೇಡ್ರೋ, ನೀರು ಕೊಡ್ತಾಯಿದ್ದೀವಿ ಬರ್ರಯ್ಯ ನೀವು ಅಂತ ಕರ್ಕೊಂಡೋಗಿ ಇವತ್ತು 1 ವರ್ಷಕ್ಕೆ 140-150 ಕೋಟಿ ಆದಾಯ ಇದೆ.
ಲಕ್ಷಾಂತರ ಜನ ಬಂದವರು ಪ್ರಸಾದ ಮಾಡ್ತಾಯಿದ್ದಾರೆ. ಕುಡಿಯೋ ನೀರು ಅವತ್ತು ಆಗಿದ್ದ ಪ್ಲಗ್ಗು ಇವತ್ತಿಗೂ ಕೂಡ ಹೋಗಿಲ್ಲ. ಅದೇ ಒಳ್ಳೆತನ. ಆ ಆಸೆಗೋಸ್ಕರ ಈ ಜಿಲ್ಲೆನ ಏನಾದರೂ ಮಾಡಿ ಇನ್ನೊಂದಷ್ಟು ಶಕ್ತಿ ತುಂಬೋಣ ಅಂತ ಅಂದ್ಬಿಟ್ಟು ಇಂಡಸ್ಟ್ರೀಸ್ ಇರಲಿಲ್ಲ. ರಿಜಿಸ್ಟ್ರೇಷನ್ ರೇಟು ಜಿಲ್ಲಾ ಕೇಂದ್ರದಲ್ಲಿ 1 ಲಕ್ಷ ರೂಪಾಯಿ ಇತ್ತು ರೆವಿನ್ಯೂ ರೇಟು. ರೈತರಿಗೆ 1 ಲಕ್ಷ ರೂಪಾಯಿ ಕೊಟ್ಟರೆ ಏನಾಯ್ತದೆ ಅಂತ ನನ್ನ ಇಲಾಖೆನ ಲೆಕ್ಕ ಮಾಡಿಕೊಂಡು ನಮ್ಮಲ್ಲೊಬ್ಬರು ಜಯರಾಮ್ ಅಂತ ಇವತ್ತು BDA ಅವ್ರನ್ನ DC ಹಾಕ್ಸ್ಕೊಂಡು 1 ಎಕರೆಗೆ 20 ಲಕ್ಷ ರೂಪಾಯಿ ರೈಟ್ ಫಿಕ್ಸ್ ಮಾಡಿಸಿ ಅದನ್ನು ಗೌರ್ಮೆಂಟ್ನಲ್ಲಿ ಜೀವ ಮಾಡಿಸಿ ಆವಾಗ ಅವ್ರಿಗೆಲ್ಲರಿಗೂ 25-30 ಲಕ್ಷ ರೂಪಾಯಿ ನಂಗೆ ಮಾಡಿ 1,000 ಎಕರೆನ ಅಕ್ವಿಜೇಷನ್ ಮಾಡಿಸಿದ್ವಿ. ಅದಾದಮೇಲೆ ಸಿದ್ದರಾಮಯ್ಯನವ್ರು ಬಂದಮೇಲೆ ಅದಕ್ಕೆ ಇನ್ನೊಂದಷ್ಟು ತಾಯತತೆ ಕೊಟ್ಟರು. ಹಾಗೆ ನಾನು ಒಂದೇನು ಹೇಳ್ತು, ನಾನು ಅವಾಗ ಆ ಜಿಲ್ಲೆಗೆ ಹೋಗಬೇಕು ಅಂತ ಆಸೆ ಇತ್ತು, ಓಡೋಗಬೇಕು ಅಂತ ಆಸೆ ಇರಲಿಲ್ಲ. ಮತ್ತು ಇನ್ನೊಂದು ನಿಮ್ಮ ಗಮನಕ್ಕೆ ತರ್ತೀನಿ, ನಾನು ನಿಂತ ನೀರಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಾದ್ರು ಒಂದು ಮಾಡ್ತಾ ಇರಬೇಕು. ಆ ಬಡತನ ಹೇಗಿದೆ ಅಂದರೆ 2 ವೈಲ್ಡ್ ಲೈಫ್ ಫಾರೆಸ್ಟ್ ಇರೋದು ಇಡೀ ಪ್ರಪಂಚದಲ್ಲಿ ಚಾಮರಾಜನಗರ ಒಂದೇನೆ. ಅವರ ಜೀವನದ ಮಟ್ಟ ನೋಡಿದ್ರೆ ನೀವು ಕಳ್ಳು ಕಿತ್ತಂಗೆ ಆಯ್ತದೆ. ಕಾಂಗ್ರೆಸ್ಸಿಗೆ ಬಂದಿದ್ರೆ ಪರಿಸ್ಥಿತಿ ಬೇರೆ ಥರ ಇರ್ತಿತ್ತು. ಅಪ್ಪ ಒಂದು ಕಣೋ, ನಾನು ಕಾಂಗ್ರೆಸ್ನಲ್ಲಿ 2 ಸಾರಿ MLA, ಸ್ವತಂತ್ರವಾಗಿ MLA, ಜನತಾ ಪಾರ್ಟಿಲಿ MLA, BJPಲಿ MLA. ಯಾಕೆ ಇವೆಲ್ಲ ಹೇಳ್ತೀನಂದರೆ ಎಲ್ಲ ಪಾರ್ಟಿಲೂ ಕಾಯಿಲೆ ಇದೆ, ಎಲ್ಲ ಪಾರ್ಟಿಲೂ ಒಳ್ಳೆಯವರು ಇದ್ದಾರೆ, ಎಲ್ಲ ಪಾರ್ಟಿಯವರು ಕೆಟ್ಟವರು ಇರ್ತಾರೆ. ಒಂದೊಂದು ಸಾರಿ ಕೆಲವು ಕೆಟ್ಟಗಳಾಗ್ಬೋದು. ಆದರೆ ಒಂದು ಸತ್ಯ, ಒಳ್ಳೆಯವರಿಗೆ ಯಾವುದೇ ಕಾರಣಕ್ಕೆ ಅಪಚಾರ ಆಗೋದಿಲ್ಲ ಅನ್ನೋದಕ್ಕೆ ಈ ಸೋಮಣ್ಣ ಅನ್ನೋ ಒಂದು ಉದಾಹರಣೆ ಸರ್. ನನಗೆ ವರಿಷ್ಠರು ಮತ್ತೆ ಕರೆದು ಅವರೇ ಸರ್ವೆ ಮಾಡಿಸಿ ಏನೆಲ್ಲ ಮಾಡಿಸಿ ಇದನ್ನು ಮಾಧುಸ್ವಾಮಿ ಅವರು ಅರ್ಥ ಮಾಡ್ಕೋಬೇಕು. ನನಗೊಬ್ಬ ಪ್ರಧಾನಮಂತ್ರಿಗಳು ಒಬ್ಬ ಗೃಹ ಮಂತ್ರಿಗಳು ಪರಿಚಯ ಇದ್ದು ಸೋಮಣ್ಣನಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಮತ್ತೆ ನನಗೆ ಟಿಕೆಟ್ ಕೊಡ್ತಾರೆ ಅಂದರೆ ಇದೊಂದು ಪಾರ್ಟಿ ಒಳ್ಳೆಯದ ಕೆಟ್ಟದ ನೀನು ಹೇಳಪ್ಪ, ನೀನು ಹೇಳಪ್ಪ. ಅವ್ರ ಪ್ರಶ್ನೆ ಇದ್ದದ್ದು ಯಡಿಯೂರಪ್ಪನವರು ಮತ್ತು ವಿಜೇಂದ್ರರ ಬಗ್ಗೆ ಸಂಬಂಧಗಳು ಸರಿ ಹೋದ್ವಾ, ಮೊನ್ನೆ ಹೋಗಿದ್ರಿ, ಭೇಟಿ ಆದ್ರಿ, ಏನು ಮಾತುಕತೆ? ನೋಡಿ ಸರ್, ಯಡಿಯೂರಪ್ಪನವರು ನಮ್ಮ ಪಕ್ಷದ ಹಿರಿಯ ನಾಯಕರು. ಈಗಾಗಲೇ ಅವರಿಗೆ ಸಾಕಷ್ಟು ಎಲ್ಲವನ್ನು ಕೂಡ ನೋಡಿದ್ದಾರೆ. ಕೆಲವಾರು ಸಂದರ್ಭದಲ್ಲಿ ಏನಾಯಿತು ಎತ್ತಾಯಿತು ಅನ್ನೋದು ಚರ್ಚೆ ಅವಶ್ಯಕತೆ ಇಲ್ಲ. ಅವ್ರಿಗೆ ಆರೋಗ್ಯ ಚೆನ್ನಾಗಿರಲಿ, ಅವ್ರ ಮಗ ಬೆಳೀತಕ್ಕಂಥವ್ರು ಮುಂದೆ ಬೆಳವಣಿಗೆ ಆಗಬೇಕಾದಾಗ ಯಾರ ಹತ್ರ ಹಿಂದಗಡೆ ಮೆಟ್ಲುಗಳಾಗಿದ್ದಾರೆ ಆ ಮೆಟ್ಲುಗಳನ್ನು ಕಿತ್ತಾಕೋದು ಬೇಡ ಅನ್ನೋದನ್ನು ಈಗಾಗಲೇ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ. ಅಂಥವೆಲ್ಲವೂ ಕೂಡ ಸತ್ಯಾಂತವಾಗಿದೆ. ತಾವು ಹೇಳಿದ್ರಲ್ಲ ಷಡ್ಯಂತ್ರ ಅಂತ, ಷಡ್ಯಂತ್ರ ಇಲ್ಲ, ಮತ್ತೊಂದು ಇಲ್ಲ, ಮಗದೊಂದು ಇಲ್ಲ. ಸೋಮಣ್ಣನಿಗೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಜನರ ಕೂಗೆದ್ದಿದೆ. ಆ ಕೂಗಿನಲ್ಲಿ ಸೋಮಣ್ಣನಿಗೆ ಎಲ್ಲ ವರ್ಗದ ಜನನೂ ಕೂಡ ಆಶೀರ್ವಾದ ಮಾಡ್ತಾರೆ. ಯಾವುದು ಏನು ನಡೆಯೋದು. ಹಾಗಾದ್ರೆ ಯಡಿಯೂರಪ್ಪನವರು ತಮ್ಮ ಪರವಾಗಿ ತುಮಕೂರಿಗೆ ಪ್ರಚಾರಕ್ಕೆ ಬರ್ತಾರೆ? ಖಂಡಿತ ಬರ್ತಾರೆ. ವಿಜಯೇಂದ್ರನೂ ಬರ್ತಾರೆ, ನಮ್ಮ ರಾಷ್ಟ್ರದ ನಾಯಕರು ಕೂಡ ಬರ್ತಾರೆ. ನನ್ನ ಹೆಸರು ಹಳ್ಳಿ ರೈತ ಅಂಬರೀಷ್ ಅಂತೇಳಿ. ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಇಡೀ ನಮ್ಮ ಭಾರತದಲ್ಲಿ ಮತ್ತು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ತೆಂಗು ಬೆಳೀತಕ್ಕಂಥ ಜಿಲ್ಲೆ ಯಾವುದನ್ನ ಇದ್ದರೆ ಅದು ನಮ್ಮ ತುಮಕೂರು ಜಿಲ್ಲೆ. ಸೊ ತುಮಕೂರು ಜಿಲ್ಲೆ ಇಡೀ ವರ್ಷ ಪೂರ್ತಿ ನಮ್ಮ ತೆಂಗುನ ಬೆಳೆಸಿ ಅದನ್ನು ಎತ್ತಿಟ್ಟಿರ್ತಾರೆ. ಸೊ ಮೂಲ ಆದ ಬೆಲೆ ಸಿಗೋದಿಲ್ಲ. ಯಾಕಂದರೆ ಸ್ವಾಮಿನಾಥನ್ ವರದಿ ಪ್ರಕಾರ 16,720 ರೂಪಾಯಿ ಇದೆ. ಸೊ ಎರಡೂ ಸರ್ಕಾರಗಳು ಸರಿಯಾದ ಬೆಂಬಲಿತ ಬೆಲೆ ಕೊಡ್ತಾ ಇಲ್ಲ. ಈಗಿರ್ತಕ್ಕಂಥ ಬೆಂಬಲಿತ ಬೆಲೆ ಬರೀ 12,000 ರೂಪಾಯಿ ಇದೆ. ಸೊ ಮುಂದಿನ ತಿಂಗಳಲ್ಲಿ ನಮ್ಮ ತುಮಕೂರು ಜಿಲ್ಲೆ ರೈತರು ನಿಮ್ಮ ಪರವಾಗಿ ನಿಲ್ಲಬೇಕಾದ್ರೆ ನೀವು ಸಂಸದರ ಆದ್ರಲ್ಲಿ ನೀವು ಯಾವ ಥರ ರೈತರ ಪರ ಧ್ವನಿ ಎತ್ತಿತ್ತೀರಾ ಅಂತ. ನೋಡಪ್ಪ, ನಾನು ಒಬ್ಬ ಬಡವನ ಮಗ. ನಮಗೆ ತೆಂಗಿನ ಮರ ಬಂದಿದ್ದೆ ನಮ್ಮಪ್ಪ ನಾವೆಲ್ಲ ದೊಡ್ಡವರಾದ್ಮೇಲೆ ಒಂದು 4 ಮರ ಹಾಕಿದ್ರು. ಮಿರ್ಜಾ ಇಸ್ಮಾಯಿಲು ನಮ್ಮ ಮನೆಗೆ ಬಂದು ಒಂದು 4-5 ಗಂಟೆ ಇರ್ತಾರೆ. ಒಂದು ಸಣ್ಣ ಕೋಟಾರದಲ್ಲಿ ಇರ್ತಾರೆ. ಅಡುಗೆ ಮಾಡಬೇಕು, ಚಟ್ನಿ ಮಾಡಬೇಕು. ನಮ್ಮ ತಾಯಿಗೆ ತೆಂಗಿನಕಾಯಿ ಅಂತಂದರೆ ಅವಾಗೆಲ್ಲ ಅವಾಗ ಏನು ಭಾರಿ ಅದನ್ನು ಭಾರಿ ಉದ್ದು ಅನ್ನ ಅಂದರೆ ಭಾರಿ ದೊಡ್ಡದು. ಅವಾಗ ಅದನ್ನು ಮಾಡಿಬಿಟ್ಟು ಚಟ್ನಿ ಮಾಡಿಬಿಟ್ಟು ಕೊಟ್ಟಾಗ ಮಿರ್ಜಾ ಇಸ್ಮಾಯಿಲು ಭಾರಿ ಚೆನ್ನಾಗಿದೆ ಚಟ್ನಿ, ಇನ್ನು ಸ್ವಲ್ಪ ಕೊಡಿ ಅಂತಾರೆ. ಮನೆಗೆ ಕೊಡೋಕ್ಕಾಗಿರಲಿಲ್ಲ. ರೈತ ತನ್ನ ಜೀವನದ ಮಟ್ಟ ಏನು ಅಂತ ನನಗೂ ಕೂಡ, ನಾನು ಒಬ್ಬ ರೈತನಾಗಿದ್ದೀನಿ. ನಂದು ಒಂದು 300-400 ತೆಂಗಿನ ಮರ ಇದೆ. ಒಂದು ಸತ್ಯ, ಇವಾಗ 13,000ಕ್ಕೂ ಏನೋ ಜಾಸ್ತಿ ಆಗಿದೆ. 16,000 ಅಲ್ಲ, 20,000 ಕೊಟ್ಟರು ಕೂಡ ಕಡಿಮೆ. ರೈತನಿಗೆ ಎಳ್ನೀರಿಗೆ 20 ರೂಪಾಯಿ, ಕಾಯಿ ಮಾರ್ತೀನಿ ಅಂದರೆ 5 ರೂಪಾಯಿ, 10 ರೂಪಾಯಿ, 12 ರೂಪಾಯಿಗೂ ತೊಗೊಳ್ಳೋರು. ಆದ್ದರಿಂದ ಕೊಬ್ಬರಿ ಮಾರೋದಿದೆಯಲ್ಲ, ಅದು ಇನ್ನೂ ಇದಾಗಿದೆ. ಈ ಕ್ಲಿಷ್ಟ ಪರಿಸ್ಥಿತಿಯನ್ನು ಅನುಭವ ಇರ್ತಕ್ಕಂಥವು ಎಲ್ಲರಿಗೂ ಗೊತ್ತಿದೆ ಈ ಪರಿಸ್ಥಿತಿ ಏನು ಅಂತ. ಯಾರು ಅದಕ್ಕೆ ಗಡ್ಸಾಗಿ ತೊಗೊಳ್ಬೇಕಾಯ್ತದೆ. ಮಧ್ಯವರ್ತಿಗಳಿಗೆ ಆಗುವಷ್ಟು ಅನುಕೂಲ ಯಾರು ಬೆಳೆದಿರ್ತಾರೆ ಅವ್ರಿಗೆ ಆಗ್ತಾಯಿಲ್ಲ. ಇದ್ರ ಬಗ್ಗೆ ನಾನು ಹೋರಾಟ ಅನ್ನೋದಕ್ಕಿಂತ ಹೆಚ್ಚಾಗಿ ನಿರಂತರವಾಗಿ ಅವ್ರ ಜೊತೆಯಲ್ಲಿರ್ತೀನಿ. ನಾನು ಕೂಡ ಒಬ್ಬ ಸಣ್ಣ ರೈತನ ಮಗ ಆಗಿರೋದ್ರಿಂದ
ನೀವೇನು ಹೇಳಿದ್ರಿ ಅದನ್ನು ಹೇಳ್ತೀನಿ, ಸ್ವಲ್ಪ ನಾಳೆಯಿಂದ ನೀನು ಒಂದು ಚುನಾವಣೆಗೆ ಹೇಳಪ್ಪ. ಸೋಮಣ್ಣವರೇ, ವಿಧಾನಸಭಾ ಎಲೆಕ್ಷನ್ಗಿಂತ ಮುಂಚೆ ತಾವು ಕಾಂಗ್ರೆಸ್ಗೆ ಹೋಗ್ತೀರಿ ಅಂತ ಭಾಳ ಜೋರ ಚರ್ಚೆ. ಸಿದ್ದರಾಮಯ್ಯನವರು ವಿರೋಧ ಮಾಡಿದ್ದಕ್ಕೆ ಹೋಗೋಕ್ಕಾಗಲಿಲ್ಲ ಅಂತೆ, ಡಿ ಕೆ ಶಿವಕುಮಾರ್ ಒಪ್ಕೊಂಡೇ ಬಿಟ್ಟಿದ್ರಂತೆ, ಹೌದಾ ಅದೆಲ್ಲ? ನೋಡಿ ಸರ್, ಶಿವಕುಮಾರ್ ನಾವಿಬ್ಬರು ತುಂಬ ಆತ್ಮೀಯರು ಸರ್. ನಮ್ಮ ಇಬ್ಬರೂ ಒಂದೇ ಹೋಬ್ಳಿಲಿತ್ತು ಸರ್. ಹೌದು. ಅವ್ರು ಎಷ್ಟು ಬುದ್ಧಿವಂತರು ಅಂದರೆ, ನಾನು ಹೋಬ್ಳಿ ಬ್ಯಾಗ್ ಹಾಕಬೇಕು ಅಂತ ಅವ್ರು ಇನ್ನೊಂದು ಹೋಬ್ಳಿ ಮಾಡ್ಕೊಬಿಟ್ರು. ಅವರೇ ಬೇರೆ ಒಂದು ಹೋಬ್ಳಿ ಮಾಡ್ಕೊಟ್ರು. ಮೊದಲು ಕೋಡಿಹಳ್ಳಿ ಹೋಬ್ಳಿ ಅಂತ ಇತ್ತು ನಮ್ಮ ಕನಕಪುರ ತಾಲೂಕಿನಲ್ಲಿ. ಅದನ್ನ ನಮ್ಮ ಹೋಬ್ಳಿ ಊರು ಬಂದು ಕೋಡಿಹಳ್ಳಿ ಇಳಿತು. ಅವ್ರ ಊರು ಬಂದು ಅವ್ರ ಪಕ್ಕದಲ್ಲೇ ಒಂದು ಆಳಹಳ್ಳಿ ಅಂತ ಇದಕ್ಕೊಂದು ಹೋಬ್ಳಿ ಮಾಡಿಕೊಂಡು ನಾವಿಬ್ಬರು ಸ್ನೇಹಿತರಾಗಿದ್ದೀವಿ ಸರ್. ನಾವಿಬ್ಬರು ಒಬ್ಬರೇ ದೇವ್ರ ಪೂಜೆ ಮಾಡ್ತೀವಿ ಸರ್. ಸ್ನೇಹಿತರಂದ್ರೆ ಪಾಲಿಟಿಕ್ಸ್ಗೆ ಬಂದಮೇಲೆ ಮುಂಚೆ ಇಲ್ಲ ಸರ್, ಮೊದಲಿಂದ ಮನೆ ನಾವೆಲ್ಲ ಸರ್. ನಮ್ಗಿನ್ನ ಶಿವಕುಮಾರ್ ಅವರು ತುಂಬ ಒಂದು ರೀತಿ ಮಧ್ಯಮ ವರ್ಗದವ್ರಿಗಿಂತ ಹೆಚ್ಚಾಗಿ ಅನುಕೂಲಸ್ಥರಾಗಿ ಜೀವನ ಮಾಡ್ತಾಯಿದ್ದವರು. ಅವ್ರ ತಂದೆ ತಾಯಿನೂ ತುಂಬ ಅಷ್ಟೇ ಒಳ್ಳೆಯವರು. ನಾವು ಆತ್ಮೀಯರಾಗಿದ್ವಿ, ಕರೆದ್ರು ನಿಜ, ಎಲ್ಲವೂ ನಿಜ. ನಾನು ಅವರು ಸ್ನೇಹಿತರಾಗಿದ್ವಿ. ನೀನು ಸಿ ಎಮ್ ಆಗೋಲ್ಲ ಬಿಡಪ್ಪ ಯಾಕೆ ಅಂತ ಅಂದ್ಬಿಟ್ಟು ಅದು ಹೆಂಗೆ ಹೇಳಿದ್ನೋ ಗೊತ್ತಿಲ್ಲ, ನಾನು ಹೋಗಲಿಲ್ಲ, ಅವ್ರು ಸಿ ಎಮ್ ಆಗಲಿಲ್ಲ ಸರ್. ಸರ್ ನಮಸ್ತೆ, ಶಾಜಿಲ್ ಅಂತ. ಸದಾನಂದ ಗೌಡ, ಸಿ ಟಿ ರವಿ, ಪ್ರತಾಪ್ ಸಿಂಹ, ನಳಿನ್ ಕುಮಾರ್ ಕಟೀಲು ಮತ್ತು ಇನ್ನು ಎಕ್ಸೆಟ್ರಾ ಸರ್, ಇವರೆಲ್ಲ ಬಿ ಎಲ್ ಸಂತೋಷ್ ಬಣ. ನೀವು ಯಡಿಯೂರಪ್ಪ ಜೊತೆ ಹೋಗಿ ಕಾಂಪ್ರಮೈಸ್ ಆಗಿದ್ದಕ್ಕೆ ನಿಮ್ಗೆ ಈ ಬಾರಿ ಸೀಟ್ ಸಿಕ್ಕಿದೆ. ನೀವು ಅಕಸ್ಮಾತ್ ಕಾಂಪ್ರಮೈಸ್ ಆಗಿರಲಿಲ್ಲ ಅಂದರೆ ನಿಮ್ಮ ಹೆಸರು ಈ ಲಿಸ್ಟಲ್ಲಿ ಇರ್ತಿತ್ತಾ ಅಂತ ಸರ್? ನೀವು ಕಾಂಗ್ರೆಸ್ನವ್ರು ಇದೇ ಕೆಲಸನೇ ನಿಮ್ಮದು, ಇನ್ನೇನು ಬೆಲೆಸೆ ಮಾಡಲ್ರಿ. ಒಂದು ನಿಮಿಷಪ್ಪ, ಏನಕ್ಕೆ ಬಣ್ಣಪ್ಪ, ಬಿ ಎಲ್ ಸಂತೋಷ್ ಅವರು ಈ ರಾಷ್ಟ್ರದ ಒಬ್ಬ ಸಂಘಟನಾ ಕಾರ್ಯದರ್ಶಿ. ನಾನು ಯಾರ ಜೊತೆಗಾರು ಒಡಂಬಡಿಕೆ ಮಾಡ್ಕೋತೀನಿ. ವ್ಯವಸ್ಥೆ ಬಗ್ಗೆ ನನ್ನ ಮನಸ್ಸಿಗೆ ಏನಿದೆ ಅದೇ ನಾನು ಮಾಡೋದು. ಒಂದು ತಿಳ್ಕೊಳ್ಳಿ, ಆ ರೀತಿ ಅದಾಗಲಿಲ್ಲ. ನಾನು ಇವತ್ತು ಸಂತೋಷ್ ಅವರು ಈ ರಾಜ್ಯದ ಒಂದೊಂದು ಹಳ್ಳಿಯೂ ಕೂಡ ಗೊತ್ತಿರ್ತಕ್ಕಂಥ ಒಬ್ಬ ಮಹಾನ್ ಬುದ್ಧಿವಂತ ಸಂಘಟನಾ ಕಾರ್ಯದರ್ಶಿ. ಸಿ ಟಿ ರವಿ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಏನೇನು ಹೇಳ್ತಿರಲ್ಲ ನೀವು, ಸದಾನಂದ ಗೌಡರು, ಕಟೀಲ್ರಂತ. ಇದೇ ಬಿ ಜೆ ಪಿಯಲ್ಲಿ ಸೆಕೆಂಡ್ ರ್ಯಾಂಕನ್ನು ಯಾವ ರೀತಿ ತರಬೇಕು. ನನಗೆ ಕೊಟ್ಟಿದ್ದು 2 ಕಡೆ ಸೋತೆಲ್ಲ. ನಾನು ಒಳ್ಳೆಯವನಿದ್ದ, ಅವ್ನು ಪಾಪ ಕೆಲಸ ಇಲ್ದಂಗೆ ಆಗಿದೆ, ನಿರುದ್ಯೋಗಿ ಅಂತ 3 ಸಾರಿ ನಾನು ಡೆಲ್ಲಿಗೆ ಹೋದೆ. ಒಬ್ಬ ಸೋಮಣ್ಣನಿಗೆ ರಾಷ್ಟ್ರೀಯ ನಾಯಕರುಗಳು ಒಂದು 4-5 ದಿನದಲ್ಲಿ ಇಂಟ್ರ್ಯೂ ಕೊಟ್ಟು ಕೂರಿಸಿ ಮಾತನಾಡಿ 10 ನಿಮಿಷ ಕೊಟ್ಟವ್ರು 20 ನಿಮಿಷ 30 ನಿಮಿಷ ಮಾಡಿದ್ದು ನನಗೊಬ್ಬನಿಗೆ. ಬಿ ಎಲ್ ಸಂತೋಷ್ ಅವರು ಗುಂಪು ಇಲ್ಲ, ಯಡಿಯೂರಪ್ಪನವ್ರ ಗುಂಪು ಇಲ್ಲ. ಯಡಿಯೂರಪ್ಪನವ್ರಿಗೆ ಈಗಾಗಲೇ 82+. ಹಾಗಾಗಿ ಅವ್ರನ್ನ ಯಾಕೆ ನಾವು ಇವಾಗ ದೊಡ್ಡವರಾಗಿ ಕಾಣೋಣ, ಯಾವುದೇ ಕಾರಣಕ್ಕೆ ಪದೇ ಅವ್ರ ಮನಸ್ಸನ್ನು ನೋಯಿಸೋದಕ್ಕೆ ಅವಕಾಶ. ಮತ್ತು ಇವ್ರಿಗೆ ಯಾಕೆ ಟಿಕೆಟ್ ಮಿಸ್ ಆಯಿತು ಸರ್? ಯಾರಿಗಪ್ಪ? ಇವ್ರಿಗೆಲ್ಲ ಅವ್ರಿಗೇನೋ ಬುದ್ಧಿವಂತ ಕೊಟ್ಟಿದ್ದ, ಅವರೇ ಅಕ್ಸೆಪ್ಟ್ ಮಾಡಿದ್ದಾರೆ. ಬಿಜೆಪಿಯ ಸೌಂದರ್ಯ ಅದು ಅಂತ. ಅದು ಬಿ ಜೆ ಪಿಯಲ್ಲಿ ಇರ್ತಕ್ಕಂಥ ಈಶ್ವರಪ್ಪ ಸರ್. ಒಂದು ನಿಮಿಷ ತಾಳಿ, ಈಶ್ವರಪ್ಪನವ್ರ ಬಗ್ಗೆ ನನಗೂ ಕನ್ಸರ್ನ್ ಇದೆ. ಯಾಕೆ ಏನು ಅನ್ನೋದನ್ನು ನಾವ್ಯಾರೂ ಕೂಡ ಹೇಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಅದ್ರ ಒಂದು ಸತ್ಯ, ಈಶ್ವರಪ್ಪನವ್ರ ಕೆಲಸನ, ಈಶ್ವರಪ್ಪನ ನಡವಳಿಕೆನ ಪ್ರಾಯಶಃ ಬಿ ಜೆ ಪಿ ಮಾತ್ರ ತುಂಬ ಚೆನ್ನಾಗಿ ಸ್ವೀಕಾರ ಮಾಡ್ತದೆ. ಮುಂದೊಂದು ದಿನ ಈಶ್ವರಪ್ಪನವ್ರು ಮತ್ತೆ ಹಳೆ ಈಶ್ವರಪ್ಪನವ್ರು ಆಯ್ತಾರೆ. ಈಶ್ವರಪ್ಪನವ್ರು ಇಲ್ಲದೆ ನಮಗೆ ಕಾಂಗ್ರೆಸ್ನವ್ರು ಬೈಯೋರು, ಆ ಭಾಷೆ ಉಪಯೋಗಿಸೋರು. ಆದ್ದರಿಂದ ಈಶ್ವರಪ್ಪ ಅವ್ರು ಈಶ್ವರನೇ, ಯಾವಾಗೂ ಈಶ್ವರನೇ ಅವರು. ಅದಕ್ಕೆ ಸಣ್ಣ ಪುಟ್ಟದಕ್ಕೆ ನೀವು ಇದನ್ನು ಹೇಳೋದು ಬಿಟ್ಟು ಸಣ್ಣ ಪುಟ್ಟ ಇವಾಗ ಏನು ನೀರು ಏನೇನೆ ಸೋಮಣ್ಣವ್ರ ಪಕ್ಷದಲ್ಲಿ ಭಯಂಕರ ಅನಿಶ್ಚಿತತೆ. ಏನು ಮಾಡೋದು ಸರ್? ಒಂದು ನಿಮಿಷ ಸರ್, ಇಂಥವ್ರಿಗೆ ಟಿಕೆಟ್ ಒಬ್ಬ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲು, ಪ್ರತಾಪ್ ಸಿಂಹ ಒಬ್ಬ ಬುದ್ಧಿವಂತ, ಮತ್ತೊಂದು ಮಗದೊಂದು ಅನ್ನೋದಕ್ಕೆ ಸದಾನಂದ ಗೌಡರು ಕ್ರಿಯಾಶೀಲ ಒಬ್ಬ ರಾಜಕಾರಣಿ. ಅವ್ರ ಜೀವನದಲ್ಲೆಲ್ಲ ಊಟ 3 ದಿನ ಮಾಡಿದವರು ಕೂಡ ನಾವು ಮುಖ ಅಂತೂ ಯಾವತ್ತೂ ಕಡಿಮೆ ಆಗಿಲ್ಲ. ಸಿ ಟಿ ರವಿ ಎಲ್ಲರೂ ಕೂಡ ಅಸೆಟ್ಟು. ಅವ್ರಿಗೆ ಮುಂದಿನ ದಿನಗಳಲ್ಲಿ ಪಕ್ಷ ಸುಮ್ಮನೆ ಕೂರಿಸೋದಿಲ್ಲ, ಅವ್ರಿಗೆಲ್ಲ ಕೆಲಸ ಹಚ್ತದೆ ಸರ್. ಬಿ ಜೆ ಪಿ ಪಾರ್ಟಿ ಸುಮ್ಮನೆ ಕೂರಿಸ್ತದೆ ಸರ್, ಕೂರ್ಸೋಕೆ ಬಿಡೋದಿಲ್ಲ ಸರ್. ಎಲೆಕ್ಷನ್ ಆಯ್ತಾ ಇದ್ದಂಗೆ ಬೇರೆ ಬೇರೆ ರೂಪದಲ್ಲಿ ಅವ್ರು ಉಪಯೋಗಿಸ್ಕೋತಾರೆ. ನನಗೂ ಕೂಡ ಸ್ವಲ್ಪ ಹರ್ಟಾಗಿತ್ತು. ಆದರೆ ತದನಂತರ ಕೆಲವಾರು ವಿಚಾರಗಳನ್ನು ನಾನು ತಿಳ್ಕೊಂಡಾಗ ನನಗೆ ಎಕ್ಸೆಪ್ಷನ್ನು, 2 ಸಾರಿ ಸೋತಿದ್ದಾನೆ, 2 ಕಡೆ ಸೋತಿದ್ದಾನೆ ಅನ್ನೋ ಒಂದು ಎಕ್ಸೆಪ್ಷನ್ ಬಿಟ್ಟರೆ ನಾನು ಯಾವ ಬಡ್ಡನೂ ಇಲ್ಲಪ್ಪ. ಯಡಿಯೂರಪ್ಪನವ್ರ ಜೊತೆ ನನಗೆ ಅಡ್ಜಸ್ಟ್ಮೆಂಟ್ ಗೊತ್ತೇ ಇಲ್ಲ ತಂದೆ. ನಾನು ಅಡ್ಜಸ್ಟ್ಮೆಂಟ್ ಆಗಿದ್ದರೆ ನಾನು ಯಾವತ್ತೂ ಏನೋ ಆಗ್ಬೋದಾಗಿತ್ತು. ದಿವಂಗತ JH ಪಟೇಲರು ಈ ರಾಜ್ಯ ಕಂಡ ಒಬ್ಬ ಅಪರೂಪದ ಮುಖ್ಯಮಂತ್ರಿ, ವಿಶಾಲವಾದ ಹೃದಯ ಶ್ರೀಮಂತಿಗೆ ಮುಖ್ಯಮಂತ್ರಿ. ಬೆಂಗಳೂರು ನಗರದ ಸಮಸ್ಯೆಗಳನ್ನು ಇದ್ದಂಥ ಸಂದರ್ಭದಲ್ಲಿ ಏನು ಇವತ್ತು ಕುಡಿಯೋ ನೀರಿನ ಹಾಕಾರ ಇದೆ, ಅವತ್ತು ಹಾಕಾರ ಆದಾಗ 270 MLD ನೀರನ್ನು 6 ತಿಂಗಳು 13 ದಿನಕ್ಕೆ ಬೆಂಗಳೂರು ನಗರಕ್ಕೆ ಕೊಡಿಸ್ತಂಥ ಒಬ್ಬ ನಾಯಕ ನಾನೇ ಅವತ್ತು ಬೆಂಗಳೂರು ನಗರದ ನಗರಾಭಿವೃದ್ಧಿ ಮಂತ್ರಿ. ಹಾಗಿರುವಾಗ ಈ ಥರದ್ದು ಸಣ್ಣ ಪುಟ್ಟಪ್ಪ, ನೀವು ಇನ್ಮೇಲೆ ಸ್ವಲ್ಪ ದೊಡ್ಡನಾಗಪ್ಪ, ನೀನು
ಇವೆಲ್ಲ ಬಿಟ್ಬಿಡು. ತುಮಕೂರು ಜಿಲ್ಲೆಗೆ ನೀರಾವರಿ ಬಗ್ಗೆ ಏನು ದೇವೇಗೌಡರು ಈ ನಾಡಿಗೆ ಕೊಟ್ಟರು, ಆ ರೀತಿಯಾಗಿ ನಿಮ್ಮ ಕನಸಿನ ಕೂನ್ಸೇನು ನೀರಾವರಿ ಬಗ್ಗೆ? ನಂದು ಎರಡು ಸೋಮಣ್ಣವ್ರೆ, ಅವರು JDSನವರು ನಿಮ್ಮ ಬಾಯಲ್ಲಿ ದೇವೇಗೌಡರನ್ನ ಹೊಗಳಿಸ್ಬೇಕು ಅಂತ ಬರ್ತೀನಿ. ದೇವೇಗೌಡರು ಹೋಗಿ ಭೇಟಿ ಆದ್ರಲ್ಲ, ತುಮಕೂರಿನ ವಿಷಯ ಏನು ಚರ್ಚೆಗೆ ಬಂತು? ನಮಗಿರೋ ಮಾಹಿತಿ ತುಮಕೂರಿಗೆ ಪ್ರಯತ್ನ ಪಡುವಂಥ ದೇವೇಗೌಡರೇ ಹೇಳಿದ್ರು ಅಂತ. ತಮ್ಮದು ದೇವೇಗೌಡರು ಈಗಿನ ಸಂಬಂಧ ಹೆಂಗಿದೆ? ಸರ್, ದೇವೇಗೌಡರು ನಾ ಕಂಡ ಒಬ್ಬ ಅಪರೂಪದ ರಾಜಕಾರಣಿ ಸರ್. ರಾಜಕಾರಣಿಗೆ ಅನ್ನೋದಕ್ಕಿಂತ ಸ್ಟ್ರಾಟರ್ಜಿ ಸರ್. ಬಡವ್ರ ಬಗ್ಗೆ ಅವ್ರಿಗಿದ್ದಂಥ ಅಪಾರವಾದ ಗೌರವ ಸರ್. ನಮ್ಮ ಊರ ಪಕ್ಕದಲ್ಲಿ ಸರ್, ನನ್ನ ಊರು ಒಂದು ಸಣ್ಣ ಗ್ರಾಮ, ಒಂದು ಯಲವನಾಥ ಅಂತ ಒಂದು ಸಣ್ಣ ಕುಗ್ರಾಮ ಇತ್ತು ಸರ್. ಪಕ್ಕದಲ್ಲಿ ಒಂದು ಕಾಡಸಿವನಹಳ್ಳಿ ಅಂತ 4,000 ಓಟಿದೆ ಸರ್. ಒಬ್ಬರು ಬೊಮ್ಮೇಗೌಡರು ಅಂತ ಇಷ್ಟುದ್ದ ಚುಟ್ಬಿಟ್ಕೊಂಡಿರೋರು ಸರ್. ಅವ್ನಿಗೋಗಿ ಎಬ್ಬರಿಸ್ದೆ, ಗೌಡ್ರೇ ನಮ್ಮ ಗೌಡ್ರು ದೇವೇಗೌಡರು ಬಂದವ್ರೆ ಅಂತ. ಯಾವ ಗೌಡ ಬಂದ ನನಗೆ ಹೋಗಯ್ಯ ನಮ್ಮ ಊರಿಗೆ ಒಂದು ಕೆರೆ ಮಾಡಿಕೊಡ್ಲಿಲ್ಲ ಅಂತಂದರು. ಅಲ್ಲ, ದೇವೇಗೌಡರು ಅಂದಾಗ ಏನು ಕೆರೆ ಬೇಕಂತೋ ನಂಗೆ ಗೊತ್ತಿಲ್ಲ ಸರ್, ಕೆರೆ ಹೇಳ್ತಾರೆ ಎಬ್ಬರು ಕೂರಿಸ್ಬಿಟ್ಟು ಕರ್ಕೊಂಡೋದೆ. ಅವ್ರ ಬಟ್ಟೆ ಒಂದು ಜಾರಿ ಒಗೆದ್ಬಿಟ್ಟು ಹಾಕ್ಕೊಂಡ್ರೆ ಮತ್ತೆ ಒಂದು ತಿಂಗಳಿಗೆ ಬಿಸ್ತಾ ಇದ್ದಿದ್ದು. ರಾಮನ ಭಕ್ತ ಆತ. ಹಾಗಾಗಿ ಅವ್ರ ಊರಿನಲ್ಲಿ ಒಂದು ಕೆರೆ ಕಟ್ಕೊಟ್ರು ಸರ್. ಒಂದು ಕೆರೆ ಕಟ್ಟಕ್ಕೆ ಹೋಗಿ ಕರ್ನಾಟಕದ ಕನಕಪುರ ತಾಲೂಕಿನಲ್ಲಿ 10 ಕೆರೆಗಳನ್ನು ಸನ್ಮಾನ್ಯ ದೇವೇಗೌಡರು ಕಟ್ಟಿದ್ರು ಸರ್. ನೀವೇನು ಹೇಳ್ತಿರಲ್ಲ, ನನ್ನ ಆಸೆ ಎತ್ತಿನಹೊಳೆ ಒಂದು ಕಡೆ, ಇನ್ನೊಂದು ಯಾವುದದು ಭದ್ರಾ ಒಂದು ಕಡೆ, ಇನ್ನೊಂದು ಕಡೆ ಹೇಮಾವತಿ. ನಾನಿವತ್ತು ಶಿರಾಯಿಂದ ಬರಬೇಕಾದ್ರೆ ಹೇಮಾವತಿ ನೀರನಾಥ್ ಜಯಚಂದ್ರ ಅವರು ನಾವೆಲ್ಲ ನೀರು ತುಂಬಿದ್ದ ಕೆರೆ ಹತ್ರ ನಿಂತ್ಕೊಂಡು ಹೋಗಿ ಅಲ್ಲಿ ಕೈಕಾಲು ತೊಳ್ಕೊಂಡು, ಭಗವಂತ ನನಗೇನಾದ್ರು ಶಕ್ತಿ ಕೊಡೋ, ಈ ಹೇಮಾವತಿನ ಏನು ಹೊಳೆ ನರಸೀಪುರ ಮತ್ತು ಹಾಸನ ಮತ್ತು ತುಮಕೂರನ್ನ ಹಾಸನಿಗೆ ಹೆಂಗಾಯ್ತದೋ ಇದೇ ರೀತಿ ತುಮಕೂರಿಗೆ ಆಗಬೇಕು. ವಿಶೇಷವಾಗಿ ಮಧುಗಿರಿ ಮತ್ತು ಕೊರಟಗೆರೆ ರೀ. ಇನ್ನು ಸನ್ಮಾನ್ಯ ಪರಮೇಶ್ವರ್ ಅವರು, ಸನ್ಮಾನ್ಯ ರಾಜಣ್ಣವರು ಏನೆಲ್ಲ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ನೀರಾವರಿಗೆ ನಾವೇನಾದ್ರು ಮಾಡದೆ ಹೋದರೆ ನಮ್ಕಿನ್ನ ಪಾಪಿಗಳಿಲ್ಲ. ಒಂದು ಸತ್ಯ, ಆ ಜನ ನನಗೆ ಆಶೀರ್ವಾದ ಮಾಡಿದ್ರೆ ವಿಭಿನ್ನವಾಗಿ ಸಿದ್ದರಾಮಯ್ಯನವ್ರು ಏನು ದುಡ್ಡಿಲ್ಲ ಅಂತಾರೋ, ಸಿದ್ದರಾಮಯ್ಯನವ್ರ ಹತ್ರ ದುಡ್ಡು ಹೆಂಗೆ ಕೊಡಬೇಕು, ಅವ್ರು ಕೀಲಿ ಹೆಂಗೆ ಕೊಡಬೇಕು ಮಾಡೋದಕ್ಕೆ ನನ್ನ ಹತ್ರ ಬೇಜಾರು ಕೀಲಿಗಳಿವೆ. ಬಡವ್ರಿಗೆ ಏನಾದ್ರು ಒಂದಷ್ಟು ದಾರಿ ಮಾಡಬೇಕಾಯ್ತದೆ, ಅದು ನಾನು ಮೊದಲನೇನಾಗಿರ್ತೀನಿ. ಆ ಜನರ ಒಡನಾಟ ಇದೆಯಲ್ಲ ಸರ್, ಆ ಮಟ್ಟಕ್ಕೆ ಬರಬೇಕು ರೀ. ಆವಾಗ ಏನಾದರೂ ಮಾಡ್ಬೋದು ರೀ. ಅದಕ್ಕೆ ನಾನು ಚಾಮರಾಜನಗರಕ್ಕೆ ಹೋದೆ ರೀ. ಗೋವಿಂದರಾಜನಗರ ನೀವು ಬಿಟ್ಬಿಟ್ರಿ ಅಂದ್ರಲ್ಲ, ಏನಪ್ಪ ಇದೆ ಗೋವಿಂದರಾಜನಗರದಲ್ಲಿ ಇರೋದನ್ನು ಮುಂದುವರ್ಸ್ಕೊಂಡು ಹೋಗೋರು ಒಂದು ಮನೆ ಕಾನಾಗ ಅಂದರೆ ನಿಮ್ಮ ಪಾರ್ಟಿಯವರು ಈ ಕಟ್ಟಿರೋ 2 ಆಸ್ಪತ್ರೆ, ಚಿನ್ನದಂಥ ಆಸ್ಪತ್ರೆ, 7 ಆಪರೇಷನ್ ಥಿಯೇಟರ್ಸ್ ಇದೆ ಸರ್. 7 ಆಪರೇಷನ್ ಥಿಯೇಟರ್ಸು, 350 ಬೆಡ್ ಆಸ್ಪತ್ರೆ ಇದೆ, 68 ಇದು ಏನು ಡಯಾಲಿಸಿಸ್ ಸೆಂಟ್ರು, ಒಂದೇ ಆಸ್ಪತ್ರೆ 68. ಇಡೀ ಕರ್ನಾಟಕದಲ್ಲಿ 50 ಮೇಲೆ ಎಲ್ಲೂ ಇಲ್ಲ, 68 ಬೆಡ್ ಇದೆ. ಪುನೀತ್ ಅವ್ರ ಹೆಸರಿನಲ್ಲಿ ಇನ್ನೊಂದು ಆಸ್ಪತ್ರೆ ಮಾಡಿದ್ದೀನಿ. ಅಂಥದ್ದು ಮಾಡಿರಿ ಅಂದರೆ ಮಾಡ್ದಿರಾ ಒಂಚೂರು ಅದ್ರ ಬದಲಿಗೆ ನಿಮ್ಮ ಸಿದ್ದರಾಮಯ್ಯನವ್ರಿಗೋ, ನಿಮ್ಮ DK ಶಿವಕುಮಾರ್ ಅವ್ರಿಗೋ, ನಿಮ್ಮ ದಿನೇಶ್ ಗುಂಡೂರಾವ್ ಮೊನ್ನೆ ಹೇಳಿದೆ, ಏನು ರೀ ದಿನೇಶ್ ಏನು ಮಾಡಿದೆ ಅಣ್ಣ, ನೋಡಿ ಬಂದೆ ಅಣ್ಣ, ಏನಣ್ಣ ಹೆಂಗಣ್ಣ ಕಟ್ತೆ ನೀನು, ಹೈಟೆಕ್ ಇದು ಒಂದು ದೊಡ್ಡ IT ಪಾರ್ಕ್ ಇದ್ದಂಗಿದೆ ಅಂತಂದರು. ಇವೆಲ್ಲ ಮನಸ್ಸು ಬೇಕಪ್ಪ, ಅಲ್ಲಿ ಇಚ್ಛಾಶಕ್ತಿ ಬೇಕಪ್ಪ. ಈಗ ಸುಮಣ್ಣವ್ರು, ನೀವು ಕಾಂಗ್ರೆಸ್ನಲ್ಲೂ ರಾಜಕೀಯ ಮಾಡಿದ್ದೀರಿ, ಜನತಾದಳದಲ್ಲೂ ರಾಜಕೀಯ ಮಾಡಿದ್ದೀರಿ, BJPಲಿ ಮಾಡ್ತಾಯಿದ್ದೀರಿ. ನಿಮ್ಮ ಪ್ರಕಾರ ಪ್ರಾಮಾಣಿಕವಾಗಿ ಹೇಳಿ, ಯಾವ ಪಕ್ಷದಲ್ಲಿದ್ದಾಗ ನೀವು ಭಾಳ ಆರಾಮಾಗಿ ಮನಸ್ಸಿಗೆ ಬಂದಿದ್ದು ಮಾಡ್ಕೊಂಡು ತುಂಬ ಖುಷಿಯಾಗಿದ್ದೆ ನಾನು ಅಂತ ಅನ್ಸುತ್ತೆ? ಅಣ್ಣ, ನಾನು ಸ್ವತಂತ್ರವಾಗೂ ಇದ್ದೇನು. ಹೌದು, ಸ್ವತಂತ್ರವಾಗಿ ಅದೇ ಬೆಸ್ಟ್ ಅಂತೀರಾ? ಎಲ್ಲಕ್ಕಿಂತ ಬೆಸ್ಟು ಪಕ್ಷೇತರ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್, ನಾಯಕರಾದವರು ಯಾರು ಇಷ್ಟಪಡೋದಿಲ್ಲ ಸರ್. ಎಲ್ಲ ಪಾರ್ಟಿಲೂ ಕಾಲು ಎಳೆಯೋರು ಇದ್ದಾರೆ ಸರ್. ಅದು ಹೆಂಗೆ ಎಳಿತಾರೆ ಅಂದರೆ ಗೊತ್ತಾಗೋದೇ ಇಲ್ಲ ಸರ್. ಯಾರು ಹೆಂಗೆ ಹೊಡಿತಾರೆ ಅಂತ ಗೊತ್ತಾಗೋದಿಲ್ಲ ಸರ್. ಹಾಗಾಗಿ ಇವ್ರ ಮಧ್ಯದಲ್ಲಿ ಇಲ್ಲಿ ರಾಜಕಾರಣದಲ್ಲಿ ವೋಟರ್ಸ್ ತೊಗೊಂಡು ಇಂಥ ಪುಣ್ಯಾತ್ಮರು ಇದು ಮಾಡಿಕೊಂಡು ಕೆಲಸ ಮಾಡಿ ಏನೆಲ್ಲ ಮಾಡಿ ನಾವು ಗೆದ್ದು ಬರೋದು ಒಂದು ಕಡೆ, ಇವರು ಆತ ಹೇಳ್ದಲ್ಲ ಹಾಗೆ ಎಲ್ಲೋ ಒಂದು ಕಡೆ ಇಂಥವೆಲ್ಲವೂ ಕೂಡ ಇದ್ದಿದ್ದೆ ಸರ್. ನಾನು ಎಲ್ಲೆಲ್ಲಿದ್ದೋ ಅಲ್ಲೆಲ್ಲ ಕಂಫರ್ಟಬಲ್ ಆಗಿದೆ. ಯಾವ್ಯಾವ ರೀತಿ ಬ್ಯಾಟ್ ಮಾಡಬೇಕೋ ಮಾಡಿದೆ, 4 6 ಹೆಂಗೆ ಹೊಡಿಬೇಕು ಹೊಡೆದೆ. ಇಲ್ಲೂ 4 6 ಹೊಡೆಯೋಕೆ ಹೋಗಿ ಒಂದು ಸಾರಿ ಮಾತ್ರ ಬೋಲ್ಡ್ ಆಗಿಬಿಟ್ಟೆ. ಮತ್ತೆ ಅದು ಆಗೋದಕ್ಕೆ ಅವಕಾಶ ಸಿಗೋದಿಲ್ಲ. ಸರ್, ಜಗನ್ನಾಥ್ ಯಾದವ್ ಅಂತೇಳಿ ರಾಜನಗರ ಅಸೆಂಬ್ಲಿಯಿಂದ ಸರ್. ಇವಾಗ ನೀವು ಎಲ್ಲ ಅಧಿಕಾರ ಅನುಭವಿಸಾಯ್ತು, ನಿಮ್ಮ ಹಿಂದೆ ನಿಮ್ಮ ಮಗ, ನೀವು ಎತ್ತಾದರೆ ನಿಮ್ಮ ಮಗ ಎತ್ತಿನ ಗಾಡಿ ಥರ ನಿಮ್ಮ ಹಿಂದೆ ಓಡಾಡಿದವರು, ನೀವಿಲ್ಲ ಅಂದ್ರೂ ಕ್ಷೇತ್ರದ ಎಲ್ಲ ನೋಡ್ಕೊಂಡವರು. ಅವರ ರಾಜಕೀಯ ಭವಿಷ್ಯ ಏನು, ಮತ್ತು ಇವಾಗ ಏನು ಲಿಸ್ಟ್ ಅನೌನ್ಸ್ ಆಗಿದೆ, ಇದರಲ್ಲಿ 74 ವರ್ಷದಲ್ಲಿ ನೀವು ಒಬ್ಬರೇ ಇರೋದು. ನೀವಿನ್ನೂ ರಾಜಕಾರಣ ಮಾಡಿ ನಿಮ್ಮ ಮಗನಿಗೆ ಏನು ಅನುಕೂಲ ಮಾಡಿಕೊಡ್ತೀರಾ? ರಾಜಕಾರಣ ಮತ್ತು ರಾಜಕೀಯದ ಭವಿಷ್ಯದ ಬಗ್ಗೆ ನಿಮ್ಮ ನಿಲುವು. ನನ್ನ ಮಗನಿಗೆ ನಾನು ಕಾರ್ಪೊರೇಟ್ರ್ ಮಾಡಿ MLA ಮಾಡೋದು ನನಗೆ ದೊಡ್ಡದಿರಲಿಲ್ಲಪ್ಪ. ನನ್ನ ಆಸೆ ಇದ್ದಿದ್ದು ನಾನು ಬಂದ ಜಾಗಕ್ಕೆ ಅವ್ರು ಬರಬಾರ್ದು ಅನ್ನೋದು. ರಾಜಕಾರಣದಲ್ಲಿ ಸಾವಿರಾರು ಕುಟುಂಬಗಳು, ಇವತ್ತು ರಾಮಕೃಷ್ಣ ಹೆಗಡೆ ಎಲ್ಲಿದ್ದಾರಪ್ಪ? ಇಲ್ಲ. ದೇವರಾಜ ಅರಸು ಇಲ್ಲ. JH ಪಟೇಲು,
ಕೆಂಗಲ್ ಹನುಮಂತಯ್ಯನವರು, ಎಂತೆಂಥ ಪುಣ್ಯಾತ್ಮರು ಬಂದು ಹೋದ್ರಪ್ಪ. 3 ಜನ ಇಲ್ಲಿ ಸಕ್ಸೀಡ್ ಆಗಿರೋರು. ಜಾಲಪ್ಪನವರಾದರೂ ಹಂಗಾಗಿ ಅವ್ರ ತಮ್ಮ ಮಗ ಬಂದ. ಆದರೆ ಒಂದು ದೇವೇಗೌಡರು ಸಾಹೇಬರು, ಇನ್ನೊಂದು ಯಡಿಯೂರಪ್ಪನವರು, ಇನ್ನೊಬ್ರು ಯಾರು ಸಿದ್ದರಾಮಯ್ಯನವರು, ಇವ್ರು 3 ಜನ ಬಿಟ್ಟರೆ ಬೇರೆ ಎಷ್ಟು ಮನೆಗಳು ಬಂದಿತ್ತು. ಇವರು ಗುಂಡ್ರಾಯರು ಯಾರ್ದು ಇಲ್ಲಪ್ಪ. ಅವ್ನ ಹಣೆ ಬರ ಕಣೋ, ಅವನೊಬ್ಬ ಡಾಕ್ಟ್ರು ಕಣೋ, ಅವ್ನು IAS ಆಗಲಿ ಅಂತ ನಾನು ಆಸೆ ಪಟ್ಟೆ. ರಾಜಕಾರಣಿಗಳ ಮಕ್ಕಳು ರಾಜಕಾರಣ ಮಾಡಲೇಬೇಕು ಅಂತ ಯಾವುದು ಕಾನೂನು ಶಾಸನಬದ್ಧ ಇಲ್ಲ. ಅವ್ರಿಗೆ ನಿಜ, ನಾನು ಯಾವನೋ ರೋಡ್ನಲ್ಲಿ ಹೋಗೋನಿಗೆಲ್ಲ ಕರ್ಕೊಂಡು ಕಾರ್ಪೊರೇಟ್ರ್ ಮಾಡಿಬಿಟ್ಟೆ. ಮತ್ತು ಯಾವನು ಅರ್ಹತೆ ಇಲ್ಲದೆ ಹೋದನಿಗೆಲ್ಲ ಮಾಡಿಬಿಟ್ಟೆ. ಒಬ್ಬ ಪರಿಶಿಷ್ಟ ಜಾತಿ ನನ್ನ ಸಹೋದರನ ಕರ್ಕೊಂಡು ಜನರಲ್ ಸೀಟ್ನಲ್ಲಿ ಕಾರ್ಪೊರೇಟ್ರ್ ಮಾಡಿದೆ. 2Aನಲ್ಲಿ ಇದ್ದಂಥ ಒಂದು ಹೆಣ್ಮಗಳನ್ನ ಜನರಲ್ ಸೀಟ್ನಲ್ಲಿ ಮೇಯರ್ ಮಾಡಿದೆ. 65-70 ಜನ ನನ್ನೊಂದು ಕಾರ್ಖಾನೆ. ಅದರೊಳಗೆ ಕೇವಲ ನನ್ನ ಮಕ್ಕಳು ಇರಬೇಕು ಅನ್ನೋದು ನನ್ನ ತಲೆಯಲ್ಲೇ ಇರಲಿಲ್ಲ. ಇವತ್ತಿಗೂ ಕೂಡ ನನ್ನ ಹೆಂಡತಿ ಇಲ್ಲಿ ಬರೋಕ್ಕೆ ಮುಂಚಿತವಾಗಿ ಅಜಿತ್ ಸಾಹೇಬ್ರೆ, ಏನು ನೀವು ಮಗನಿಗೆ ಬೇಡ ಅಂತೀರಂತೆ ತುಮಕೂರಿಗೆ ಬರೋಕ್ಕೆ ಅಂದರು. ಇಲ್ಲಮ್ಮ ನಾನು ಬೇಡ ಅನ್ನಲಿಲ್ಲ. ನಾನು ಕರ್ಕೊಂಡು ಹೋದ ತಕ್ಷಣವೇ ಇವಾಗೇ ಮಾಧುಸ್ವಾಮಿ ಏನೂ ಇಲ್ದಾರ ಹೊಡಿತಾ ಕೂತವ್ರೆ. ನಾಳೆ ಇನ್ನೊಂದಷ್ಟು ಜನ ಹೊಡಿತಾರೋ. ಈ ಕೆಟ್ಟ ಇದಕ್ಕೆ ನನ್ನ ಕೈಲಿ ಆಗೋದಿಲ್ಲ ತಡ್ಕೊಳ್ಳೋಕ್ಕೆ. ನಾನು ಸುಸಂಸ್ಕೃತ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಸ್ವಾಭಿಮಾನಿ ಕಣಪ್ಪ. ಅವನ ಹಣೆ ಬರ ಇದ್ದರೆ ಬ್ರಹ್ಮ ಬರೆದಿದ್ದರೆ ಬತ್ತಾನೆ, ಇಲ್ಲ ನಾನು ಯಾರಪ್ಪ ಬೇಜಾರು ಮಾಡ್ಕೋಬೇಡ. ಬ್ರಹ್ಮ ಅವನಿಗೂ ಎಲ್ಲ ಒಂದು ಕಡೆ ಇವರು ಎಲ್ಲ ಸೇರ್ಕೊಂಡು ಬರೀತಾವ್ರೆ ಅಂತ ಕಾಣಿಸ್ತದೆ. ಆ ಬ್ರಹ್ಮ ಯಾವಾಗ ಬರ್ತಾನೆ ಏನೋ ಗೊತ್ತಿಲ್ಲ. ಹಣೆ ಬರ ಇದ್ದರೆ ಆಗ್ತಾನೆ, ಅದು ದೊಡ್ಡದಲ್ಲ. ನಾನು ಮಲಗಿದ 10 ನಿಮಿಷಕ್ಕೆ ನಿದ್ರೆ ಹೋಗ್ಬಿಡ್ತೀನಿ. ನೀನು ನೋಡೋಣ ಹೋಗಪ್ಪ ನಾನು. ಹಂಗಾಗಿ ನಾನು ಇದೆಲ್ಲವನ್ನು ಇಲ್ಲೇ ಬಿಡ್ತೀನಿ. ನಾಳೆ ಬೆಳಗ್ಗೆದೇನು ಅಂತ ಗೊತ್ತಿಲ್ಲ. ತುಂಬ ಜನ BJPಯ ಕ್ಯಾಂಡಿಡೇಟ್ಗಳ ಜೊತೆಗೆ ಮಾತಾಡ್ತಿದ್ದೀನಿ. ಅವರು ಕನ್ಫ್ಯೂಸ್ ಆಗಿದ್ದಾರೆ. ಸಿದ್ದರಾಮಯ್ಯನವರು ಕೊಟ್ಟ 5 ಕೊಡುಗೆಗಳಿದಾವಲ್ಲ, ಗ್ಯಾರಂಟಿಗಳು, ಅದರ ಪ್ರಭಾವ ಏನಿದೆ ರೂರಲ್ನಲ್ಲಿ? ಹೆಣ್ಣು ಮಕ್ಕಳು ಹಿಂದೆ ಹಾಕಿದ ಸಲ ಹಿಂದೆ ಓಟ್ ಹಾಕ್ದಂಗೆ ನಮಗೆ ಈ ಸಲ ಓಟ್ ಹಾಕ್ತಾರೋ ಇಲ್ವೋ? ಅವ್ರಿಗೆ ತಿಂಗಳ 2,000 ಅಕೌಂಟಿಗೆ ಬರ್ತಾ ಇದೆ, 0 ಕರೆಂಟ್ ಬಿಲ್ ಬರ್ತಾ ಇದೆ, ಅವ್ರ ಮನೇಲಿ ನಿರುದ್ಯೋಗಿ ಇದ್ದರೆ 3,000 ದುಡ್ಡು ಬರ್ತಾ ಇದೆ. ಇದರ ಪ್ರಭಾವ ಏನಾಗುತ್ತೆ ಅಂತ BJP ಅವ್ರಿಗೊಂದು ಕನ್ಫ್ಯೂಷನ್ ಇದೆ. ನಾನು ಇವತ್ತು ಸರ್ ಒಂದು 2 ಹಳ್ಳಿಗಳಿಗೆ ಹೋಗಿದ್ದೆ. ತಾಯಿ ಬರವ ಇಲ್ಲಿ, ಯಾರಿಗೆ ಓಟ್ ಹಾಕ್ತೇವ ಅಂತ. ಅಣ್ಣ ನಾವು ಮೋದಿಗೆ ಹಾಕ್ತೀವಣ್ಣ ಅಂತ ಪ್ರಾಮಾಣಿಕವಾಗಿ. ಅಮ್ಮ ಸಿದ್ದರಾಮಣ್ಣ ಏನು ಕೊಟ್ಟನಣ್ಣ, ಅದು ಅವನು ಮುಖ್ಯಮಂತ್ರಿ ಮಾಡಲಿಲ್ವಾ? ನಮ್ಮ ಓಟಿಂದಾನೆ ಮುಖ್ಯಮಂತ್ರಿ ಆಗಿದ್ದು. ಇದು ಓಟು ದೇಶದ ಚುನಾವಣೆ ಇದು. ಈ ದೇಶವನ್ನು ಸಮೃದ್ಧಿಯಾಗಿ ಶಾಂತಿ ನೆಮ್ಮದಿಯಿಂದ ಸುತ್ತ ಯಾರವ್ರೆ ಅಂತ ನಮ್ಗೆ ಗೊತ್ತಿಲ್ವಣ್ಣ. ಮೋದಿ ಇಲ್ಲದವ್ರು ಏನಾಗಿರೋದು ನಮ್ಮ ದೇಶ? ಆದ್ದರಿಂದ ಮೋದಿ ಅಣ್ಣ, ಇದು ದೇಶ ಚುನಾವಣೆ ಅಣ್ಣ. ಆ ಚುನಾವಣೆ ಬಂದಾಗ ನೋಡೋಣ. ನಾವು ಮಾತ್ರ ಇದಕ್ಕೆ ಮೋದಿ. ಕಾಂಗ್ರೆಸ್ನವರು ನನಗೆ ಇವಾಗ ಒಬ್ಬ ಹನುಮಂತಪ್ಪ ಅಂತ ನಮ್ಮ ತುಂಬ ಹತ್ತಿರದ ನಮ್ಮ ಸ್ನೇಹಿತರು ಒಬ್ಬರು ಇವತ್ತು ಮಂತ್ರಿಗಳಿದ್ದಾರೆ. ಅವರ ಆತ್ಮೀಯ ಬಲಗೈ ಬಂಟ. ನಾನು ಅಲ್ಲೇ ಇದ್ದೀನಣ್ಣ, ನನ್ನ ಕುಟುಂಬ ಎಲ್ಲ ನಾನು ಓಟ್ ಹಾಕೋ ಅಂದ್ರೆ ನನ್ನ ಹೆಂಡತಿ ಓಟ್ ಹಾಕೊಳ್ಳೋ, ನಾವು ನಿನಗೆ ಓಟ್ ಹಾಕ್ತಾರೆ. ಈ ಪರಿಸ್ಥಿತಿಗಿದೆ ಸರ್. ಹಾಲಿ ಸಚಿವರ PA ಕುಟುಂಬ ಸರ್, ಕುಟುಂಬದವರು. ಓಕೆ, ಅವರ ಸ್ವಂತ ಹತ್ರದವರು. ಏನೋ ಮಲ್ಲಿಗಣ್ಣ ಏನು ಮಾಡ್ತೀಯಪ್ಪ ಅಂದರೆ, ನೀನು ಯಾಕಣ್ಣ ಹೇಳ್ತೇನೆ, ನಡೆಯೋಣ, ನಿನ್ಗೆ ಗೆದ್ಕೋತೀಯ, ನಿನ್ಗೆ ಗೆಲ್ಲಿಸ್ದೆ ಹೋದರೆ ನಾವು ಉಳಿಯೋಕ್ಕಾಯ್ತದೇನಣ್ಣ ದೇಶ ಅಣ್ಣ. ಇದು ಮೋದಿಯವ್ರ ಬಗ್ಗೆ ಇರ್ತಕ್ಕಂಥ ಒಂದು ಅಪಾರವಾದ ಗೌರವ, ನಂಬಿಕೆ ಸರ್. ಈ ನಂಬಿಕೆಗೆ ಕೇವಲ ಕರ್ನಾಟಕ ಸೀಮಿತ ಇಲ್ಲ ಸರ್. ಭಾರತ ದೇಶದ ಯಾವುದೇ ಮೂಲೆಗಳಿಗೆ ಹೋಗಿ ಸರ್ ಇದೇ ಕತೆ. ಇನ್ನೊಂದು 10 ವರ್ಷ ಹೋದರೆ ಒಂದು ವರ್ಗದ ಜನ ಏನು ಇವತ್ತು ಇದು ಮಾಡ್ತಾರೆ. ನೀವು ಒಂದು ಸಾರಿ ಕಾಶ್ಮೀರಕ್ಕೆ ಹೋಗಿ ಬನ್ನಿ ಸರ್, ಜಮ್ಮು ಕಾಶ್ಮೀರಕ್ಕೆ ಹೋಗಿ, ಶ್ರೀನಗರಕ್ಕೆ ಹೋಗಿ ಬನ್ನಿ ಸರ್. ಮೋದಿಯವ್ರ ಕಾರ್ಯ ಏನು, 370 ತೆಗೆದ ಮೇಲೆ ಎಲ್ಲ ವರ್ಗದ ಜನ ಎಷ್ಟು ನೆಮ್ಮದಿಯಾಗಿದ್ದಾರೆ. ಇವೆಲ್ಲ ಭಗವಂತನ ಕೃಪೆ ಸರ್. ಒಂದು ಸಾರಿ ನೀವು ಕೇದಾರ್ನಾಥ್ಗೆ ಹೋಗಿ ಬನ್ನಿ ಸರ್, ಬದ್ರಿನಾಥ್ಗೆ ಹೋಗಿ ಬನ್ನಿ ಸರ್, ಮಧ್ಯಪ್ರದೇಶಕ್ಕೆ ಹೋಗಿ ಬನ್ನಿ ಸರ್. ನಮ್ಮ ಸಂಸ್ಕೃತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಮಾಡಿರೋ ಒಳ್ಳೊಳ್ಳೆ ಕೆಲಸಗಳು ಸರ್, ಮೂಲಭೂತ ಸೌಕರ್ಯಗಳು ಸರ್, ಇಂಥದ್ರ ಬಗ್ಗೆ ನಾವು ಆದ್ಯತೆ ಕೊಡಬೇಕು. ಮೋದಿ ಭಾಳ ಒಳ್ಳೆ ಮನುಷ್ಯ ಅಂದ್ರಿ. 100ಕ್ಕೆ 100. ಅಮಿತ್ ಶಾ ಹೆಂಗೆ ಸರ್ ಗೊತ್ತೇ ಆಗಲ್ವಂತಾರ ಸರ್? ಇಲ್ಲ ಸರ್, ಒಂದು ನಿಮಿಷ ತಾಳಿ. ಮೋದಿಯವರ ಎಲ್ಲ ಥರದ ಯಶಸ್ಸಿಗೆ ಅಮಿತ್ ಶಾ ಅವರ ಕೊಡುಗೆ ಅಪಾರವಾಗಿದೆ ಸರ್. ಇಬ್ಬರು ಜೋಡೆತ್ತುಗಳು ಸರ್. ಜೋಡೆತ್ತುಗಳು ಸರ್. ಭಗವಂತ ಕೊಟ್ಟಿರತಕ್ಕಂಥ ಒಂದು ದೊಡ್ಡ ಸಂಪತ್ತು ಭಾರತ ದೇಶಕ್ಕೆ ಸರ್. ಏಕಾಏಕಿ ನಿಮ್ಮ ಮನೆಗೆ ಬಂದು 1.5 ತಾಸು ಕೂತ್ಕೊಂಡ್ರಲ್ಲ? 2.5 ಗಂಟೆ ಸರ್. 2.5 ತಾಸು ಏನು ಮಾಡಿದ್ರು? ಏನು ಇಲ್ಲ ಸರ್. ನನ್ನ ಮೊಮ್ಮಗಳು ಇದ್ದಾಳೆ ಸರ್, ಒಬ್ಬಳು ನನ್ನ ಮಗಳು ಭಾರಿ ಕ್ಯೂಟ್ ಆಗಿದ್ದಾಳೆ. ಅವ್ರ ಮೊಮ್ಮಗಳು ಇದ್ದಾನಂತೆ. ಅವ್ರು ಹಿಂಗೆ ಆಟ ಆಡ್ತಾಯಿದ್ರು, ಕೈ ಹಿಡ್ಕೊಂಡು ಹೇಳ್ಕೊಂಡು, ನಿನ್ನ ಹೆಸರೇನು ಅಂತ ಅವ್ರಿಗೆ ಕೇಳಿದ್ರು. ಆಪ್ಕ ನಮ್ಮ ಕ್ಯಾ ಅಂದ. ಅವ್ನು ಎತ್ಬಿಟ್ಟು ಮೇಲ್ಗಡೆ ಕೂರಿಸ್ಕೊಂಡು ಹಿಂಗೆ ತಾನು ತಿಂತ ತಿಂಡಿ ತಿನ್ನಿಸಿದ್ರು ಸರ್. ಎಂಥ ದೊಡ್ಡ
ಎಲ್ಲನೂ ಕಳಿಸ್ಬಿಟ್ರು ಸರ್. ಯಾವ ಸೆಕ್ಯೂರಿಟಿ ಇಲ್ಲಪ್ಪ. ಕೊನೆಗೆ ಹೋಗ್ಬೇಕಾದ್ರೆ ಸೋಮಣ್ಣ ಕಿಸ್ಸೆ ತೆಗಿ ಫೋಟೋಗ್ರಾಫರ್ಗೆ ಬುಲಾಯಿ ಅಂತಂದು. ಒಬ್ಬ ದೊಡ್ಡ ಮನುಷ್ಯ ಅಲ್ವಾ ಅದು ಹೇಳಿ. ನಾನು ಯಾರು ಸರ್ ನಾನು? ಅದಾದ್ಮೇಲೆ ನನಗೆ ಏನೆಲ್ಲ ಆಗಿದ್ದು, ಮತ್ತೊಂದಾಗಿದ್ದು, ಹೆಂಗಾಯಿತು ಏನು ನೀವೆಲ್ಲರಿಗೂ ಗೊತ್ತಿದೆ ದೇಶಕ್ಕೆ. ಅದಕ್ಕೇನು ಹೆಚ್ಚಾಗಿ ಒಬ್ಬ ನಾಯಕನಿಗೆ ಯಾವ ರೀತಿಯಾದ ಗುಣಗಳು ಇರಬೇಕು ಅನ್ನೋದಕ್ಕೆ ಇವರೆಲ್ಲ ಉದಾಹರಣೆಗಳು ಸರ್. ದೇಶಕ್ಕೆ ಇವ್ರ ಕೊಡುಗೆ ಅಪಾರವಾದದ್ದು ಸರ್. ಇಂಥ ಪುಣ್ಯಾತ್ಮರು ಬೇಕು ಸರ್. ಪ್ರಕಾಶ್ ಅಂತೇಳಿ ನಾನು ಸರ್. ನಿಮ್ಮ ರಾಜಕೀಯದಲ್ಲಿ ನಿಮ್ಮನ್ನು ನಿವೃತ್ತಿಗೊಳಿಸ್ಬೇಕಂತೇಳಿ 2 ಕಡೆ ಟಿಕೆಟ್ ಕೊಟ್ಟು ಸೋಲಿಸಿದ್ರು. ಅವ್ರೇನಾದರೂ ಹೈಕಮಾಂಡ್ ನಿಮ್ಮನ್ನು ಗುರುತಿಸಿ ಟಿಕೆಟ್ ಕೊಡದೆ ಹೋಗಿದ್ರೆ ರಾಜಕೀಯ ನಿವೃತ್ತಿ ಪಡಿತಿದ್ರಾ? ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಹಂಗೆಯಪ್ಪ. ಯಾರು ಅಲ್ಲ ಕಣೋ. ಮಹಾತ್ಮ ಗಾಂಧಿ ಎಂಥ ದೊಡ್ಡ ಮನುಷ್ಯನಪ್ಪ. ತನ್ನ ಜೀವ ಉಸಿರು ಹೋಗ್ಬೇಕಾದ್ರೆ ಈ ದೇಶಕ್ಕೆ ಒಂದು ಸಂದೇಶ ಕೊಟ್ಟೋಗ್ತಾನೆ. ನಾನು ಇನ್ನೂ ಇರಬೇಕು ಅನ್ನೋದಿತ್ತು. ಅವೆಲ್ಲ ಆಗ್ತಾವಪ್ಪ. ಯಾರು ನನಗೆ ಮುಗಿಸಿದ್ರು, ಮತ್ತೊಂದು ಮುಗಿಸಿದ್ರು, ಚರ್ಚೆನೂ ಮಾಡೋಲ್ಲ, ಅದು ಬೇಕು ಇಲ್ಲ. ಅದರ ಒಂದು ಸತ್ಯ, ಭಗವಂತ ಈ ದೇಶದಲ್ಲಿದ್ದಾನೆ. ಕೆಲಸ ಮಾಡೋರಿಗೆ, ಎಲ್ಲ ವರ್ಗದವ್ರಿಗೆ ಸಮಾನತೆ ಕೊಡೋರಿಗೆ 4:15 ಗಂಟೆಗೆ ನಾನು ಹೇಳ್ತೀನಪ್ಪ. ಅಲ್ಲಿ 5 ಗಂಟೆ 5:15 ಗಂಟೆ ಬೀದಿಲಿ ಇರ್ತೀನಪ್ಪ. ಒಂದು ದಿನಾನೂ ಕೂಡ ನಾನು ಇವಾಗ ರಾತ್ರಿ ಬಂದಿದ್ದೆ 2:45ಗೆ. ನಾನು ಹೆಂಡ್ತಿ 5:40ಕ್ಕೆ ಹೋಯ್ತಾ ಇದ್ದೆ ಅವ್ರಿಗೆ. ಎಲ್ಲಿಗೆ ಹೋಯ್ತೀರಿ ಅಂದರು. ಒಂದು 5 ನಿಮಿಷ ವಾಕ್ ಮಾಡಿ ಬರ್ತೀನಿ ಅಂದೆ. ತಲೆ ಕೆಟ್ಟಿದ್ದೆ ನಿನಗೆ ಅದು. ಯಾಕೆ ಹೇಳ್ತೀನಿ ಅಂದರೆ ಇವೆಲ್ಲ ಭಗವಂತ ಯಾವುದೋ ಒಂದು ಜನ್ಮದಲ್ಲಿ ನಮ್ಗೆ ಕೊಟ್ಟಿದ್ದೆ. ಇದು 74 ವರ್ಷ ನನಗೊಂದು BP ಇಲ್ಲ, ಶುಗರ್ ಇಲ್ಲ ಅಂದರೆ ಅದು ದೇವ್ರು ಕೊಟ್ಟು ವರ ಅಲ್ವೇನಪ್ಪ. ಅಂದರೆ ನೀವು ಹೇಳೋದೇ ನಿಮ್ಮಂಥವ್ರನ್ನ ರಾಜಕೀಯದಿಂದ ನಿವೃತ್ತಿ ಮಾಡೋಕ್ಕೆ ಬೇರೆಯವ್ರಿಗೆ ಆಗದೇ ಇಲ್ಲ. ಆಗೋದಿಲ್ಲ ಅಲ್ಲ ಸರ್. ಭಗವಂತ ಬಿಡಲ್ಲ ಸಾರ್. ಒಂದೆಲ್ಲ ಒಂದು ಕೊಡ್ತಾನೆ ಸಾರ್. ಯಾರು ಬಿಡಲ್ಲ ಸರ್. ದೊಡ್ಡವನಿದ್ದಾನೆ ಸರ್. ಪುಣ್ಯಾತ್ಮ ಇದ್ದಾನೆ ಸರ್. ನಾವು ಯಾರು ಸರ್? ನಾವು ಇವ್ರು ಯಾರೂ ನನ್ನ ಪರಿಚಯ ಇಲ್ಲ ಸರ್. ನನ್ನ ಬಗ್ಗೆ ಅಷ್ಟೊಂದು ತಿಳ್ಕೊಂಡಿದ್ದಾರೆ ಅಂದರೆ ಅವ್ರು ಎಷ್ಟು ಮಟ್ಟಿಗೆ ಯೋಚನೆ ಮಾಡಿರ್ತಾರೆ ಸರ್. ನೀವೇನೇ ಏನೇ ಹೇಳಿ ರಾಜ್ಯ ರಾಜಕಾರಣದಿಂದ ಸೋಮಣ್ಣವ್ರನ್ನ ಮುಗಿಸ್ಬೇಕು ಅಂತ ಒಂದಷ್ಟು ಷಡ್ಯಂತ್ರಗಳು ನಡೆದು ಸರ್. ಇನ್ನು ದಿನಾನೂ ಇದೆ ಸರ್. ನಾನು ಹೇಳ್ದಲ್ಲ ಸರ್, ನಾನು ಮೊದಲೇ ಹೇಳ್ದಲ್ಲ ಸರ್, ಮೋರ್ ವರ್ಕ್ ಮೋರ್ ಎನಿಮೀಸ್, ಲೆಸ್ ವರ್ಕ್ ಲೆಸ್ ಎನಿಮೀಸ್, ನೋ ವರ್ಕ್ ನೋ ಎನಿಮೀಸು. ನಾನು ಸುಮ್ಮನೆ ಇದ್ದರೆ ನನಗೇನೂ ಇರಲ್ಲ ಸರ್. 3 ತಿಂಗಳು ಸುಮ್ಮನೆ ಇದ್ದೆ ಸರ್. ಸ್ವಲ್ಪ ಕಡಿಮೆ ಆದರು ಸರ್. ಸರ್, ಇಲ್ಲಿ ಫ್ರೀ ಕೊಡೋ ಬರದಲ್ಲಿ ಎಲ್ಲ ರೇಟು ಕೂಡ ದುಬಾರಿ ಆಗಿದೆ. ಸ್ಟಾಂಪ್ ಪೇಪರಿಂದ ಹಿಡಿದು ಪ್ರತಿಯೊಂದು ಕೂಡ ಸಾಕಷ್ಟು ಮಟ್ಟ ದುಬಾರಿ ಆಗಿದೆ. ಇದ್ರ ಬಗ್ಗೆ ಯಾರು ಧ್ವನಿ ಎತ್ತಾ ಇಲ್ಲ. ನಿಜ ಕಣೆಯ, ನೀನು ಹೇಳಿದ್ದೆಲ್ಲ ಸತ್ಯ. ಒಂದು ಸತ್ಯಪ್ಪ, ನಾನು ಸಿದ್ದರಾಮಯ್ಯ ಸಾಹೇಬರು 14, 15, 16 ವರ್ಷನೂ ಬಡ್ಜೆಟ್ ಮಂಡನೆ ಮಾಡೋದು. ನಾವೆಲ್ಲ ತುಂಬ ಆತ್ಮೀಯರು, ಒಂದೇ ಪಾರ್ಟಿಲಿದ್ದವರು. ಅವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿದ್ದರು. ನಾನು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದೆ. ಹಳೆ ಸಿದ್ದರಾಮಯ್ಯನವ್ರು ಕಳೆದೋಗ್ಬಿಟ್ಟವ್ರಪ್ಪ. ಅವರ ಒಂದು ಕಾನ್ಸೆಪ್ಟ್ ಏನಿತ್ತು, ಕಮಿಟ್ಮೆಂಟ್ ಏನಿತ್ತು, ಈ ರಾಜ್ಯದ ಬಗ್ಗೆ, ದೇಶದ ಬಗ್ಗೆ, ತನ್ನ ಇಲಾಖೆ ಬಗ್ಗೆ ಎಷ್ಟು ಮಟ್ಟಿಗಿತ್ತೋ ಅದಿವತ್ತು ನನಗೆ ಸ್ವಲ್ಪ ಎಲ್ಲ ಒಂದು ಕಡೆ ಆಗ್ತಾ ಇಲ್ಲ ಅಂತ ಕಾಣಿಸ್ತದೆ ಸರ್. ಅದ್ರ ಬಗ್ಗೆ ಯಾರು ಧ್ವನಿನೇ ಎತ್ತಾ ಇಲ್ಲ. ನೋವಾಗಿದ್ದು ರೈಟ್ಗಳು ದುಬಾರಿ ಆಗಿರೋದಕ್ಕಿಂತ ಜಾಸ್ತಿ ನೋವಾಗಿದ್ದು 34 ಜನ ಮಂತ್ರಿಗಳಿದ್ದರೆ 84 ಜನ ಬೋರ್ಡ್ಗಳಿಗೆ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿದ್ದಾರಪ್ಪ. ಅಲ್ಲಿ ಯಾರ ಮನೆ ದುಡ್ಡು? ಕಾರ್ಮಿಕರಿಗೆ ಉದ್ಯೋಗ ಇಲ್ಲ, ಏನೇನು ಉದ್ಯೋಗನೂ ಕಳಿಸಿದ್ದಾರೆ. ಒಂದು ಸತ್ಯಪ್ಪ, ಒಂದು ಸತ್ಯ. ನನಗೆ ಬುದ್ಧಿವಂತರು ಕೂಡ ಒಂದೊಂದು ಸಾರಿ ದಡ್ಡರಾಗಿ ವರ್ತನೆ ಮಾಡ್ತಾರೆ ಅನ್ನೋದಕ್ಕೆ ಇದು ಒಳ್ಳೆಯದಲ್ಲ. ಸಾವಿರಾರು ಜನರಿಗೆ ಭಾಗ್ಯಗಳು ಕೊಟ್ಟಿದ್ದೀರಿ, ಏನು ಕೊಟ್ಟಿದ್ದೀರಿ ಬಿಟ್ಟಿದ್ದೀರಿ, ನನಗೆ ಬೇಸರಿಕೆ ಇಲ್ಲ. ಆದರೆ ಸಂಪನ್ಮೂಲ ಕೊಡುವಾಗ, ಈ ಬೇರೆಯವ್ರಿಗೆ ಇದು ಕೊಡುವಾಗ ತನಗೆ ಇದೇನು ನೋಡ್ಕೋಬೇಕಾಗಿತ್ತು. ಅದು ಒಂದು, ನನಗೆ ಇಂಥವೆಲ್ಲವೂ ಕೂಡ ಧ್ವನಿ ಎತ್ತಬೇಕಾಯ್ತದೆ. ಈ ಚುನಾವಣೆ ಮುಗಿದ ಮೇಲೆ ರಾಷ್ಟ್ರದಲ್ಲಿ ಮತ್ತೆ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಬರ್ತಾರೆ. ಯಾರು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಲೋಕಸಭಾ ಸದಸ್ಯನಾದರೆ ನಾನು ಜಗಳ ಕಾಯ್ಕೊಂಡು ರೋಡಿಗೆ ನಿಂತ್ಕೊಂಡು ಕುಸ್ತಿ ಮಾಡೋದಲ್ಲ. ಸಿದ್ದರಾಮಯ್ಯನವ್ರ ಹತ್ರನೇ ಕುಳಿತುಕೊಂಡು ಹಿಂಗಲ್ಲ ಹಿಂಗೈತಪ್ಪ, ನೀನೇನೋ ಮಾಡ್ಕೊಂಡು ನಿನ್ನ ತಂದೆ, ನಾನು ತುಮಕೂರಿಗೆ ಒಂದಷ್ಟು ದುಡ್ಡು ಕೊಡೋ, ಏನೋ ಮಾಡುವಂಥ ಅನ್ನೋದಕ್ಕಿಂತ ಹೆಚ್ಚಾಗಿ ಇವಾಗ ಹೇಳಿದ್ರಲ್ಲ 84 ಜನ ರೀ, 84 ಜನ ಇದ್ದಾರೆ ಸಾಹೇಬ್ರೆ. ಕ್ಯಾಬಿನೆಟ್ ರ್ಯಾಂಕು, ಅದು ಯಾವುದೋ ಭಾಗ್ಯಗಳು ನೋಡೋಕ್ಕೆ ಅಧ್ಯಕ್ಷ ಅಂತೆ, ಅದು ಮೆಂಬರ್ ಅಂತೆ, ಅವ್ರಿಗೆಲ್ಲ ಗೂಟದ ಕಾರು. ಯಾವುದಪ್ಪ ಇದು ಯಾಕೆ ಬೇಕಿದು? ಸಂಬಳಗಳು ಕೊಡ್ತಾ ಇದ್ದಾರೆ. ಇನ್ನೊಬ್ಬರು ನಮ್ಮ ಮನಸ್ಸನ್ನು, ಇನ್ನೊಬ್ಬ ಟ್ಯಾಕ್ಸ್ ಪೇಯರ್ ಹಣನ ಯಾವ ರೀತಿ ನಾವು ವಿನಿಯೋಗ ಮಾಡಬೇಕು ಅನ್ನುವ ದೂರದೃಷ್ಟಿಯ ಚಿಂತನೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗೆ ಇದೆ ಅನ್ನೋದು ನನ್ನ ನಂಬಿಕೆ, ಅಚಲವಾದ ನಂಬಿಕೆ. ಅವ್ರು ಯಾಕೆ ಈ ಥರ ಯಾವುದೋ ಒಂದು ಒತ್ತಡಕ್ಕೆ ಇವರು ಈಲ್ಡ್ ಆಗ್ತಾ ಇದ್ದಾರೆ? ಇದರ ಅವಶ್ಯಕತೆ ಇದೆಯಾ? ಇದಕ್ಕೆಲ್ಲ ಉತ್ತರಪ್ಪ ಚುನಾವಣೆ ಮುಗಿದೋಗ್ಲಪ್ಪ. ಒಟ್ಟಾರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನು ಅಭಿಪ್ರಾಯ ಇದೆ ಸರ್? ನನಗೆ ತಪ್ಪಾ ಸರಿನಾ ಸರ್? ತಪ್ಪು ಸರಿ ಅನ್ನೋದಕ್ಕೆ ಏನೋ ಬಡವ್ರ ಮನೆ ಹೆಣ್ಮಕ್ಳಿಗೆ ಬೆಲೆ ಏರಿಕೆ ಆಗಿದೆ, 2,000 ರೂಪಾಯಿ ದುಡ್ಡು ಕೊಡ್ತೀವಿ, 2,000 ಮಾಡ್ತೀರಿ ಅದನ್ನ. 5,000 ಕೊಡಲಿ ಸರ್. ಅವ್ರು ಒಂದು ಮಾತು ಹೇಳಿದ್ರು ಸರ್, ಗ್ಯಾರಂಟಿ ಯೋಜನೆಯಲ್ಲಿ
ಒಂದು ಕಡೆ ಕೊಟ್ಟು ಅದ್ರ 2ರಷ್ಟು ರೈಟ್ ಜಾಸ್ತಿ ಮಾಡಿ ಸರ್. ನೀವು ರೇಟ್ ಕರೆಂಟ್ ಜಾಸ್ತಿ ಮಾಡಿದೆ ಏನೇನು ಸಿದ್ದರಾಮಯ್ಯವ್ರ ಮನೆಯಿಂದ ಇಲ್ಲ, ದುಡ್ಡು ಒಂದು ನಿಮಿಷ ತಂದು ತಾಳಿ. ಕೊಡಕ್ಕಾಗತ್ತಾ? ನಮ್ಮ ಕೃಷ್ಣ ಬೈರೇಗೌಡರು ಅವ್ರ ತಂದೆಯವರು ನಮ್ಮ ನಾಯಕರು ಸರ್, ಹೌದು. ಭಾರಿ ಬುದ್ಧಿವಂತ ಸರ್. ಸಬ್ ರಿಜಿಸ್ಟರ್ ಆಫೀಸು ಭಾನುವಾರನೂ ತೆಗೆದಿರ್ತದೆ. ಏನಕ್ಕೆ ತೆಗೆದಿರ್ತದಪ್ಪ? ಇರೋದೇ ರಿಜಿಸ್ಟರ್ ಮಾಡೋಕ್ಕೆ ಯಾರಿಗೂ ಹೋಗಲ್ರು. ನೀವು ಹಾಕಿರೋ ರೈಟ್ಗಳು ನೋಡಿದ್ರೆ ಹಂಗಿವೆ. ನೀವು ಜಾಸ್ತಿ ಮಾಡ್ತೀರಿ, ಯಾವನೋ ಅಲ್ಲೇನೋ ಮಾಡಿ ಒಂದು 4 ಜನ ದೊಡ್ಡ ಮನುಷ್ಯ ಇರ್ಬೋದು ಸರ್, ಎಲ್ಲರೂ ಶ್ರೀಮಂತರಿಲ್ಲ ಸರ್. ಒಬ್ಬ ಸಣ್ಣ ಒಬ್ಬ 30-40 ಸಾವಿರ ರೈಟ್ ಕೂಲಿ ಸಂಬಳ ಮಾಡೋನು ಒಂದು 20-30 ಸೈಟ್ ತೊಗೋಬೇಕಾದ್ರೆ ಇವತ್ತು ರಿಜಿಸ್ಟ್ರೇಷನ್ ವ್ಯಾಲ್ಯೂನೇ ಲಕ್ಷಗಟ್ಟಲೆ ಆಗ್ತಾಯಿದೆ ಸರ್. ಒಂದು ಸರ್, ಈ ಯೋಜನೆಗಳು ಮಾಡುವಾಗ ದೂರದೃಷ್ಟಿ ಚಿಂತನೆ ಬೇಕಿತ್ತು. ಅಟ್ಲೀಸ್ಟ್ ಒಂದು ಹೋಮ್ವರ್ಕ್ ಮಾಡಬೇಕಿತ್ತು. ಮತ್ತು ಇಲ್ಲ ಅಧಿಕಾರಿಗಳು ಮಾತಾಡೋ ಕೇಳಬೇಕಿತ್ತು, ಇಲ್ಲ ತಾವಾದರೂ ದೂರದೃಷ್ಟಿ ಯೋಚನೆ ಮಾಡಬೇಕಾಯಿತು. ದಿಢೀರ್ನೆ ಬಂದು ದಿಢೀರ್ನೆ ಏರಿಸಿದ್ದು ಇನ್ನೂ ಬರೀ ಅಡ್ವರ್ಟೈಸ್ ಬರ್ತಾ ಇದೆಯಲ್ಲ, ಅದಕ್ಕೆ ಅದು ಎಷ್ಟು ಕೋಟಿ ಆಗಿದೆಯೋ ಗೊತ್ತಿಲ್ಲ ಸರ್. ನಾನು 7 ಬಾರಿ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀನಿ, 7 ಬಾರಿ ಶಾಸಕನಾಗಿದ್ದೀನಿ, 2 ಸಾರಿ MLC, 5 ಸಾರಿ ಶಾಸಕನಾಗಿದ್ದೀನಿ, 2 ಸಾರಿ ಕಾರ್ಪೊರೇಟರ್ ಆಗಿದ್ದವನು. ಈ ರೀತಿ ಸರ್ ಇನ್ನೂ ಅವ್ರಿಗೆ ಹಿಡ್ತಾರೆ ಸಿಗಲ್ಲ, ಟೇಕಪ್ಪೇ ಆಗಿಲ್ಲ ಈ ಸರ್ಕಾರ ಸರ್. ಬೇಜಾರು ಮಾಡ್ಕೊಬೇಡ್ರಪ್ಪ, ಈ ಸರ್ಕಾರ ಟೇಕಪ್ಪೇ ಆಗಿಲ್ಲ. ನಾಳೆ ಬೆಳಗ್ಗೆಯಿಂದ ಬತ್ತಾರಲ್ಲಿ ಭಾಷಣ ಮಾಡೋಕ್ಕೆ ತಿರ್ಗಾ ಅಲ್ಲಿ. ಮತ್ತು ಈ ಸಲ 20 ಲೋಕಸಭಾ ಗೆಲ್ತೀವಿ ಅಂತಾರೆ. ಇಲ್ಲ ಸರ್, 29 ಗೆಲ್ತಾರೆ ಸರ್. 29 ಗೆಲ್ತಾರೆ ಸರ್. ಇವೆಲ್ಲ ಜನ ತೀರ್ಮಾನ ಮಾಡ್ತಾರೆ, ಜನ ತೀರ್ಮಾನ ಮಾಡ್ತಾರೆ ಸರ್. ನೋಡಿ ಸರ್, ಯಾರು ಎಷ್ಟು ಗೆಲ್ತಾರೆ ಅನ್ನೋ ಆಯ್ತಪ್ಪ. ನಿಮ್ಮ ರಾಷ್ಟ್ರದ ನಾಯಕ ಯಾರು? ರಾಹುಲ್ ಗಾಂಧಿ. ಯಾಕಲ್ಲ? ಅಲ್ಲ, ಒಂದು ನಿಮಿಷ ತಾಳಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ. ಖರ್ಗೆ ಅವ್ರ ಯಾಕ್ರಿ ಬಗ್ಗೆ ರಾಹುಲ್ ಗಾಂಧಿ ನಿಮ್ಗೆ ಓನ್ ಮಾಡ್ಕೊಳಕ್ಕಾಗಲ್ವಾ? ಹೌದ್ರಿ, ನಮ್ಮ ಲೀಡರ್ ಅಂತ ಹೇಳ್ರಿ. ನಾವು ಒಬ್ಬರೇ ಹೇಳ್ತಾ ಒಂದ್ ನಿಮಿಷ. ಖರ್ಗೆ ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ. ಅವ್ರ ಕೈ ಕೆಳಗಡೆ ನಾನು ಕೆಲಸ ಮಾಡಿದ್ದೀನಿ. ದೇವರಾಣೆ ಅವೆಲ್ಲ ಆಗೋದು ಕೆಲಸ, ಇವೆಲ್ಲ ಆಗೋಲ್ತು. ಅವ್ರಿಗೆ ಒಂದು ಕನ್ಫ್ಯೂಷನ್ ಇದೆ. IND-IA ಅಂದರು, ಎಲ್ಲವ್ರು IND-IA ಏನಾಗ್ತೀರಿ ನೀವು? ಹೋದ ಸಾರಿ 48-44 ಇದ್ದರು, ಈ ಸಾರಿ 37 ಬರ್ತಾ. ನಾನು ಹೇಳ್ತಾ ಇಲ್ಲ, ಸಮೀಕ್ಷೆಗಳು ಹೇಳ್ತವೆ. ಅಲ್ಲಿ ಆರ್ಗನೈಸೇಷನ್ನಲ್ಲಿ DK ಶಿವಕುಮಾರ್ ಅಂತ ಒಬ್ಬ ಆರ್ಗನೈಸರ್ ಇದ್ದಾರೆ. ಅದು ಅವರು ಪಕ್ಷ ಕಟ್ಟೋದು ಗೊತ್ತು, ನಡೆಸೋದು ಗೊತ್ತು, ಯೋಜನೆಗಳಂತರೋದು ಗೊತ್ತು, ನಿಂತ್ಕೊಂಡು ಭಾಷಣ ಮಾಡೋದಕ್ಕೂ ಚೆನ್ನಾಗಿ ಬರುತ್ತೆ, ಗ್ರೌಂಡ್ ಲೆವೆಲಲ್ಲಿ ದುಡಿಯೋದಕ್ಕೂ ಬರುತ್ತೆ. BJP ಏನಾಯ್ತು? ನೀವು ಹೇಳಿದ್ದೆಲ್ಲ ನಾನು ಹೇಳಿ ಅಜ್ಞಾತವಾಸದಲ್ಲೂ ಇದ್ದೆ. ಭಗವಂತ ಎಲ್ಲ ಭಗವಂತ ಈ ಪಾರ್ಟಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್ ಇವೆಲ್ಲ ಒಂದು ಕಾಲಕ್ಕೆ ಬರ್ತದೆ ಸರ್. ನಮ್ಮಲ್ಲಿ ಬೈಜಾನ್ ಬುದ್ಧಿವಂತರವರೇ ಸರ್. ಒಂದು ಕಡೆ ಸೇರೋಲ್ರು ಸರ್ ಇವರು, ಸತ್ಯ ಮಾತಾಡೋಲ್ರು. ನನಗೆ ನಾನೇನು ಮಾಡ್ತೀನಿ, ಹೋಯ್ತೀನಿ. ಅಮಿತ್ ಶಾ ಅವರು ನನಗೆ ನಿಜವಾಗೂ ಹೇಳ್ತೀನಿ, ನಾನು ಕೆಲವಾರು ವಿಚಾರಗಳನ್ನು ಮಾತಾಡೋಕ್ಕಾಗೋದಿಲ್ಲ. ಚುನಾವಣೆ ಇದೆಯಪ್ಪ, ನಾಳೆ ನೀವು ಯಾರು ನಮ್ಮ ಪರವಾಗಿ ಬರೋಲ್ರಿ ಅಲ್ಲಿ. ನಾನು ಬರೋರು ಅವರೇನೆ. ಒಂದೊಂದು ಸಾರಿ ಬಿಟ್ಟರೆ ಬುಲೆಟಿನ್ಗಳು ಎಲ್ಲೆಲ್ಲ ಹೋಯ್ತವೆ. ಹಾಗಾಗಿ ನಾನು ಒಂದು ಮಾತ್ರ ಹೇಳ್ತೀನಿ, ಈ ಚುನಾವಣೆ ಮುಗಿದ ಮೇಲೆ ರಾಜಕೀಯದಲ್ಲಿ ಧ್ರುವೀಕರಣ ಆಗೋದು ಎಲ್ಲ ಇರ್ತದೆ ಗೊತ್ತಿಲ್ಲ. ಭಾರತೀಯ ಜನತಾ ಪಕ್ಷ ವಿಜೇಂದ್ರ ಅಂತ ಒಬ್ಬ ಯುವಕನನ್ನು ಕೊಟ್ಟಿದೆ. ಆತ ಬುದ್ಧಿವಂತ ಆಗಿ, ಮುತ್ಸದಿಯಾಗಿ 4-6 ಜನ ಹಿರಿಯರ ಮಾರ್ಗದರ್ಶನ ಪಡೆದು ಒಂದು 2-3 ವರ್ಷ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಸರ್, ರಾಜಕಾರಣದಲ್ಲಿ ನಾಯಕತ್ವನ ಬೆಳೆಸೋದು ದೊಡ್ಡದಲ್ಲ ಸರ್. ಇಷ್ಟು ವರ್ಷ ರಾಜಕಾರಣ ನೋಡಿದ ನಿಮ್ಮ ಅನುಭವದ ಮೇಲೆ ಹೇಳೋದಾದರೆ BJP ಈ ಸಲ 66 ಯಾಕೆ ಬಂತು ಸರ್? ಇದು ಕೆಲವಾರು ವಿಚಾರಗಳನ್ನು ನಾವು ಚರ್ಚೆ ಮಾಡೋಕ್ಕಾಗೋದಿಲ್ಲ. ಯಾರು ಏನೇನು ಹೇಳಬೇಕು ಹೇಳಿದ್ದೀವಿ. ನಾನು ಒಂದು ಸತ್ಯ, ಭಾರತೀಯ ಜನತಾ ಪಕ್ಷ, ಆ ಪಕ್ಷದ ಸಿದ್ಧಾಂತ, ಆ ಪಕ್ಷದಲ್ಲಿರ್ತಕ್ಕಂಥ ಕೆಲವು ತೀರ್ಮಾನಗಳ ಜೊತೆಯಲ್ಲಿ ಒಡಂಬಡಿಕೆ ಇಲ್ಲದೆ ಹೋದರೆ, ಒಬ್ರಿಗೊಬ್ಬರು ನಾನು ಬುದ್ಧಿವಂತ ಅಂತ ಹಿಂದೆ ಸಿದ್ದರಾಮಯ್ಯನವ್ರ ಕಾಲದಲ್ಲಿ 72 ಆಗಿದ್ರಲ್ಲ, ನಾವು ದೊಡ್ಡ ಬುದ್ಧಿವಂತರು ಅಂದ್ಬಿಟ್ಟು ಇವತ್ತು ನಮ್ಮದು 65ಕ್ಕೆ ಬಂತು ಸರ್. ಮುಂದಿನ ಸಾರಿ 20 ಚುನಾವಣೆ ಆದಮೇಲೆ ಸರ್ ಇವೆಲ್ಲ ಒಂದು ರೀತಿ ಕಾಲಚಕ್ರ ಸರ್. ಆ ಕಾಲಚಕ್ರದಲ್ಲಿ ಮೇಲಕ್ಕೆ ಬರ್ತದೆ ಸರ್. ಈ ಚುನಾವಣೆ ಆದವನಿಗೆ 74 ಆಯ್ತವೆ ಸರ್. 78ಕ್ಕೆ ಹೋಗ್ತೀನಿ ಗೆದ್ದರೆ, ಸೋತ್ರೆ ಮಾತ್ರ 74ಕ್ಕೆ ಇರ್ತೀನಿ. ಅಲ್ಲಿಂದ ಆಚೆಗೆ ಮತ್ತೆ ನಮ್ಮ ಅಧ್ಯಾಯ ಯಾವ ರೀತಿ ಶುರು ಆಯ್ತದೋ ಗೊತ್ತಿಲ್ಲ. ಆದರೆ ಒಂದು ಸತ್ಯ, ಈ ಭೂಮಿ ತಾಯಿ ಬಂಜೆ ಇಲ್ಲ ಸರ್. ಈ ಭೂಮಿ ತಾಯಿ, ಕರ್ನಾಟಕ ಭೂಮಿ ತಾಯಿ ಬಂಜೆ ಇಲ್ಲ ಸರ್. ಯಾರನ್ನೋ ಒಬ್ಬರು ಸೃಷ್ಟಿ ಮಾಡ್ತಾರೆ ಸರ್. ಎಂತೆಂಥವ್ರು ಸೃಷ್ಟಿಯಾಗಿದ್ದಾರೆ ಸರ್, ಅದರೊಳಗೆ ಅವರು ಆಗ್ತಾರೆ ಸರ್. ಆದರೆ ಆ ಕಾಲ ಬರ್ತದೆ ಸರ್. ಸೋಮಣ್ಣವರೇ, ಮೋದಿ ಅಷ್ಟು ದೊಡ್ಡ ನಾಯಕ, ಅಷ್ಟು ಜನಪ್ರಿಯ ನಾಯಕ, ಈ ಸಲ 400 ಸೀಟ್ ಬರ್ತವೆ ಎಲ್ಲ ಮಾತಾಡ್ತೀರಿ. ಕರ್ನಾಟಕದಲ್ಲಿ JDS ಜೊತೆ ಯಾಕೆ ಮೈತ್ರಿ ಆಗಬೇಕಾಗಿತ್ತು ಸರ್? JDS ಗೆದ್ದು ಬರಬೇಕಾಗಿತ್ತಪ್ಪ. ಖಂಡಿತ ಒಂದು ಹೇಳ್ತೀನಿ ಸರ್, JDS ಜೊತೆ ಮೈತ್ರಿ ಆಗಿದ್ದು ಸನ್ಮಾನ್ಯ ದೇವೇಗೌಡರ ದೂರದೃಷ್ಟಿಯ ಚಿಂತನೆ. ಅಂದರೆ ನೀವು ಹೇಳೋದೇ ದೇವೇಗೌಡರೇ ಬಂದಿದ್ರು? ಅಲ್ಲಲ್ಲ ಸರ್, ಅವ್ರ ತೀರ್ಮಾನ ಏನಾಯಿತು, ಆಲ್ಟರ್ನೇಟಿವ್ ನಾಯಕ ಇಲ್ಲ, ಈ ದೇಶದ ಅಸ್ಥಿರತೆ ಆಗ್ತದೆ,
ಈ ಸ್ಥಿರತೆ ಕಾಪಾಡಬೇಕು, ಈ ದೇಶಕ್ಕೆ ಒಂದು ಇನ್ನೊಂದಷ್ಟು ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಆಗಬೇಕು ಅಂದಾಗ ನಮ್ಮಂಥವರು ಕೂಡ ಕೈ ಜೋಡಿಸ್ಬೇಕಾಗ್ತದೆ ಅಂತ ಹೇಳಿ ತಮ್ಮ ಸಿದ್ಧಾಂತವನ್ನು ಕೂಡ ಎಲ್ಲೋ ಒಂದು ಕಡೆ ಬದಿಗೆ ಒತ್ತದೆ ನಾವು ಕೂಡ ಇವತ್ತು ಆ ಒಂದು ಮುಖ್ಯವಾಹಿನಿಯಲ್ಲಿ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಸನ್ಮಾನ್ಯ ದೇವೇಗೌಡರ ಒಂದು ದೊಡ್ಡತನ, ಕುಮಾರಸ್ವಾಮಿಯವರ ಒಂದು ಇಚ್ಛಾಶಕ್ತಿ, ನಮ್ಮ ಪಾರ್ಟಿಯವರು ಕೂಡ ಅದನ್ನು ಸ್ವೀಕಾರ ಮಾಡಿದ್ದಾರೆ ಸರ್. ದೇವೇಗೌಡರ ಬಗ್ಗೆ ಈಗ ಮೋದಿಯವರು ದಿನ ಬೆಳಗಾದರೆ ಕುಟುಂಬ ರಾಜಕಾರಣದ ವಿರುದ್ಧ ಅಂತಾರೆ. ಒಂದು ಕುಟುಂಬದ ಪಕ್ಷದ ಜೊತೆಗೆ ಹೋಗಿ ನೀವು ಮೈತ್ರಿ ಮಾಡ್ಕತ್ತೀರಿ. ಆ ಮೈತ್ರಿ ಆದ ಮೇಲೆ ದೇವೇಗೌಡರು ನರೇಂದ್ರ ಮೋದಿಯನ್ನು ದೈವಾಂಶ ಸಂಭೂತರು ಅಂದ್ಬಿಟ್ರು ಸರ್. ಇರ್ತಕ್ಕಂಥ ವಾಸ್ತವಾಂಶಕ್ಕೆ ನಾವೆಲ್ಲ ಒಂದು ಕಡೆ ಇವತ್ತಿಂದ ಆಗಿದೆಲ್ಲ ಕುಟುಂಬ ರಾಜಕಾರಣ ಸರ್. ಮೋದಿಯವ್ರು ಬಂದ ಮೇಲೆ ಸರ್ ಎಂತೆಂಥವ್ರಿಗೆ ಫೈಟ್ ಕಳಿಸಿದ್ದಾರೆ ಸರ್ ಮನೆಗೆ. ಪುಣ್ಯಾತ್ಮರು ಬೇಜಾನ್ ಜನ ಹೋಗಿದ್ದಾರೆ ಸರ್. ದೇವೇಗೌಡರಿಗೆ ಇವಾಗಲೇ 92-93 ಹೋಗ್ತಾ ಇದ್ದಾರೆ ಸರ್. ದೇವೇಗೌಡರಿಗೆ ಆ ದೊಡ್ಡತನ ಬತ್ತಲ್ಲ ಅಂತ ಮೋದಿಯವ್ರಿಗೆ ಎಷ್ಟೊಂದು ಆನಂದ ಇದೆ ಅಂದರೆ, ಈ ಕುಟುಂಬ ಮತ್ತೊಂದು ಮಗದೊಂದು ಸರ್, ಒಂದೆರಡು ತಲೆಮಾರು ಸರ್ ಹೋಯ್ತವೆ ಸರ್. ಎಲ್ಲರೂ ಶಾಶ್ವತವಾಗಿ ಯಾರು ಇರೋಕ್ಕಾಗೋದಿಲ್ಲ ಸರ್. ಯಾರಿರ್ತಾರೆ ಶಾಶ್ವತವಾಗಿ ಅಂದರೆ, ಯಾರು ಬಂದು ನಮ್ಮಂಥವ್ರು ಎಲ್ಲೂ ಏನೂ ಇಲ್ದಿರ ನೆಲೆ ಇಲ್ದಿರ ಬಂದು ರಾಜಕಾರಣಕ್ಕೆ ಬಂದು ಒಂದಷ್ಟು ಒಳ್ಳೆ ಕೆಲಸಗಳು ಮಾಡಿ ಮತ್ತೆ ಕಣ್ಮರೆ ಆದರೆ ಆತ ಕಣ್ಮರೆ ಆಗ್ಬೋದು, ಅವನ ಕೆಲಸಗಳು ಮಾತ್ರ ಶಾಶ್ವತವಾಗಿರ್ತವೆ ಸರ್. ಇವೆಲ್ಲವೂ ಸರಿ ಹೋಯ್ತದೆ ಸರ್. ತಾವುಗಳು ವಿನಂತಿ ಮಾಡೋದಿಷ್ಟೇ, ಮೋದಿಯವ್ರಿಗೆ ಯಾರೂ ಸಾಟಿ ಇಲ್ಲ. ಮೋದಿಯವರು ಈ ದೇಶಕ್ಕೆ ಅವಶ್ಯಕತೆ ಇದೆ, ಅದ್ರ ಬಗ್ಗೆ ನಾವು ಚಿಂತನೆ ಮಾಡೋಣ ಸರ್. ಕುಟುಂಬ ಯಾರೋ ಒಂದು 3-4 ಕುಟುಂಬ ಇಟ್ಕೊಂಡು ನಾವು ಎಲ್ಲ ಕುಟುಂಬ ಅಂದರೆ ಕರ್ನಾಟಕದಲ್ಲಿ ಮಾತ್ರನೇ ಇದು, ಬೇರೆ ಯಾವುದೇ ರಾಜ್ಯಗಳಲ್ಲಿಲ್ಲ. ಅದು ಕೂಡ ಕಡಿಮೆ ಆಗ್ತಾ ಇದೆ ಸರ್. ನನ್ನ ಹೆಸರು ಉದಯ ಆರಾಧ್ಯ ಅಂತ. ನೀವು ಮಹಾನಗರ ಪಾಲಿಕೆ ಸದಸ್ಯರಾದ್ರಿ, ಶಾಸಕರಾದ್ರಿ, ಸಚಿವರಾದ್ರಿ, ವಿಧಾನ ಪರಿಷತ್ ಸದಸ್ಯರು ಆದ್ರಿ. ಒಟ್ಟಾರೆ ಕಳೆದ 4-5 ದಶಕಗಳಿಂದ ಒಬ್ಬ ಅನುಭವಿ ರಾಜಕಾರಣ ಯಾರಾದರೂ ಇದ್ದರೆ ಅದು ವಿ ಸೋಮಣ್ಣವರು ಮುಂಚೂಣಿಯಲ್ಲಿ ಹೆಸರು ತಗೋತೀವಿ. ಆದರೆ ಸೋಮಣ್ಣವರು ಸೋಲನ್ನ ಯಾವಾಗಲೂ ಸ್ವೀಕರಿಸಲ್ಲ ಅನ್ನೋದು ಒಂದು ಆರೋಪ ಇದೆ ಸರ್ ನಿಮ್ಮ ಮೇಲೆ. ಯಾವಾಗಲೂ ನಿಮಗೆ ಸೋಲು ಎದುರಾದಾಗ ಸ್ವಪಕ್ಷ ಹಾಗೂ ಸ್ವಜಾತಿಯವ್ರ ಮೇಲೆ ನೀವು ಆರೋಪ ಮಾಡ್ತೀರಾ ಅನ್ನೋದೊಂದು ಕಳಕಳಿ ನಮ್ಮದು. ನೀನು ಹೇಳ್ದಲ್ಲಪ್ಪ, ಆ ಥರ ಏನಿಲ್ಲ ಕಣೋ. ನಾನು ಧೈರ್ಯವಾಗಿ ಹೇಳಿ ಫೇಸ್ ಮಾಡಿದೆ. ಅದರಿಂದ ಏನೇನಾಯಿತು ಅಂತ ಆಯಿತು. ಮುಂದಿನ ದಿನಗಳಲ್ಲಿ ಯಾರಿಗಾದ್ರೂ ಎಚ್ಚರಿಕೆ ಗಂಟೆ ಇದ್ದರೆ ಅದು ಸೋಮಣ್ಣನೇ. ಆಗಬಾರ್ದು. ನಾನು ಸೋಲು ಒಪ್ಕೊಳ್ಳೋದಲ್ಲ, ನನ್ನ ಸೋಲು ಒಪ್ಕೊಳ್ಳೋನು ಯಾರೂ ಇಲ್ಲ. ಸೋಲು ಬಂದಾಗ ಸೋಲನ್ನ ಯಾಕೆ ಸ್ವೀಕರಿಸಲ್ಲ? ನಾನು ಸೋಲನ್ನ ಸ್ವೀಕಾರ ಮಾಡಿದೆ. ಸೋಲಿನಿಂದ ಇದ್ದಿದ್ದು ಕೂಡ ಹೇಳಬೇಕಾಯ್ತದಲ್ವಾ. ನಾವೆಲ್ಲ ಇನ್ನೊಬ್ಬರು ಹೆಸರು ಹೇಳಿ ರಾಜಕಾರಣ ಮಾಡೋದಲ್ಲ, ನಮ್ಮ ಹೆಸರು ಹೇಳ್ಕೊಂಡು ನಾವು ಮಾಡೋ ಕೆಲಸದ ಮೇಲೆ, ನಮ್ಮ ನಡವಳಿಕೆ ಮೇಲೆ. ಬೆಂಗಳೂರು ನಗರದಲ್ಲಿ ಒಬ್ಬನೇ ಸೋಮಣ್ಣ ಲಿಂಗಾಯತನವನಾಗಿ 5 ಬಾರಿ ಶಾಸಕ ಆಗಿದ್ದು, ನಾಗರತ್ನಮ್ಮ ಹಿರೇಮಠ ಅಂತ ವೀರೇಂದ್ರ ಯಾರು ಸನ್ಮಾನ್ಯ ನಿಜಲಿಂಗಪ್ಪನವ್ರ ಕಾಲದಲ್ಲಿ ಮಂತ್ರಿ ಇದ್ದರು, ಒಂದೇ ಸರಿಯಾಗಿದ್ದು. ವಾಟಾಳ್ ನಾಗರಾಜರು ಒಂದೇ ಸರಿಯಾಗಿದ್ದು. ಶ್ರೀಮತಿ ಪ್ರಮೀಳಾ ನೇಸರಿಗೆ ಒಂದೇ ಸರಿಯಾಗಿದ್ದು. ಈ ಸೋಮಣ್ಣನ ನಿಂತಾಗೆಲ್ಲ ಗೆಲ್ಲಿಸ್ತಾರೆ ಕಣೆ ಪುಣ್ಯ. ಅಥವಾ ಬೇರೆ ಕಡೆ ಹೋದಾಗ ಎಲ್ಲ ಮಸ್ತಾಗ ಅವ್ರೆ ನಮ್ಮವರು ಅಂತ ಟಕ್ಕ. ಹಾಗಾಗಿ ಲಿಂಗಾಯತ ಅಂದಿದ್ದಕ್ಕೆ ನೆನಪಾಯ್ತು. ಹಳೆ ಮೈಸೂರು ಭಾಗದ ಲಿಂಗಾಯತ ನಾಯಕತ್ವ ಯಾರದ್ದು ಅನ್ನೋ ಪ್ರಶ್ನೆಗೆ ಅಲ್ವಾ ನೀವು ಎಷ್ಟೆಲ್ಲ ಒದ್ದಾಡಬೇಕಾಗಿ ಬಂದಿದ್ದು ಸರ್? ಕೆಲವು ನೀವು ಹಳೆ ಮೈಸೂರು ಭಾಗದ ಲಿಂಗಾಯತ ನಾಯಕರಾಗಬೇಕು ಅಂತ ಅಂದ್ಕೊಂಡಿದ್ರಿ ಸರ್? ನಾನು ಖಂಡಿತ ಆ ಥರ ಇಲ್ಲ ಸರ್. ನನಗೆ ತುಂಬ ಮಠಮಾನ್ಯಗಳು ಮತ್ತೊಂದು ಮಗದೊಂದು ಸರ್, ಪುಷ್ಪಗಿರಿ ಅಂತ ಒಂದು ಬೇಲೂರು ಹತ್ರ ಒಂದು ಬೆಟ್ಟ ಇದೆ ಸರ್, ಅಲ್ಲೊಂದು ಮಠ ಇದೆ ಸರ್. ಆ ಮಠದ ಹತ್ರ ಯಾರು ಸೋತಾಗಿದ್ರು ಪುಣ್ಯಾತ್ಮರು, ಅವ್ರನ್ನೆಲ್ಲ ಕರ್ಕೊಂಡೋಗಿ ಒಂದು 10,000 ಜನ ಸೇರಿಸಿ ನಮ್ಮ ಸಮಾಜಕ್ಕೆ ಇವರೇ ನಾಯಕರು ಅಂದು. ನಾನು ಮಾಡಿದ್ದೇನು ಕೆಲಸ ಅಂದರೆ ಯಾವ ಜಾತಿಯನ್ನು ಕೂಡ ಮೇಲಿಗೆ ಹಂಚ್ಕೊಂಡಿಲ್ಲ ಸರ್. ನನಗೆ ತುಂಬ ಶಕ್ತಿ ಕೊಟ್ಟಿರ್ತಕ್ಕಂಥ ನನ್ನ ರಾಜಕೀಯ ಬೆಳವಣಿಗೆಯಲ್ಲಿ ಯಾರಾದರೂ ಜಾಸ್ತಿ ನನಗೆ ಫೌಂಡೇಶನ್ ಕೊಟ್ಟಿದ್ದು ಅಂದರೆ ಅದು ಒಕ್ಕಲಿಗ ಸಮಾಜ, ಇನ್ನಿತರೆ ಸಮಾಜಗಳು ಸರ್. ಇನ್ನಿತರೆ ನನಗೆ ಯಾರಿದ್ದಾರೆ 5,000 ಓಟ್ ಇಲ್ಲ ಸರ್. ಅಲ್ಲಿ ಈ 5,000 ಕೂಡ ಹುಬ್ಳಿ, ಧಾರವಾಡ, ಬೆಂಗಳೂರು ಎಲ್ಲೆಲ್ಲ ಅವ್ರವ್ರ ಓಟು ಅವ್ರ ಕ್ಷೇತ್ರದಲ್ಲಿ ಇರ್ತದೆ. ನಮ್ಮ ಅಪರಾಡೆ ಬಂದು ನನಗೆ ಓಟ್ ಹಾಕೋ ಜನ ಬೇರೆ ಬೇರೆಯವ್ರು ಇರ್ತಾರೆ. ಯಾವುದೇ ಕಾರಣಕ್ಕೆ ಜಾತಿ ರಾಜಕಾರಣ ಈ ದೇಶದಲ್ಲಿ ತುಂಬ ದಿನ ನಡೆಯೋದಿಲ್ಲ ಸರ್. ಇನ್ನೊಬ್ಬನ ಅರ್ಹತೆಯನ್ನು ಕಟ್ ಮಾಡ್ತೀನಿ ಅಂತ ಹೋದರೆ ಎಲ್ಲ ಒಂದು ಕಡೆ ಕಟಿಂಗ್ ಪ್ಲೇಯರ್ಗಳು ರೆಡಿ ಆಗ್ತಾ ಇರ್ತವೆ ಸರ್. ಇದು ಆಗಬಾರ್ದು ಸರ್. ತಮ್ಮ ಮೂಲಕ ನಾನು ಇಲ್ಲಿರ್ತಕ್ಕಂಥ ಅವ್ರಿಗೆ ಮತ್ತು ರಾಜ್ಯದ ಜನರಿಗೆ ವಿನಂತಿ ಮಾಡ್ತೀನಿ, ಯಾರಾದರೂ ಬುದ್ಧಿವಂತ ಇದ್ದು ಅರ್ಹತೆ ಉಳ್ಳವನಾಗಿದ್ದು ಅವನ ಜಾತಿ ಯಾವುದು ಅಂತ ನೋಡಬೇಡ್ರಿ, ಅವನ ಕೆಲಸ ನೋಡಿರಿ. BJP ಕಾರ್ಯಕರ್ತ ಸರ್. ನೀವು ಅದೇ ಹೇಳ್ತಾ ಇದ್ರಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಮುಂದೆ ನಮ್ಮದೇನೂ ಇಲ್ಲ, ನೀವು ಉಪ್ಪು ತಿಂದಷ್ಟು ನಾವು ತಿಂದಿಲ್ಲ ಸರ್. ಅದೇ ಥರನೇ ನಾನು ನಿಮ್ಗೇನು ಕೇಳೋದು ಅಂತಂದರೆ, ಒಬ್ಬ MP ಆಗಬೇಕು ಅಂತಂದರೆ ಅವ್ನಿಗಿರ್ಬೇಕಾಗಿರೋ ಅರ್ಹತೆ ಏನು ಸರ್? ಮತ್ತು ಈ ಎಲೆಕ್ಷನಲ್ಲಿ ಟೆಂಪರರಿ ಗ್ಯಾರಂಟಿನ ಪರ್ಮನೆಂಟ್ ಗ್ಯಾರಂಟಿನ ಜನರಿಗೆ ಮುಟ್ಟೋದು ಯಾವ್ದು ಸರ್ ನಿಮ್ಮ ಪ್ರಕಾರ? ನೋಡಪ್ಪ, ಅರ್ಹತೆ ಅನ್ನೋದು ಕಾಮನ್ ಸೆನ್ಸ್. ಆ ಕಾಮನ್ ಸೆನ್ಸ್ ಹೆಂಗಿರ್ತದೆ? ದೇಶದ ಇತಿಹಾಸದಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೆಲವಾರು ಸಂದೇಶಗಳನ್ನು ನಾವು ಯಾರೇ ಹೋದರೂ ಕೂಡ ಬರೆದು ಕೊಟ್ಬಿಟ್ಟಿದ್ದಾರೆ. ಇಂಥದಕ್ಕೆ ಹಿಂಗೆ ಮಾಡಬೇಕು, ಇಂಥದಕ್ಕೆ ಹಿಂಗೆ ಮಾಡಬೇಕು ಅಂತ.
ಆದರೆ ಸಾಮಾನ್ಯ ಜನರಿಗೆ ಬೇಕಾಗಿರ್ತಕ್ಕಂಥ ನೀಡ್ಸ್ ಏನಿದೆ ಇದನ್ನು ಯಾರು ಬೇಕಾದರೂ ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ವಾರಣಾಸಿ 100 ವರ್ಷಗಳಿಂದ ವಾರಣಾಸಿ ಆಗಿತ್ತು. ಅಲ್ಲಿ ಹೋಗಿ ಸ್ನಾನ ಮಾಡೋಕ್ಕಾಗ್ತಾಯಿರಲ್ಲ ಗಂಗೆಯಲ್ಲಿ. ರಾಷ್ಟ್ರದ ಪ್ರಧಾನಿ ಆದಂಥ ನರೇಂದ್ರ ಮೋದಿಯವರು ಏನಾದರೂ ಸುಮ್ಮನೆ ಇದ್ದಿದ್ದರೆ ಅದು ಹಂಗೆ ಇರೋದು. ನಾನು ಈ ಒಂದು ಪ್ರದೇಶದ ಪ್ರತಿನಿಧಿ MP ಅಂತ ಅಂದ್ಬಿಟ್ಟು MP ಕೆಲಸ ಮಾಡಲಿಲ್ಲ, ಅವರು ಸಾಮಾನ್ಯ ಜನರು ಕೆಲಸ ಮಾಡಿದ್ರು. ಹಾಗಾಗಿ ನಾವು ಎಷ್ಟು ದಿನ ಇರ್ತೀವಲ್ಲ, ಹೆಜ್ಜೆ ಗುರುತುಗಳಿದೆಯಲ್ಲ, ಇದು ಮುಖ್ಯ. ನಾನು ಒಂದು ಸಾರಿ ಮೊನ್ನೆ ಶಿವರಾತ್ರಿ ದಿನ ನಾನು ನನ್ನ ಶ್ರೀಮತಿಯವರು 5 ದಿನ ಅಲ್ಲಿದ್ವಿ. ನಾನು ಸಾಯಂಕಾಲ ಬೆಳಿಗ್ಗೆ ಎದ್ದು ಹಿಂಗೆ ಸುತ್ಕೊಂಡು ಹೋಗ್ಬೇಕಾದ್ರೆ ಒಂದು ಆಸ್ಪತ್ರೆಗೆ ಹೋದೆ. ಅಲ್ಲಿ ನೋಡಿದೆ ಇದೆಷ್ಟೊಂದು ಭವ್ಯವಾದ ಆಸ್ಪತ್ರೆ ಹೆಂಗೆ ಬಂತು ಅಂತ. ರಾತ್ರಿ 1 ಗಂಟೆಗೆ ಪ್ರಧಾನಮಂತ್ರಿಗಳು ರೌಂಡ್ಸ್ ಬಂದರು. ಒಂದು ಹೆಣ್ಮಗಳು ಡೆಲಿವರಿ ಆಗದಿರ ಒದ್ದಾಡ್ತಾ ಇರ್ಬೇಕಾದ್ರೆ ಡಾಕ್ಟ್ರ್ ಇಲ್ಲ, ನರ್ಸ್ ಇಲ್ಲ. ಅಲ್ಲಿ ಹೋಗ್ತಾರೆ ಇವರು, ಇಮ್ಮಿಡಿಯೇಟಾಗಿ ಖರ್ಚು ಮಾಡಿ ಇದು ಮಾಡಿಬಿಟ್ಟು ಅದಾದ 1 ತಿಂಗಳಿಗೆ ಫೌಂಡೇಶನ್ ಹಾಕಿ ಆ ಥರದ 4 ಆಸ್ಪತ್ರೆಗಳು ಬಂದಿದೆ. ರೈಲ್ವೆ ಸ್ಟೇಷನಲ್ಲಿ ಮೊದಲು ಓಡಾಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಅವರು ಪ್ರಧಾನಿ ಅಂತ ಸುಮ್ಮನೆ ಇದ್ದಿರ ಅದು ಹಂಗೆ ಇರೋದು. ಹಿಂದೆ ಏನು ಮಾಡ್ತಾಯಿದ್ರು ಗೆದ್ದವರು, ತುಳಸಿದಾಸಪ್ಪನಂಥವ್ರು, ಯಶೋಧರ ಬೋಪಣ್ಣ ಇವರಂಥವರು ಪುಣ್ಯಾತ್ಮರು. ಒಂದು ಸಾರಿ 5 ವರ್ಷ ಗೆದ್ದರೆ ನಮ್ಮ ಮಾವನು MP ಆಗಿದ್ದರು, M.V. ರಾಜಶೇಖರನು. ಅವರು ಒಂದು ಸಾರಿಗೆ ಒಂದು 5,000 10,000 ಕಾರ್ಡ್ ತೊಗೊಳೋರು. ಅವಾಗೆಲ್ಲ ಕಾರ್ಡ್ ಇತ್ತು ಸರ್, ಪೋಸ್ಟ್ ಕಾರ್ಡ್. ನೀವು ಹೇಗಿದ್ದೀರಿ, ನೀವು ಕ್ಷೇಮನ, ಅಷ್ಟಕ್ಕೆ ತೃಪ್ತಿ ಪಡೋರು ಜನ. ಇವತ್ತು ಆ ಕಾಲ ಹೊರಟೋಗಿದೆ ಕಣಪ್ಪ. ಏನಾದ್ರು ಮಾಡಿದ್ರೆ ಮಾತ್ರ. ಅಲ್ಲ, ನೀವು ಸರ್ ಬರೀ ಮೋದಿ ಮಾಡಿದ್ರು ಆಯ್ತಪ್ಪ. ಗಂಗಾ ನದಿಯನ್ನು ನರೇಂದ್ರ ಮೋದಿ ಶುದ್ಧಗೊಳಿಸಿದರು, ಅದರ ಬಗ್ಗೆ ನೋ ಡಿಸ್ಪ್ಯೂಟು. ಹಿಂದೆ ಇದ್ದಂಗೆ ಗಂಗೆ ಇಲ್ಲಿ ಈಗ ಇಲ್ಲ, ನೀರು ತಗೊಂಡೋಗಿ ಕುಡಿತಾ ಇರಲಿ. ಈ ಮೋದಿ ಮಾಡಿದ್ದನ್ನು ಹೇಳ್ತೀರಿ. ಕರ್ನಾಟಕದಲ್ಲಿ ಯಾವ MLA ಯಾವ MP ಎಷ್ಟು ಕೆರೆಗಳನ್ನು ಸ್ವಚ್ಛ ಮಾಡ್ದ? ಬೆಂಗಳೂರಿನಲ್ಲಿರುವ ಕೆರೆಗಳನ್ನು ಯಾರು ಸ್ವಚ್ಛ ಮಾಡಿದ್ರು? ನಾನು ಮಾಡಿ. ಋಷಭಾವತಿ ಏನಾಗಿದೆ ಈಗ? ಋಷಭಾವತಿ ಯಾರು ತಮ್ಮ ಜೀವನದಲ್ಲಿ ಕ್ಲೀನ್ ಮಾಡೋಕ್ಕಾಗತ್ತಾ ಸರ್? ನನ್ನ ಕೆಲಸನ ನೀವು ನಾಯನಹಳ್ಳಿ ಅಂತ ಒಂದು ಊರಿದೆ ಸರ್, ಗೊತ್ತು. ದಯವಿಟ್ಟು ನಾಳೆ ಬೆಳಿಗ್ಗೆ ಸರ್ ನನಗೋಸ್ಕರ ಒಂದು 10 ನಿಮಿಷ ಅಲ್ಲಿ ಹೋಗಿ ಬನ್ನಿ ಸರ್. 20 ಎಕರೆ ಒಂದು ಕೆರೆ ಇತ್ತು, ಗಬ್ಬು ನಾತ ಹೊಡಿಯೋದು, ಸುತ್ತ ಅಪಾರ್ಟ್ಮೆಂಟ್ಗಳು. ಒಂದಿನ ಹೋದೆ, ನೋಡಿದೆ. MLA ಆದ ತಕ್ಷಣ ಏನು ಮಾಡಲ್ಲ, ಅಲ್ಲಿರೋದೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಎಲ್ಲ ಮಾಡಿ 8 ಕೋಟಿ ರೂಪಾಯಿ ಸರ್ ಖರ್ಚಾಗಿದ್ದು. ಇವತ್ತು ಬೆಳಿಗ್ಗೆ ಹೋಗಿ ಸರ್ ಒಂದು 1000 ಜನ ವಾಕ್ ಮಾಡ್ತಾಯಿದ್ದಾರೆ. ಎಲ್ಲ ಫಿಲ್ಟರ್ ನೀರು ತುಂಬಿಸಿದ್ದೀನಿ, ಏನೆಲ್ಲ ಮಾಡಿದ್ದೀನಿ. ಲೈಟ್ ಕೆಟ್ಟೋಗಿದೆ, ಲೈಟ್ ಹಾಕ್ಸೋದು ಮನೆ ಕಾಯಿನಾಗ ಅಂದರೆ ಇರೋ MLAಗೆ ಮಾಡೋದು ಸರ್. ಇಚ್ಛಾಶಕ್ತಿ ಕೊರತೆ ಇದ್ದಾಗ ನಾವೇನು ಮಾಡೋಕ್ಕಾಗ, ಇಚ್ಛಾಶಕ್ತಿ ಬೇಕು ಸರ್. ನಾವು ಯಾರಿಂದ ಸರ್, ನಾವು ಕುಳಿತುಕೊಂಡು 5 ವರ್ಷ ಎಲ್ಲೋ ಇರ್ಬೋದು ಸರ್, ನನಗದು ಇಷ್ಟಪಡೋದಿಲ್ಲ ಸರ್. ಬೆಳಿಗ್ಗೆ ಎದ್ದರೆ ನಿನ್ನೆವರೆಗೂ ಏನಿತ್ತು, ನಿನ್ನೆ ನಾನು 100,000 ಜನ ಸೇರಿಸಿ ಕಾರ್ಯಕ್ರಮ ಮಾಡ್ತೀನಿ ಸರ್. ಮತ್ತು ಬೆಳಿಗ್ಗೆ 6 ಗಂಟೆಗೆ ಎದ್ದು ರೆಡಿಯಾಗಿ ಹೋಗ್ತಾ ಇರ್ತೀನಿ. ನಿನ್ನೆ ಅಷ್ಟೆಲ್ಲ ಮಾಡಿದ್ದೆಲ್ಲ ಏನಾಗಿದೆ ನಿಮಗೆ ಅಂತ ನಮ್ಮ ಮನೆಯವ್ರು ಕೇಳ್ತಾರೆ. ಅದು ನೆನ್ನೆದು ನೆನ್ನೆಗಮ್ಮ, ಇವತ್ತಿಂದ ಮತ್ತೆ ಶುರು ಆಗಬೇಕಾಯ್ತದೆ. ಈ ಮನುಷ್ಯನಿಗೆ ಯಾವ ರಾಜಕಾರಣಿಗೆ ಇದು ಕಾಲ ಬರದೇ ಹೋದರೆ ಮುಂದಿನ ಪೀಳಿಗೆ ನಮ್ಮನ್ನು ಶಾಪ ಕೊಡ್ತಾರೆ ಸರ್. ಎಲ್ಲರೂ 224 ಸರ್ MLA ಆಗೋದು. ಇಷ್ಟು ವರ್ಷದ ರಾಜಕಾರಣ ನೋಡಿದ್ದೀರಿ. ನಿಮ್ಮ ಮೊದಲನೇ ಚುನಾವಣೆಯಲ್ಲಿ ಎಷ್ಟು ಖರ್ಚು ಮಾಡಿದ್ರಿ ಸರ್? ನಾನು ಈಗ ಎಷ್ಟು ಖರ್ಚು ಕಾರ್ಪೊರೇಷನ್ ನಿಂತಾಗ ಫಸ್ಟು ತಪ್ಪು ತಿಳ್ಕೊಬೇಡಿ ಸರ್, ನಾನು ಯಾರನ್ನೂ ಹೊಗಳ್ತೀನಿ ಅನ್ಬೇಡಿ ಸರ್, ಸತ್ಯ ಮಾತಾಡ್ತೀನಿ. ಶಿವಲಿಂಗೇಗೌಡರು ಅಂತ ಒಬ್ಬ MLA ಇದ್ದರು ಸರ್, ನನ್ನ ಊರವರು, ನಮ್ಮ ಮನೆಗೆ ಬರೋರು. ನಮ್ಮ ತಾಯಿ ಆ ಶಿವಲಿಂಗೇಗೌಡರಿಗೆ ಯಾರ ಕಡೆಯಿಂದ ಹೇಳಿ ಕಳಿಸಿ ನನ್ನ ಮಗನಿಗೆ ಹೇಳಿ ಓದೆ ಸರ್. ಸ್ವಾಮೀಜಿ ಕರ್ಕೊಂಡೋಗಿ, ಸ್ವಾಮೀಜಿ ಇವರು ನಮ್ಮ ಸೋಮಣ್ಣವರು ಅಂತ, ಅವ್ರ ತಾಯಿ ನಮಗೆಲ್ಲ ಊಟ ಹಾಕ್ತಾರೆ. ಸ್ವಾಮೀಜಿ ಭಾರಿ ಕಾರ್ಡ್ನಲ್ಲಿದ್ದಾರೆ, ತುಂಬ ದೊಡ್ಡ ಮನುಷ್ಯ. ಅವ್ರ ಮಗ ಸ್ವಾಮೀಜಿ ತುಂಬ ಇದು, ಅವ್ನಿಗೆ MLA ಟಿಕೆಟ್ ಕೊಟ್ಟು ನಮ್ಮ MLA ಹೇಳಿದ್ರು. ಸ್ವಾಮೀಜಿ ಅಲ್ಲಿ ಯಾರೋ ಒಬ್ಬ ಮೇಲೆ ಕಾರ್ಪೊರೇಟರ್ ಆಗಿದ್ದು, ಇನ್ನೊಬ್ಬ ಕ್ಯಾಂಡಿಡೇಟ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಕುಂತಿದ್ದ. ನೀನು ಹೇಳಿ ಮ್ಯಾಕೆ ಅಂದರು. ಅವನು ಎದ್ದು 10 ಕಡೆ ಕುಂತ್ಕೊಂಡ್ಬಿಟ್ಟು ನಾನು ಕರೆದಲ್ಲಿ ಕೂರಿಸ್ಕೊಂಡು, ನಾನು ಯಾರು ಓದ್ತು ನನಗೆ ನಡ್ಕ. ನಾನು ಯಾವ ಸ್ವಾಮೀಜಿ ನೀವು ಹೇಳೋದು? ಸಿದ್ಧಗಂಗಾ ಸ್ವಾಮೀಜಿ? ಇಲ್ಲ ಸರ್, ಬಾಲಗಂಗಾಧರ ಮಾಸ್ವಾಮಿ. ಓಕೆ, ಬಾಲಗಂಗಾಧರ ಸ್ವಾಮೀಜಿ. ಕೂರಿಸ್ಕೊಂಡು ಜನಗಳು ತುಂಬಿದ್ರು. ಯಾರೋ ಹುಡುಗ ನಮ್ಮ ಶಿವಲಿಂಗೇಗೌಡ ಹೇಳಿದ್ರು, ಇವ್ರ ತಾಯಿ ಭಾರಿ ಒಳ್ಳೆಯವರಂತೆ, ಏನೋ ಮಾಡ್ತಾರೆ ಅಂತ ಕಾಣಿಸ್ತದೆ ಈ ಹುಡುಗ, ಇವ್ನಿಗೆ ಆಶೀರ್ವಾದ ಮಾಡ್ತೀರಾ ನೋಡಿ ಅಂತ ಅಂದರು. ಸರ್ ಎಲೆಕ್ಷನ್ ಆಯಿತು ಸರ್, ನನ್ನ ಖರ್ಚಾಗಿದ್ದು 32,000 ಸರ್. 32,000 ಸರ್. ಯಾವ ಇಸ್ವಿದು? 89, 82, 83 ಸರ್. 82, 83. ಹಾಂ. ಕಾರ್ಪೊರೇಟ್ ಆಗಿದ್ದು ಬರೀ 32,000 ಸರ್. ಗೆದ್ದಿದ್ದು ಎಷ್ಟು ಕೊಡ್ತಾ ಸರ್ ಲೀಡು? ಬೆಂಗಳೂರು ನಗರಕ್ಕೆ ಹೈಯೆಸ್ಟ್ ಲೀಡು ಸರ್. ಅವನೊಂದು ದಿನ ಸಿಗ್ತಾ ಅವರು. ಈ ಮೊನ್ನೆ ಚಾಮರಾಜನಗರ ಎಲೆಕ್ಷನ್ಗೆ ಎಷ್ಟು ಖರ್ಚು ಮಾಡಿದ್ರಿ ಸರ್? ನಾನು ಚಾಮರಾಜನಗರಕ್ಕೆ ಮತ್ತು ವರ್ಣ ಸೇರಿ ಸುಮಾರು ಖರ್ಚಾಯಿತು ಸರ್. ಸಿದ್ದರಾಮಯ್ಯನವರಷ್ಟು ಖರ್ಚಾಗಿಲ್ಲ ಸರ್, ಸಿದ್ದರಾಮಯ್ಯನವರಷ್ಟು ಖರ್ಚು ಮಾಡಿಲ್ಲ ಸರ್. ಸಿದ್ದರಾಮಯ್ಯನವರಷ್ಟು ಖರ್ಚು ಮಾಡಿಲ್ಲ. ನಾನು ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೆ ಅಂದರೆ, ಕರ್ನಾಟಕದಲ್ಲೇ ಈ ಪರಿಸ್ಥಿತಿ ಆಗಿರೋದು ಸರ್. ಸರ್ ನಾನು ಸ್ಪೆಷಲಿ ಬೆಂಗಳೂರಿನಲ್ಲಿ ಈ ರಿಯಲ್ ಎಸ್ಟೇಟ್ ಅನ್ನೋದು ಬಂದ ಮೇಲೆ, ರಿಯಲ್ ಎಸ್ಟೇಟ್ ಬಂದಮೇಲಲ್ಲ ಸರ್, ರಿಯಲ್ ಎಸ್ಟೇಟ್ನವರೆಲ್ಲ MLAಗಳು ಮತ್ತು ಇನ್ನೊಂದು ಆಗಬೇಕು ಅಂತ ಆದಮೇಲೆ ಸರ್. ಮತ್ತೆ ಈ ಥರ ಇರಲಿಲ್ಲ ಸರ್.
ಸರ್ ನಾನು MLA ನಾನು ನಿಂತಾಗ 89ರಲ್ಲಿ ದೇವೇಗೌಡರು 5,000 ಕೊಟ್ಟರು ಸರ್. 5,000 ಕೊಟ್ಟರು ಸರ್. 5,000 5,000 ಇದೆ ಸೋಮು ಬಾರೋ ನಿಂಗು ಇದು ನನಗೆ ಇಲ್ಲ ಕಣೋ ದುಡ್ಡು ಅಂತ ಕೊಟ್ಟರು. ನಾನು ಅದು ದೊಡ್ಡ ದುಡ್ಡು ಅಂತ ಬಂದೆ, ನನ್ನ ಹೆಂಡತಿ ಕೈ ಕೊಟ್ಟೆ. ನನ್ನ ಹೆಂಡತಿ 500-300 ಕೊಡೋರು ಪಾಪ. ಇನ್ನೂ ಅವಾಗ ನಮ್ಗೆ ಅಷ್ಟೊಂದು ಇದಿಲ್ಲ. ನನ್ನ ಹತ್ರ ಒಂದು 89,000 ಇತ್ತು. 1,200 ಹೋಟೆಲ್ ಸೋತದೆ ಸರ್. 94ರಲ್ಲಿ ಸರ್ ಸುಮಾರು ಒಂದು 25-30ವರೆಗೂ ಖರ್ಚಾಯಿತು ಸರ್. ಕೊಟ್ಟಿದ್ದ ಜನ ಕೊಟ್ಟಿದ್ದ ದುಡ್ಡೇ ನನಗೆ ಉಳಿದಿತ್ತು ಸರ್. 89ರಲ್ಲಿ ಸೋತೋದ್ನಲ್ಲ ಸರ್. 90ರಲ್ಲಿ ಕಾರ್ಪೊರೇಷನ್ ಚುನಾವಣೆ ಬಂತು ಸರ್. ಕಾರ್ಪೊರೇಷನ್ ಚುನಾವಣೆಗೆ ಜನನೇ ತಂದು ಕೊಟ್ಟರು ಸರ್ ಸುಮಾರು ಲಕ್ಷಾಂತರ ರೂಪಾಯಿನ. ಆ ದುಡ್ಡೆಲ್ಲ ಖರ್ಚು ಮಾಡಿ ಉಳಿದಿದ್ದ ದುಡ್ಡಲ್ಲಿ ಒಂದು 8 ಜನ ನಮ್ಮ ಹುಡುಗರಿಗೆ ಆಟೋ ರಿಕ್ಷಾ ಕೊಡಿಸ್ದೆ ಸರ್. ನೀವು ಹೋಗ್ಲ ಏನೋ ಮಾಡ್ರು ಅಂತ. ಅವರೆಲ್ಲ ಇವತ್ತು 4 ಮಾಡಿ 5 ಮಾಡಿ ಕಟ್ಟವ್ರೆ ಸರ್. ಜೀವಿತ್ ಮಂಜುನಾಥ್ ಅಂತ ಕಾಂಗ್ರೆಸ್ ಕಾರ್ಯಕರ್ತ ಸರ್. ನೀವು 2 ಬಣ ಇದೆ ಬಿ ಜೆ ಪಿಲಿ, ಸಂತೋಷ್ ಜಿ ಅವರು, ಯಡಿಯೂರಪ್ಪ ಅವರು ಅಂತ. ಆ 2 ಬಣದವರು ಟಿಕೆಟ್ಗೆ ಕಾಯ್ಕೊಂಡು ಕೂತ್ಕೊಂಡ್ರು. ಪ್ರತಾಪ್ ಸಿಂಹ ಆಗಲಿ, ಅವರು ಸದಾನಂದ ಗೌಡರು, ಮಾಜಿ CMಗಳು ಕಾಯ್ಕೊಂಡು ಕೂತ್ಕೊಂಡ್ರು. ಆದರೆ ಸೋಮಣ್ಣ ಅವರು ಆ ಥರ ಮಾಡಲಿಲ್ಲ. ಅತಿ ಬುದ್ಧಿವಂತರು. ಹೋಗಿ ಪದ್ಮನಾಭ ನಗರ ಮನೆ ಹತ್ರ ಹೋದರು, 3ನೇ ಬಣದ ಹತ್ರ ಹೋದರು. ಆದ್ರಿಂದ ಅವ್ರಿಗೆ ಟಿಕೆಟ್ ಸಿಕ್ಕಿದೆ ಅಂತ ಒಂದು ಮಾತಿದೆ. ಈಗ ಸಿಟಿ ರವಿ ಅವರು ಹೋಗಿದ್ರು. CM ಅಲ್ಲ, ಸಿಟಿ ರವಿ ಅವರು ಹೋಗಿದ್ರು, ಕುಮಾರಸ್ವಾಮಿ ಅವರು ಬಿಟ್ಟು. ಪ್ರತಾಪ್ ಸಿಂಹನು ಹೋಗಿದ್ರು. ಅಲ್ಲ, ಇವರಷ್ಟು ಅವ್ರ ಹತ್ರ ಒಡನಾಟ ಅವ್ರು ಯಾರು ಉಳಿಸ್ಕೊಂಡಿಲ್ಲ. ಅದರಿಂದ ಇವ್ರಿಗೆ ಟಿಕೆಟ್ ಸಿಕ್ಕಿದೆ ಅಂತ. ಓಕೆ ಸರ್, ಚಿಹ್ನೆ ಮಾತ್ರ BJPದು. ಸೋಮಣ್ಣ ಅವರು JDS ಕ್ಯಾಂಡಿಡೇಟು. ಮುಂದಿನ ದಿನಗಳಲ್ಲಿ ಡಾಕ್ಟರ್ ಮಂಜುನಾಥ್ ಇರ್ಬೋದು ಬೆಂಗಳೂರು ಗ್ರಾಮಾಂತರ, ತುಮಕೂರಲ್ಲಿ ನೀವಿರ್ಬೋದು, ನೀವಿಬ್ಬರು ಇಲ್ಲಿ MP ಗಳು ಆಗಬೇಕು ಅಂತ ಬಂದಿದ್ದೀರಾ. ಈ JDS ನೆಲೆ ಕಾಣಕ್ಕೋಸ್ಕರ ನಿಮ್ಮಿಬ್ರನ್ನ ಟಿಕೆಟ್ ಕೊಡಿಸಿದ್ದಾರೆ ದೇವೇಗೌಡರು ಅಂತ ಮಾತಿದೆ. ನೋಡಪ್ಪ, ಒಂದು ನಿಮಿಷಪ್ಪ. ಇವೆಲ್ಲವೂ ಕೂಡ ಊಹಾಪೋಹಗಳಿದೆಯಲ್ಲ. ಇದಕ್ಕೆ ಮೊದಲು ಕಡಿವಾಣ ಹಾಕಿ. ದೇವೇಗೌಡರು ಏನು ರೀ ಆಗೋದಿದೆ, 93 ವರ್ಷ ರೀ. ಅವ್ರಿಗೆ ಬೇಕಾಗಿರೋದು ಈ ರಾಜ್ಯಕ್ಕೆ, ಈ ರಾಷ್ಟ್ರಕ್ಕೆ ಒಂದು ಸರಿಯಾದ ನಾಯಕತ್ವ ರೀ. ನೀವು ತಿಳ್ಕೊಂಡಿದ್ದೀರಲ್ಲ, ಡಾಕ್ಟರ್ ಮಂಜುನಾಥ್ ಅವರು ಅಳಿಯ ಅನ್ನೋದಕ್ಕಿಂತ ಹೆಚ್ಚಾಗಿ ಮಂಜುನಾಥ್ ಅವರು ದೇವೇಗೌಡರು ಅಳಿಯ ಅನ್ನೋದಕ್ಕಿಂತ ದೇವೇಗೌಡರು ಮಂಜುನಾಥ್ ಅವ್ರ ಅಳಿಯ ಅಂತ ಹೇಳುವಂಥ ಪರಿಸ್ಥಿತಿಗೆ ಅವ್ರು ಬೆಳೆದಿದ್ದಾರೆ. ಒಬ್ಬ ಹೃದಯ ತಜ್ಞರಿ. ಅರ್ಹತೆ ಅನ್ನೋದು ಯಾವತ್ತೂ ಮಾನದಂಡ ಆಗಬಾರ್ದು. ಒಂದು, ನೀವೇನೇನು ಹೇಳ್ತಿರಲ್ಲ ಇದೆಲ್ಲ ಸುತ್ತು ಬೆಳೆಸಿ ಇದ್ಯಾವುದಕ್ಕೂ ಅವಕಾಶಗಳಿಲ್ಲ. ನೀವು ಮಾಡಬೇಕಾದ ಯೋಚನೆ ಒಂದೇ ಒಂದು, ಈ ದೇಶಕ್ಕೆ ನಮ್ಮಿಂದ ಏನಾದ್ರು ಪರ್ಯಾಯವಾಗಿ ಒಳ್ಳೇದು ಮಾಡೋದಕ್ಕೆ ಅವಕಾಶ ಇದೆಯಾ, ಅದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ನಮ್ಮ ಲೋಕಸಭಾ ಸದಸ್ಯರು ನಾವು ಹೇಳ್ತೀವಿ, ಯಾರು ನಮ್ಮ ಕರಂದ್ಲಾಜೆ, ಅವ್ರಿಗೆ ಹಿಂದಿನ ಬರಲ್ಲ, ಇಂಗ್ಲೀಷು ಬರಲ್ಲ. ಇವ್ರಿಗೆಲ್ಲ ಇಂಥವ್ರಿಗೆಲ್ಲ ಕೊಡ್ತಾರಲ್ಲ, ಅಲ್ಲಿ ಹೋದ್ಮೇಲೆ ಪಾರ್ಲಿಮೆಂಟಲ್ಲಿ ಅದು ಏನು ಮಾತಾಡ್ತಾರೆ, ಕ್ವಶನ್ ಏನಿಲ್ಲ. ಅದ್ಯಾವ ಮಾನದಂಡವೇ ಇಲ್ವಲ್ಲ ಅಂತ ನಾನು ಕೇಳ್ತಾ ಇರೋದು. ಯಾಕಂದರೆ ಏನೇ ಒಂದು ಇಲ್ಲಿನ ಸಮಸ್ಯೆಗಳು ಹೇಳಬೇಕಂದ್ರೆ ಅವ್ರು ಅಲ್ಲಿ ಹೋಗಿ ಕನ್ನಡದಲ್ಲೇ ಹೇಳೋಕ್ಕಾಗಲ್ಲ. ಅವರು ಇಂಗ್ಲೀಷಲ್ಲೇ ಹೇಳಬೇಕು, ಹಿಂದಿಯಲ್ಲೇ ಹೇಳಬೇಕು. ಯಾಕಂದರೆ ಹೆಚ್ಚಿನ ಅಧಿಕಾರಿಗಳು, ಮಂತ್ರಿಗಳು ಎಲ್ಲ ಇಲ್ಲಿರ್ತಾರೆ. ಇಲ್ಲಿ ಭಾಷೆಗಳೇ ಇಲ್ವಲ್ಲ, ಇಲ್ಲಿ ನಮ್ಮ ಲೋಕಸಭಾ ಸದಸ್ಯರಿಗೆ ಭಾಷಾ ಪಾಂಡಿತ್ಯವೇ ಇಲ್ವಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ. ಯಾಕಂದ್ರೆ ಅಲ್ವಾ ಅದು. ಹಾಗಿದ್ರೆ ಮಾತೃಭಾಷೆ ಅನ್ನೋದಕ್ಕೆ ಏನು ಬೆಲೆ ಉಳ್ದಂಗಾಯ್ತು ಸರ್? ಮಾತೃಭಾಷೆ ನಮ್ಗೆ ಎಲ್ಲಿ ಬೇಕೋ ಇಲ್ಲಿ ಇರಬೇಕು ಸರ್. ಕರ್ನಾಟಕದಲ್ಲಿ ನಡೆಯುತ್ತೆ, ಆದರೆ ಅಲ್ಲಿ ಹೋಗ್ಬೇಕಾದ್ರೆ ನಾವು ಅಲ್ಲಿ ಥರನೇ ಇರಬೇಕಲ್ವಾ ನಾವು. ಸೋಮಣ್ಣ ಅವ್ರು ಹಿಂದಿ ಇಂಗ್ಲೀಷ್ ಬರುತ್ತೆ ಕೇಳ್ತಾರೆ. ಭಾಷೆ ಕಾಮರಾಜ್ ನಾಡರಿಗೆ ಯಾವ ಭಾಷೆ ಇತ್ತು? ಕಾಮರಾಜ್ ನಾಡರಿಗೆ ಯಾವ ಭಾಷೆ ಇತ್ತು? ಅಲ್ಲ, ಒಂದು ನಿಮಿಷ. ಆಮೇಲೆ ಯಾವುದೇ ಭಾಷೆ ಗೌಣ ಅಲ್ಲ. ಒಂದು ನಿಮಿಷ. ಆಮೇಲೆ ತಮ್ಮ ಗಮನಕ್ಕೆ ತರ್ತೀನಿ, ದೇಶ ವಿಶಾಲವಾದ ಮನೋಭಾವನೆಯಲ್ಲಿ ಬಂದಿದೆ. ನಾವು ಯಾವುದೇ ಭಾಷೆಯಲ್ಲಿ ಮಾತಾಡಿದ್ರು ಕೂಡ 2 ನಿಮಿಷಕ್ಕೆ ಅದನ್ನು ಟ್ರಾನ್ಸ್ಲೇಷನ್ ಮಾಡಿ ಆ ಸೆಕೆಂಡ್ಗೆ ಅವ್ರಿಗೆ ತಲುಪುವಂಥ ಕೆಲಸಗಳು ಇವತ್ತು ಸೆಕೆಂಡ್ಗೆ, ಮ್ಯಾಟ್ರ್ ಆಫ್ ಸೆಕೆಂಡ್ ಆಗ್ತಾಯಿದೆ. ಇದು ಭಾಷೆಯಿಂದ ಮತ್ತೊಂದು ಎಜುಕೇಷನ್ ಅನ್ನೋದು ಕಾಮನ್ ಸೆನ್ಸ್ ಏನಿದೆ. ನಾನು ಬಹುತೇಕ ಫೈಲ್ಗಳು ನನಗೂ ಕೂಡ ಇಂಗ್ಲೀಷ್ ಪೂರ್ತಿ ಅರ್ಥ ಆಗೋದಿಲ್ಲ. 2 ಸೆಂಟೆನ್ಸ್ ಓದ್ತಾ ಇದ್ದಂಗೆ ಅನುಭವ ಇರ್ತದಲ್ಲ, ಇದು ಯಾರ ಮನಸ್ಸು ಗೊತ್ತಲ್ಲ. ನಾನು ಕೆಲವು ತೀರ್ಮಾನಗಳನ್ನು ಬರೆದಿದ್ದೀನಿ, ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದೀನಿ. ಅಪ್ರಿಷಿಯೇಷನ್ ಹೆಂಗೆ ಬಂದಿದೆ ಅಂತ ನೋಡಿ. ಮಾಡೋ ಇಚ್ಛಾಶಕ್ತಿ ಇದ್ದರೆ ನಾಳೆ ನೀವು ಕೂಡ ಏನು ಬೇಕಾದ್ರೂ ಆಗ್ಬೋದು. ವ್ಲಾಡಿಮಿರ್ ಪುಟಿನ್, ನರೇಂದ್ರ ಮೋದಿ ಕೂತ್ಕೊಂಡು ಮಾತಾಡ್ತಾರೆ. ಯಾವ ಭಾಷೆಯಲ್ಲಿ ಮಾತಾಡ್ತಾರೆ? ಏನು? ನಾನಿವಾಗ ಬಂದು ತುಮಕೂರು ಡಿಸ್ಟಿಕ್ಕು ಚಿಕ್ಕನಾಗನಹಳ್ಳಿ ತಾಲೂಕು. ಮುದ್ದನ್ಮೇಗೌಡರು ಬಿಫೋರ್ MP ಆಗಿದ್ರಲ್ಲ, ಅವ್ರು ಮಾಡಿದಂಥ ಕೆಲಸಗಳನ್ನು ನಾನು ನೇರವಾಗಿ ಕಂಡಿದ್ದೀನಿ. ಪ್ರತಿ ಹಳ್ಳಿಗಳಿಗೂ ಇವತ್ತಿನ ಯಾವುದೇ ಜನಪ್ರತಿನಿಧಿಗಳು ತುಮಕೂರು ಡಿಸ್ಟಿಕ್ಕಲ್ಲಿ ಯಾವುದೇ ಜನಪ್ರತಿನಿಧಿಗಳು ಹೋಗದೇ ಇರತಕ್ಕಂಥ ಊರಿಗೆ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು, ಫಿಲ್ಟರ್ ನೀರು ಇನ್ಸ್ಟಾಲೇಷನ್ ಮಾಡಿದ್ದಾರೆ ಸರ್ ಎಲ್ಲ ಕಡೆ. ಪ್ರತಿ ಸ್ಕೂಲ್ಗಳಿಗೆ
ಇವಾಗ ಕೆಲಸ ಕ್ವಶನ್ ಕೇಳಿ. ಒಂದೇ ನಿಮಿಷ ಸರ್. ಪ್ರಶ್ನೆ ಪ್ರಶ್ನೆ ಕೇಳಿ. ಯಾವುದೇ ಸ್ಕೂಲ್ಗಳಿರ್ಬೋದು. ಕ್ವಶನ್ ಕೇಳಪ್ಪ. ಒಂದೇ ನಿಮಿಷ ಸರ್, ನಾನು ಕ್ವಶನ್ ಕೇಳ್ತಾ ಇದ್ದೀನಿ. ಅವ್ರು ಮಾಡಿರ್ತಕ್ಕಂಥ ಕೆಲಸಗಳಿದೆ, ಮತ್ತೆ ರೈತರ ಟಿ ಸಿ ರಿಪೇರಿ ಬಂದರೆ ಬೇರೆ ಯಾವುದೇ MP ರೈತರ ಕಾರುಗಳ ಪಿಕ್ ಮಾಡ್ಕೊಂಡು ನಾನು ಟಿ ಸಿ ರಿಪೇರಿ ಮಾಡಿಸ್ಕೊಳ್ಳೋಣ ಅಂತಂದರೆ ಅದಕ್ಕೆಲ್ಲ ಸ್ಪಂದಿಸಿರ್ತಕ್ಕಂಥ MP ಗಳನ್ನು ನಾನು ನೋಡಿಲ್ಲ. ಪ್ರತಿಯೊಂದು ಕೆಲಸವನ್ನು ಮಾಡಿಕೊಂಡಿರ್ತಕ್ಕಂಥ ಮುದ್ದನವೇಗೌಡರು, ಸಾಲದಕ್ಕೆ ಸ್ಥಳೀಯರು ಮತ್ತು ಪ್ರಬಲ ಅಭ್ಯರ್ಥಿ ನಿಮ್ಮ ವಿರುದ್ಧ, ಇವ್ರನ್ನ ಗೆಲ್ಲೋದು ನಿಮ್ಗೆ ಅಷ್ಟು ಈಸಿ ಅನಿಸುತ್ತಾ? ಮತ್ತು ಇನ್ನೊಂದು ನಂದೇನು ಅಂತಂದರೆ, ಕೇವಲ ಹಣ ಬಲ, ಜಾತಿ ಬಲ, ಮಠಗಳ ಬಲ ಇದ್ದರೆ ಚುನಾವಣೆ ಗೆಲ್ಬೋದಾ? ಅಷ್ಟೇ ಅಲ್ವಾ? ಹೌದು. ಮುದ್ದನವೇಗೌಡರು ಯಾವ ಪಾರ್ಟಿಲಿದ್ರು? ಸರ್ ನೀವು ಎಲ್ಲ ಪಾರ್ಟಿನಲ್ಲಿ ಇದ್ದೀರಿ. ಕ್ವಶನ್ ಕೇಳಿ. ದೇವೇಗೌಡರನ್ನು ಸೋಲಿಸಿದ್ರು ಅಂದ್ಬಿಟ್ಟು, ದೇವೇಗೌಡರು ನಮ್ಮ ಜೊತೆಲಿ ಏನು ಇವತ್ತು NDA ಒಂದು ಒಕ್ಕೂಟ ಆಯಿತು, ನನಗೆ ಟಿಕೆಟ್ ಕೊಡೋಲ್ರು ಅಂತ ಓಡೋಗಿದ್ದಾರು. ಯಾರಾದರೂ BJP ಬೇಡ ಅಂದಿದ್ರು, ಟಿಕೆಟ್ ಕೇಳಿದ್ರು ಅವರು. ಅವ್ರು ಏನು ಮಾಡಿದ್ರು, ದೇವೇಗೌಡರು ಬಂದಾರೆ ನನಗೆ ಯಾವ ಕಾರಣಕ್ಕೂ ಸೀಟ್ ಕೊಡೋದಿಲ್ಲ ಅಂತ ಅಂದ್ಬಿಟ್ಟು ಹೋದರು. ಹೋದಾದ್ಮೇಲೆ ಏನಾಯಿತು, ಅವ್ರಿಗೆ ಇವತ್ತು ಕಾಂಗುಂಡ ಭಾಗಕಾರ. ಸರ್ ಅದೆಲ್ಲ ಬಿಡಿ ಸರ್, ಅವ್ರು ಹೇಳೋದು ಮುದ್ದಹನುಮೇಗೌಡರ ವಿರುದ್ಧ ಸೆಣಸಿ ಗೆಲ್ಲೋದು ಅಷ್ಟು ಸುಲಭ ಅಪ್ಪ. ಒಂದು ಅವ್ರು ಒಳ್ಳೆ ಕೆಲಸಗಾರರು ಅಂತ ಹೇಳಿ. ಒಂದು ನಿಮಿಷ ತಾಳಪ್ಪ, ನಾನು ನೀನು ಮುದ್ದಹನುಮೇಗೌಡರು 3 ಜನ ಒಟ್ಟಿಗೆ ಹೋಗೋಣ. ಓಕೆ, ಒಟ್ಟಿಗೆ ಬಂದ್ಬಿಡು. ಓಕೆ, ನನ್ನ ಜೊತೆಗೆ ಬಾ. ನೀನು ಯಾವ ಊರಿಗೆ ಹೋಯ್ತಾ ಅಲ್ಲಿ ಕರಿ, ಬರ್ತೀನಿ. ನೀನು ಹೇಳ್ತಾ ಇದೆಯಲ್ಲ, ಇದ್ರೊಳಗೆ 2% ಏನಾದ್ರು ಜನ ಒಪ್ಕೊಬಿಟ್ರೆ ನೀನು ಹೇಳ್ದಂಗೆ ಕೇಳ್ತೀನಿ. ಸೋಮಣ್ಣ ಸರ್ ನಮಸ್ತೆ, ಆವಿಷ್ಕಾರ ಅಂತ BJP ಮಾಧ್ಯಮ ವಿಭಾಗದಿಂದ. ಸರ್, ರಾಜ್ಯ ಕಾಂಗ್ರೆಸ್ ಸರ್ಕಾರ ಈಗೇನಿದೆಯಲ್ಲ, ಅವರು MP ಟಿಕೆಟ್ನ ಕರೆದು ಕೊಡ್ತೀನಿ ತಗೊಳ್ರಯ್ಯ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ. ಅಲ್ಲಿ ಒಂದು MP ಟಿಕೆಟ್ ತೊಗೊಳೋಕ್ಕೆ ಯೋಗ್ಯರಿಲ್ವಾ ಅಥವಾ ಅರ್ಹರಿಲ್ವೋ ಗೊತ್ತಿಲ್ಲ ನನಗೆ. ಸರ್, ಈ ಮೋದಿ ಅಲೆಗೆ ಅಷ್ಟು ಎದುರಿದಾರ ಕಾಂಗ್ರೆಸ್ನವರು ಅಂತ ನನ್ನೊಂದು ಪ್ರಶ್ನೆ ಸರ್. ಅಲ್ಲ, ನ್ಯಾಚುರಲ್ ಅಪ್ಪ ಅದು. ಅವ್ರಿಗೆ ವಾಸ್ತವಾಂಶ ಗೊತ್ತಿದೆ, ಸತ್ಯ ಗೊತ್ತಿದೆ. ನಾವೇನು ಮಾಡಬೇಕು, ಮೈಪರ್ಸ್ಕೋಬೇಕಾಯ್ತದೆ. ಬೇಡಪ್ಪ, ಇವರೊಬ್ಬರ ಕಾಸು ಖರ್ಚ್ಕೊಳ್ಳೋ ಮಾಡೋದು ಬೇಡ, ಅವ್ರು ಸವೇಸ ಬೇಡಪ್ಪ. ಮೋದಿ ಅನಿವಾರ್ಯ ಅನ್ನೋದು ಈ ದೇಶದ ಜನರಿಗೆ 142 ಕೋಟಿ ಜನರಿಗೂ ಕೂಡ ಗೊತ್ತಾಗಿದೆ. ಅದಕ್ಕೋಸ್ಕರವಾಗಿ ನಾವೇನು ನಿಂತರೂ ಇದಾಗ್ತಾಯಿದೆ ಅಂತ ಯಾರು ನಮ್ಮ ಸ್ನೇಹಿತರು ಹೇಳಿದ್ರಲ್ಲ ತಾವು, ನಾನು ಕೂಡ ನಾವೆಲ್ಲ ತುಂಬ ಆತ್ಮೀಯರು. ನಾನು ಮಂತ್ರಿ ಆಗಿದ್ದೆ, ಅವರು MLA ಆಗಿದ್ದರು. ಕುಣಿಗಲ್ಲಲ್ಲಿ ಒಂದು ಮೆದೆ ಬೆಂದೋಯ್ತು, ಒಂದು ಹಾಡ್ತಾಯಿದ್ರು, ಏನೂ ಆಗೋಕ್ಕಾಗಿರಲ್ಲ. ಸುಮ್ಮನವರೇ ಏನಾರು ಮಾಡಿ ಅಂತಂದರು. 8 ದಿನಕ್ಕೆ ನಾನು ಫೈರ್ ಸ್ಟೇಷನ್ ಕೊಟ್ಟು 2 ದಿನಕ್ಕೆ ಅಲ್ಲಿ ಮಾಡಿಕೊಟ್ವಿ. ಟ್ರಾನ್ಸ್ಫಾರ್ಮರು, ಮತ್ತೊಂದು ಇವೆಲ್ಲವೂ ಕೂಡ ಮೊದಲಂಗಿಲ್ಲ ಕಾನೂನು. ರೈತ ಹೇಳಿದ ತಕ್ಷಣ ಸನ್ಮಾನ್ಯ ಮೋದಿಯವರು ಆ್ಯಪ್ ಮಾಡಿದ್ದಾರೆ ಸರ್. ಅದರೊಳಗೆ ಫೀಡ್ ಮಾಡಿದ್ರೆ ಮುಚ್ಕೊಂಡು ಬಂದ ಅಧಿಕಾರಿಗಳು ಮಾಡೋಗ್ತಾರೆ. ನಾವು ಮಾಡಬೇಕಾಗಿರೋ ಯೋಜನೆ ದೊಡ್ಡ ದೊಡ್ಡ ನೀರಾವರಿ ಯೋಜನೆಗಳು. ತುಮಕೂರು ಅಂಥದ್ದು ಬೆಂಗಳೂರು ನಗರಕ್ಕೆ 70 ಕಿಲೋಮೀಟರ್ಲಿದೆ. ಇಡೀ ರಾಜ್ಯದ ರಾಜಧಾನಿಗೆ ಇನ್ಫ್ರಾಸ್ಟ್ರಕ್ಚರ್ ಇರ್ತಕ್ಕಂಥದ್ದು ಯಾವುದಾದ್ರೂ ಒಂದು ಜಿಲ್ಲೆ ಇದ್ದರೆ ಅದು ಮೊದಲನೇದು ತುಮಕೂರು. ಅದ್ರ ಬಗ್ಗೆ ಯಾವ ಥರ ಚಿಂತೆ ಮಾಡೋರ, ಪಾರ್ಲಿಮೆಂಟ್ನಲ್ಲಿ ಮಾತಾಡೋರ? ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಬಂದ ಮೇಲೆ ಗುಬ್ಬಿ ಹತ್ರ ಹೆಲಿಕಾಪ್ಟರ್ ಡಿವಿಷನ್ ತಂದರು, HAL ತಂದರು. ವಸಂತ ನರಸಾಪುರ 25-30 ಸಾವಿರ. ನಾನು ಇವತ್ತು ಹೋಗಿದ್ದೆ ಸರ್. ಯಾವತ್ತಾರು ಒಂದಿನ ಹತ್ಕೋಗಿ ನೋಡಿದಾರ? ಅದನ್ನು ಹೇಳ್ರಿ. ನಿಮ್ಮ ಮನೆ ಕಾಯಿನಾಗ ಯಾವುದೋ ಟ್ರಾನ್ಸ್ಫಾರ್ಮರು, ಮತ್ತೊಂದು ಪಂಚಾಯತಿ ಮೆಂಬರ್ ಮಾಡೋ ಕೆಲಸ ಅದು, ನಾವು ಮಾಡೋದಲ್ಲ. ನೀವು ಆಲ್ರೌಂಡರ್ ಪಾಲಿಟಿಷಿಯನ್ ಸರ್. ಅಂದರೆ ಎಲ್ಲ ಪಕ್ಷದಲ್ಲೂ ಇದ್ದೀರಾ, ಪಕ್ಷಾತೀತನೂ ಇದ್ದೀರಾ. ಪಕ್ಷದಲ್ಲಿ ಯಾವ ಪಕ್ಷದಲ್ಲಿ ಏನು ನಡೀತಾ ಇದೆ ಆ ಪಕ್ಷದಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ತಕ್ಕಂಥ ಅಧಿಕಾರ ಸಿಗಲಿಲ್ಲ ಅಂತ ನಿಮ್ಗೆ ಅನಿಸುತ್ತಾ ಸರ್? ಅಪ್ಪ, ಒಂದು ಕಣೋ ಅದೃಷ್ಟನೂ ಬೇಕಿತ್ತು ನನಗೆ. ನಮ್ಮ ಅಜ್ಜಿ ಇದ್ದರು, ಹಣೆ ಬರೋಕ್ಕೆ ಹೊಣೆ ಯಾರು? ನಮ್ಮ ಅಜ್ಜಿ ಇದ್ರು 104 ವರ್ಷ ಬದುಕಿದ್ರು. ರಾತ್ರಿ ಮಲ್ಕೋಬೇಕಾದ್ರೆ ನನ್ನ ತಾಯಿಗೆ ಹೇಳ್ತಾರೆ, ಬೆಳಿಗ್ಗೆ ನಾನು ನಿನ್ನ ಕೈಗೆ ಇರೋದಿಲ್ಲ, ನನಗೆ ಈ ಥರ ನೀನು ತುಂಬ ಖರ್ಚು ಮಾಡಬೇಡ, ನನ್ನ ಹತ್ರ ಏನಿದೆ ಅದು ಮಾಡಿ ಸಾವು ಸಂಸ್ಕಾರ ಮುಗಿಸು ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಎದ್ದು ನಮ್ಮ ತಾಯಿ 5 ಗಂಟೆಗೆ ಎದ್ದು ಅಮ್ಮ ಅಂತಾರೆ. ಅಮ್ಮ ಇರೋಲ್ರು. ಅದೃಷ್ಟ ಅನ್ನೋದು ಇದೆಯಲ್ಲಪ್ಪ, ಒಂದೊಂದು ಸಾರಿ ಹೀಗೆ ಹೊಡಿತದೆ ಕಣಯ್ಯ. ಹಾಗಾಗಿ ಕಾಯಬೇಕಾಯ್ತದೆ. ಆಗಲಿಲ್ಲ ಅಂತಂದರೆ ಅದು ನಮ್ಮ ಇದಲ್ಲ. ನಮ್ಗೆ ಏನು ಪಾಲಿಗೆ ಬಂದಿದ್ದು ಪಂಚಾಮೃತ. ಯಾರು ಅದನ್ನು ಸ್ವೀಕಾರ ಮಾಡಿ ಕೆಲಸ ಮಾಡ್ತಾನೋ ಅಂಥವ್ರಿಗೆಲ್ಲವೂ. ನಮಸ್ತೆ ಸೋಮಣ್ಣ ಅವರು, ಅಂತಿಮವಾಗಿ ಸಿದ್ಧಗಂಗಾ ಮಠದ ಜೊತೆ ನೀವು ಹೆಂಗೆ ಸಂಪರ್ಕ ಬಂದಿದ್ದು, ಹೆಂಗೆ ಅಷ್ಟು ಆತ್ಮೀಯರಾಗಿದ್ದು ಹೆಂಗೆ? ಒಂದು ರೀತಿ ನೀವು ಆ ಮಠದ ಮಾನಸ ಪುತ್ರ ಇದ್ದಂಗೆ ಇದ್ದೀರಿ ಸರ್. ಒಂದೇ ಸಿದ್ಧಗಂಗೆಗಲ್ಲ ಸರ್, ನೂರಾರು ಮಠಗಳಿಗೆ ಮಾಡಿದೆ ಸರ್. ನನ್ನ ಆಸೆ ಇಷ್ಟೇ ಸರ್, ಸಿದ್ಧಗಂಗಾ ಶ್ರೀಗಳು ನಾನು ದೇಗಲು ಮಾಡ್ತೀನಿ. ನಮ್ಮ ತಂದೆ ವರ್ಷಕ್ಕೆ 1 ಮೂಟೆ ರಾಗಿ ಒಂದು ಎತ್ತಿನ ಗಾಡೀಲಿ ಸೌದೆ ಕೊಡೋರು. ನಾನು ಅಲ್ಲಿ ಹೋಗಿರುವೆ. ಎಲ್ಲಿಂದ ತೋರ್ತಿದ್ರಿ? ನಮ್ಮ ಹಳ್ಳಿಯಿಂದ ಗನಪುರ ದೇಗಲು ಮಠಕ್ಕೆ ಸರ್. ನಾನು ಹೈಸ್ಕೂಲಲ್ಲೇ ಓದಿದ್ದು ಸರ್. ಓಕೆ. ಆವಾಗ ಸ್ವಾಮೀಜಿ ಬರೋರು. ಆವಾಗ ಬಂದರೆ ಯಾವಾಗಾದ್ರೂ ಫ್ರೀ ಆಗಿದ್ದಾಗ ಇಂಗ್ಲೀಷ್ ತೊಗೊಳೋರು ಸರ್.
ಪಾಠ ಮಾಡ್ತೀರಿ. ಗಾದೆಗಳು ಅಂದರೆ ಇಡಿಯಮ್ಸ್ ಅಂತ ಬರ್ತಾಯಿತ್ತು. ಹೌದೌದೌದು. ಒಂದು ಸಾರಿ ನಾನು ತರಲೆ ಮಾಡಿಬಿಟ್ಟೆ ಸರ್. ಆ ಗಾದೆಗಳು ತರಲೆ ಮಾಡಿದಾಗ ಕರೆದು ವಸುಂಟಿ ಹಿಡಿದು ಮಾಲಿಂಗ ಸ್ವಾಮಿಗಳಿಗೆ ಇವ್ನು ಚೂಟಿ ಇದ್ದಾನೆ, ಇವ್ನಿಗೆ ಏನಾದ್ರು ಮಾಡು ಅಂತ ಹೇಳೋದು. ಅವಾಗಲಿಂದ ಅಭ್ಯಾಸ ತರಲೆ. ಹಂಗಾಗಿ ಇವೆಲ್ಲ ವಿಧಿ ನಿಯಮ ಸರ್. ಸ್ವಾಮೀಜಿ ಸರ್ ಯಾರು ಏನೇ ಹೇಳ್ಬೋದು ಸರ್, ನಾನು ಹೇಳಿದ್ರೆ ಅದು ಎಷ್ಟು ಮಟ್ಟಿಗೆ ಸ್ವೀಕಾರ ಮಾಡೋರು ಅಂದರೆ ಪುಣ್ಯಾತ್ಮ ಸರ್, ತಪಸ್ವಿ ಸರ್. ಅಂಥವ್ರು ಪಾದ ಪೂಜೆ ಮಾಡಿರೋದು ಅವರು ಅಷ್ಟೇ ಸರ್. ಆದಿಚುಂಚಿ ಬಾಲಗಂಗಾಧರ ಸ್ವಾಮೀಜಿ ಸರ್. ಒಂದು ಸಾರಿ ನಾನು ಬಾಲಗಂಗಾಧರ ಸ್ವಾಮೀಜಿ ರಾತ್ರಿಯಲ್ಲಿ ಏನೋ ಒಂದು ಕೆಲಸ ಹೇಳ್ತಾರೆ ಸರ್, ಕುಮ್ಮಳಗೂಡಿಗೆ ಸ್ಕೂಟ್ರಲ್ಲಿ ಹೋದೆ ಸರ್. ಹೋದರೆ ಥಂಡಿ ಅಂದರೆ ಥಂಡಿ ಸರ್. ಹೋಗಿ ಎಲ್ಲ ಆದಮೇಲೆ ಗಾಡಿ ಸ್ಕೂಟ್ರ್ ನಿಲ್ಲಿಸ್ಬಿಟ್ಟು ಒಂದು ಹೂನಾರ ಹಾಕಿ ಅವ್ರ ಪಾದ ಮುಟ್ಟಿದೆ ಸರ್. ಕೈ ಕುಳಿತಾ ಇತ್ತಲ್ಲ ಸರ್ ತುಂಬ. ಅದಕ್ಕೆ ಅವ್ರೇನು ಮಾಡೋದು ನನಗೇನು ಹೇಳಿಲ್ಲ ಸರ್. ಒಂದು ಟವಲ್ಲು ಒಂದು ಬೇಸಿನಲ್ಲಿ ಬಿಸಿನೀರು ಹಾಕ್ಕೊಂಡು ಒಂದು ಸ್ಟೂಲ್ ಮೇಲೆ ಇಟ್ಬಿಟ್ಟು ಕೈ ಇಡು ಇದಕ್ಕೆ ಅಂತ. ಯಾಕೆ ಸ್ವಾಮೀಜಿ ಅಂದೆ, ತುಂಬ ಥಂಡಿ ಇದೆ, ಸ್ವಲ್ಪ ಬೆಚ್ಚಗಾಗಲಿ ಇಡು. ಎಷ್ಟು ಜನಕ್ಕೆ ಸಿಗ್ತದೆ ಸರ್ ಇವೆಲ್ಲ ಸರ್. ಸಾಯಿಬಾಬಾ ಅವರು ಸರ್, ಶಿರ್ಡಿಯವರು ಸರ್, ಪುಟ್ಪರ್ತಿ ಸಾಯಿಬಾಬಾ ಎಚ್ ಎಲ್ಗೆ ಬರ್ತಾರಲ್ಲ, ಒಬ್ಬ ನಾಯಕ ಅಂತ MD ಇದ್ದರು ಸರ್, ಚೇರ್ಮನ್ ಇದ್ದರು. ಅವ್ರು ನನಗೆ ಪರಿಚಯ ಇದ್ದರು ಸರ್. ಅವ್ರು ಬಂದರೆ ಅವ್ರ ನಾಯಕ ಅಲ್ಲಿ ಬಂದು ಅವ್ರದ್ದು ಒಂದು ಇದಿತ್ತು, ಫ್ಲೈಟ್ ಇತ್ತು, ಚಿಕ್ಕದು ಸರ್ ಅದು. ಅದೇನೋ ತೊಂದರೆ ಆಗಿ ತಾಂತ್ರಿಕವಾಗಿದ್ದರು. ನನಗೆ ಫೋನ್ ಮಾಡಿದ್ರು, ವೇರ್ ಆರ್ ಯು ಅಂತ ಅಂದ್ರೆ ಹಿಂಗೆ ಅಂತ, ಕಮ್ಮಿ ಅರ್ಜೆಂಟ್ ಅಂತ ಅಂದರೂ ಹೋದೆ. ಆ ಮನುಷ್ಯನಿಗೆ ಪಾದ ಮುಟ್ಟಿದ್ರೆ ಸರ್ ಐಸ್ ಕ್ಯಾಂಡಿ ಹೆಂಗಿದೆ ಹಂಗಿತ್ತು ಸರ್ ಅವ್ರ ಪಾದ. ಇಂಥ ಪುಣ್ಯಾತ್ಮರು ಯಾರು ಏನು ಎತ್ತ ಅಂತ ಭೂಮಿ ತಾಯಿ ಸರ್. ತಾನು ಕೊಡುವಾಗ ಯಾರ್ಯಾರು ಏನೇನು ಕೊಡ್ತಾಳೋ ನಮ್ಗೆ ಗೊತ್ತಿಲ್ಲ ಸರ್. ನನಗಿಂತ ಕೊನೆಯಲ್ಲಿರೋ ಪೊಲೀಸ್ ಕಾನ್ಸ್ಟೇಬಲ್ ಅವನೇ, ಮೇಷ್ಟವನೇ, ಹೊಲ ಉಳೋನವನೇ, ಎಲ್ಲೋ ಒಂದು ಕಡೆ ಕೂಲಿ ಮಾಡೋನಿದ್ದಾನೆ. ಇವನು ನೋಡ್ಕೊಂಡು ಖುಷಿ ಪಡೋಣ, ಮುಖ್ಯಮಂತ್ರಿ ಸಿಕ್ಕಿದ್ರೆ ನಿನ್ನಂಥವ್ರಿಗೆ ಎಲ್ಲರಿಗೂ ಸಹಾಯ ಮಾಡೋಣ. ಧನ್ಯವಾದ ಸೋಮಣ್ಣ ಅವರೇ. ಥ್ಯಾಂಕ್ ಯು. ನನ್ನ ಪ್ರಶ್ನೆಗಳಿಗೆ ಮತ್ತು ಆಹ್ವಾನಿತರೆಲ್ಲರ ಪ್ರಶ್ನೆಗಳಿಗೆ ಒಂದೇ ಒಂದು ವಿನಂತಿ, ಯಾರೂ ಮಾತಾಡಿಲ್ಲ. ನಾನು ತಮಗೆ ವಿನಂತಿ ಮಾಡ್ತೀನಪ್ಪ, ನಿಮಗೆ ದೇವರೇನಾದ್ರು ಕೊಟ್ಟಿದ್ದನ್ನು ಸ್ವಲ್ಪ ಎಕ್ಸ್ಟ್ರಾ ಇದ್ದರೆ ಏನಾದ್ರು ಸಹಾಯ ಮಾಡಬೇಕು ಅಂದಾಗ ಜಾತಿ ನೋಡಬೇಡಿ, ಅವನು ಯಾರು ಅಂತ ಕೇಳಬೇಡಿ, ಅಂಥವ್ರಿಗೆ ಒಂದಷ್ಟು ಸಹಾಯ ಮಾಡಿರಿ. ನಿಮ್ಗೆ ಏನು ಸಿಗ್ತದೋ ಗೊತ್ತಿಲ್ಲ, ನಿಮ್ಗೆ ಹೋದಾಗ ಎಲ್ಲವೂ ಕೂಡ ಯಶಸ್ಸು ಸಿಗ್ತದೆ, ಒಳ್ಳೆಯದಾಗ್ತದೆ. ಇದು ನನ್ನ ಅನುಭವದ ಮಾತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.